ಶ್ರೀ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಚತುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷೋ ವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯೇತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಯಸ್ಯಾ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮೋಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋऽಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋऽಸ್ಮಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮವಾಣಚ್ಚಿದಂ ಸದಾ. ಶ್ರೀಸತ್ಯವರದುಗ್ಧಾಬ್ಧೇಃ ಉತ್ತಿತಾ ಜಗತಿ ತಲೆ ಸುಧಾ. ಶ್ರೀಸತ್ಯಧರ್ಮಾಖ್ಯಾ ಪಾವಯೇತ್ ಸ್ಮರತಃ ಸತಃ. ಸತ್ಯಧರ್ಮಾಬ್ಧಿಸಂಭೂತಃ ಚಿಂತಾಮಣಿ ವಿಜೃಂಭಿತಃ. ಸತ್ಯಸಂಕಲ್ಪಕಲ್ಪದ್ರುಃ ಕಲ್ಪಯೇತ್ ಕಾಮಧುಂಗ್ ಮಮ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶ್ರೀ ಸತ್ಯಾತ್ಮತೀರ್ಥಸ್ವಾಮಿ ಶ್ರೀಪಾದಗುರುಭ್ಯೋ ನಮಃ. ಆಪಾದಮೌಳಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಬುಧೈರಪಿ ಸುದುರ್ಬೋಧೆ ಗ್ರಂಥೇಯಂ ಮಮ ಸಾಹಸಂ ತತ್ಪಾರಯಂತು ನಿಪುಣಾಃ ಗುರುಪಾದರಜಕ್ಕಣಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಅದ್ಯ ಕಥಾ ಪ್ರಸಕ್ತೆ ಸ್ಥಿತಿ ಕಿಂಚಿತ್ ಪೂರ್ವ ಪ್ರಸಕ್ತ ಪ್ರಮೇಯಾನುವಾದಃ. ಹರಿ ಓಂ. ನಿನ್ನೆಯ ದಿನ ಭಗವಂತನ ಅನೇಕ ಅವತಾರಗಳಿಂದ ಹೇಗೆ ನಾವು ರಕ್ಷಣೆಯನ್ನು ಪಡೆಯಬಹುದು ಅಂತನ್ನುವಂತಹ ತಿಳಿಸುವ ನಾರಾಯಣ ಕವಚದ ಮಹಿಮೆಯನ್ನು ತಿಳಿದ್ವಿ. ಅದಾದ ಮೇಲೆ ವಜ್ರಾಯುಧದಿಂದ ವೃತ್ರಾಸುರನನ್ನು ಆ ಇಂದ್ರ ಭಗವಂತನ ತೇಜಸ್ಸಿನಿಂದ ಕೂಡಿದಂತಹ ವಜ್ರಾಯುಧ, ಆ ವಜ್ರಾಯುಧದಿಂದ ವೃತ್ರಾಸುರನನ್ನು ಅವನು ಸಂಹಾರ ಮಾಡ್ತಾನೆ. ಸಂಹಾರ ಮಾಡಿದಾಗ ಅವನು ಹಿಂದಿನ ಜನ್ಮದಲ್ಲಿ ಇದ್ದಂತಹ ಚಿತ್ರಕೇತು, ಅವನ ಕಥೆಯನ್ನು ಕೂಡ ನಾವು ತಿಳಿದ್ವಿ. ಇದಾದ ಮೇಲೆ ಕೊನೆಯದಾಗಿ ಅನೇಕ ದಿತಿ ಮತ್ತು ಕಶ್ಯಪ ಅವರಿಬ್ಬರೂ ಸೇರಿ ಆ ದಿತಿ ಪುಂಸವನ ಅಂತನ್ನುವಂತಹ ಒಂದು ವ್ರತ, ಆ ವ್ರತವನ್ನು ಅವಳು ನಿಷ್ಠೆಯಿಂದ ಮಾಡೋದಕ್ಕೆ ಅಂತ ಹೊರಟಿರ್ತಾಳೆ. ಮಾಡುವ ಮಧ್ಯದಲ್ಲಿ ಭಗವಂತನ ಸಂಕಲ್ಪದಂತೆ ಅಲ್ಲಿ ಮರುದ್ಗಣರು ಹುಟ್ಟಿದ್ದಾರೆ. ಹುಟ್ಟಿದ ಮೇಲೆ ಅವರನ್ನು ಎಲ್ಲರನ್ನೂ ಕೂಡ ಇಂದ್ರ ಕರೆದುಕೊಂಡು ಹೋಗಿದ್ದಾನೆ. ಇದೆಲ್ಲವನ್ನು ನೋಡಿದಂತಹ ಕೇಳಿದಂತಹ ಪರೀಕ್ಷಿತ ರಾಜ ಅವನು ಪ್ರಶ್ನೆಯನ್ನು ಮಾಡ್ತಾನೆ. ಭಗವಂತ ಸಮ, ಎಲ್ಲ ಕಡೆ ಸಮ ಅಂತ ಹೇಳ್ತೀರಿ, ಆದರೆ ನೋಡಿದ್ರೆ ದೈತ್ಯರಿಗೋಸ್ಕರ ಇಂದ್ರನಿಗೆ ರಾಜ್ಯವನ್ನು ಕೊಡ್ತಾನೆ. ದೈತ್ಯನನ್ನು ಕೊಂದು ಇಂದ್ರನಿಗೆ ರಾಜ್ಯವನ್ನು ಕೊಡ್ತಾನೆ. ಹೀಗೆ ಮಾಡಿದರೆ ಅದು ಭಗವಂತನಿಗೆ ವಿಷಮ ಅಂತ ಅನ್ನೋದು ಬರುತ್ತಲ್ವ ಅಂತ ಕೇಳಿದಾಗ ಅದಕ್ಕೆ
ಶುಕಾಚಾರ್ಯರು ಉತ್ತರವನ್ನು ಕೊಟ್ಟರು. ಸರ್ವಕಾಲದಲ್ಲಿಯೂ ಭಗವಂತ ವಿಷಮ ಅಂತ ಸರ್ವತಾ ಕರೆಸ್ಕೊಳ್ಳೋದಿಲ್ಲ. ಭಗವಂತ ಯಾವಾಗಲೂ ಕೂಡ ಅವನು ಸತ್ವ ರಜಸ್ ತಮೋ ಗುಣಗಳಿಂದ ಯಾವುದೇ ರೀತಿಯಾದಂತಹ ವಿಕಾರ ಅವನಿಗಿಲ್ಲ. ದೇವತೆಗಳಿಗೆ ಸತ್ವಗುಣ ಉನ್ನಾಹ ಆದಾಗ ದೇವತೆಗಳಿಗೆ ಜಯವನ್ನು ತಂದುಕೊಡ್ತಾನೆ. ದೈತ್ಯರಿಗೆ ರಜೋಗುಣ ತಮೋಗುಣ ಉನ್ನಾಹ ಆದಾಗ ಆ ದೈತ್ಯರಿಗೆ ಜಯವನ್ನು ತಂದುಕೊಡ್ತಾನೆ. ಅದಕ್ಕೆ ನಾರದರ ಮತ್ತು ಧರ್ಮರಾಜನ ಸಂವಾದ ರೂಪವಾದಂತಹ ಒಂದು ಕಥೆಯನ್ನು ಹೇಳ್ತೇನೆ ಅಂತ ಹೇಳಿದರು. ಅದೇ ರೀತಿಯಾಗಿ ನಾರದರಿಗೆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಆರಭ್ಯ ಕಲಭಾಷಣ, ಹುಟ್ಟಿದಾಗಿನಿಂದ ಅವನು ಬೈತಾ ಇರುವಂತಹ ಶಿಶುಪಾಲನಿಗೆ ಏಕೆ ಸದ್ಗತಿಯಾಯಿತು? ಅದೆಲ್ಲವನ್ನು ಕೇಳಿದಾಗ ಅವರು ಬೇರೆ ಯಾರೂ ಅಲ್ಲ, ಅವನ ಒಳಗೆ ಇರುವಂತಹ ಜಯ ವಿಜಯ ಅಂದರೆ ಶಿಶುಪಾಲನಲ್ಲಿರುವಂತಹ ಜಯ, ದಂತವಕ್ರನಲ್ಲಿರುವಂತಹ ವಿಜಯ, ಇವರಿಗೆ ಸದ್ಗತಿ ಆಗತ್ತೆ ಹೊರತು ಶಿಶುಪಾಲ ಅಂತನ್ನುವಂತಹ ದೈತ್ಯರಿಗಾಗಲಿ ರಾವಣ ಕುಂಭಕರ್ಣ ಇವರಿಗೆ ಸರ್ವಥಾ ಆಗಿಲ್ಲ ಅಂತನ್ನೋದನ್ನು ಕೂಡ ಅಲ್ಲಿ ತಿಳಿಸ್ತಾರೆ. ಹಿರಣ್ಯಕಶಿಪು, ಆ ಹಿರಣ್ಯಕಶಿಪುವಿನ ಮಗ ಪ್ರಹ್ಲಾದನಿಗೆ ಅವನು ಭಗವದ್ಭಕ್ತ, ಅದು ಗೊತ್ತಿದ್ದರೂ ಕೂಡ ತನ್ನ ಮಗ ಭಗವಂತನ ಬಗ್ಗೆ ವಿಚಾರವನ್ನು ಮಾಡ್ತಾ ಇದ್ದಾನೆ ಅಂತನ್ನೋದನ್ನು ತಿಳಿದು ಅನೇಕ ರೀತಿಯಾದಂತಹ ತೊಂದರೆಗಳನ್ನು ಪ್ರಹ್ಲಾದನಿಗೆ ಕೊಡ್ತಾನೆ ಅಂತಂದು ನಾರದರು ಹೇಳ್ತಾರೆ. ಹೇಳಿದ ಮೇಲೆ ಮತ್ತೆ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾನೆ. ವಿದ್ವೇಷೋ ದೈತೆ ಪುತ್ರೇ ಕಥಮಾಸೀನ್ ಮಹಾತ್ಮನಿ ಬ್ರೂಹಿಮೇ ಭಗವನ್ ಯೇನ ಪ್ರಹ್ಲಾದೇಪಿ ಅಚ್ಯುತಾತ್ಮನಿ. ಆ ಮಗನಾದಂತಹ ಪ್ರಹ್ಲಾದನಲ್ಲಿ, ಸಾತ್ವಿಕನಾದಂತಹ ಪ್ರಹ್ಲಾದನಲ್ಲಿ ಯಾಕೆ ಹಿರಣ್ಯಕಶಿಪುವಿಗೆ ದ್ವೇಷ ಅಂತ ಅನ್ನೋದು ಬಂತು? ಅಷ್ಟೇ ಅಲ್ಲ, ಭಗವಂತನಲ್ಲಿ ಅವನು ದ್ವೇಷ ಮಾಡೋದಕ್ಕೆ ಕಾರಣ ಏನು ಅದನ್ನು ಕೂಡ ಹೇಳ್ರಿ ಅಂತ ಹೇಳಿದಾಗ ಅದಕ್ಕೆ ನಾರದರು ಪ್ರಾರಂಭ ಮಾಡ್ತಾರೆ. ಅಣ್ಣನಾದಂತಹ ಹಿರಣ್ಯಾಕ್ಷ ಅವನು ಮರಣವನ್ನು ಹೊಂದಿದ ಮೇಲೆ ಅವನು ವರಾಹದೇವರಿಂದ ಅವನು ಸಂಹಾರ ಆಗ್ತಾನೆ. ಸಂಹಾರ ಆದ ಮೇಲೆ ಈ ಹಿರಣ್ಯಕಶಿಪಿಗೆ ಬಹಳ ಕೋಪ ಅಂತ ಅನ್ನೋದು ಬರುತ್ತೆ. ಕೋಪ ಬಂದು ಎಲ್ಲ ತನ್ನ ಭೃತ್ಯರಿಗೆ, ದಾನವರಿಗೆ ಎಲ್ಲರಿಗೂ ಕೂಡ ಹೇಳ್ತಾನೆ. ಭೋ ದಾನವ ದೈತ್ಯೇಯ ದ್ವಿಮೂರ್ಧಂ ಸ್ತ್ರಕ್ಷಶಂಬರ ಶತಬಾಹೋ ಹಯಗ್ರೀವ ನಮುಚೆ ಪಾಕ ಇಲ್ವಲ್ಲ. ಎಲ್ಲರನ್ನೂ ಹೆಸರಿಟ್ಟು ಕರಿತಾನೆ, ನೀವು ಬರ್ರಿ ಅಂತ. ಯಾಕೆ ಅಂತಂದರೆ ಇಲ್ಲೊಂದು ದೊಡ್ಡ ಸಭೆ ಆಗ್ತಾ ಇದೆ, ಆ ಸಭೆಗೆ ನೀವೆಲ್ಲ ಬರ್ರಿ. ಏನು ಅಂತಂದರೆ ಯತ್ರ ಯತ್ರ ದ್ವಿಜಾಗಾವ ವೇದ ವರ್ಣಾಶ್ರಮ ಕ್ರಿಯಾ ತಂ ಜನಪದಂ ಯಾತ ಸಂಧೀಪಯತ ವೃಶ್ಚತ. ಅವನು ಈ ಹಿರಣ್ಯಕಶಿಪು ಅಸುರರಾಗಿದ್ದರೂ ಅವನಿಗೆ ಕೆಲವೊಂದು ಗೊತ್ತಿತ್ತಂತ. ಏನು ಅಂತಂದರೆ ಭಗವಂತ ನಮಗೆ ಎದುರುಗಡೆ ಸಿಗೋದನ್ನ ಅಲ್ಲ, ಅವನು ಎಲ್ಲಿ ಸಿಗ್ತಾನೆ? ಅವನು ಸಿಗೋದು ಎಲ್ಲಿ ಯಜ್ಞಯಾಗಾದಿಗಳು ನಡೀತಾ ಇರುತ್ತೋ, ಎಲ್ಲಿ ಬ್ರಾಹ್ಮಣರು ಗೋಗಳು ಇವುಗಳ ಎಲ್ಲಿ ವೇದಗಳು ಉಚ್ಚಾರಣೆಗಳು ನಡೀತಾ ಇರುತ್ತೋ ಇಂಥಲ್ಲಿ ಮಾತ್ರ ಆ ಭಗವಂತ ತಪ್ಪದೆ ಅವನೇ ಬಂದು ಆಹುತಿಯನ್ನು ಸ್ವೀಕಾರ ಮಾಡ್ತಾನೆ. ಮತ್ತು ಗೋವುಗಳಿದ್ದಲ್ಲಿ ಅಲ್ಲಿ ಭಗವಂತ ರಕ್ಷಣೆಗಾಗಿ ಇದ್ದೇ ಇರ್ತಾನೆ, ಬ್ರಾಹ್ಮಣರಿದ್ದಲ್ಲಿ ಅಲ್ಲಿ ರಕ್ಷಣೆ ಮಾಡೋದಕ್ಕೆ ಅವನು ಇದ್ದೇ ಇರ್ತಾನೆ. ಹಾಗಾದರೆ ಮೊದಲು ಅವರನ್ನು ನಾವು ತೊಂದರೆ ಕೊಡಬೇಕು. ತೊಂದರೆ ಕೊಡೋದ್ರಿಂದ ಆವಾಗ ನಮಗೆ ಭಗವಂತ ಬೇಗ ಸಿಗ್ತಾನೆ, ಬೇಗ ಸಿಕ್ಕಿ ಅವನನ್ನು ನಾನು ಸಂಹಾರ ಮಾಡಬಹುದು ಅಂತನ್ನುವಂತಹ ವಿಚಾರ ಆ ಹಿರಣ್ಯಕಶಿಪು. ಅದಕ್ಕೆ ತನ್ನ ಭೃತ್ಯರನ್ನು, ತನ್ನ ಶಿಷ್ಯರನ್ನು ಎಲ್ಲರನ್ನೂ ಕರೆದು ಎಲ್ಲೆಲ್ಲಿ ಬ್ರಾಹ್ಮಣರು ಅಂತಿದ್ದಾರೋ, ಎಲ್ಲೆಲ್ಲಿ ಗೋವುಗಳು ಅಂತಿದ್ದಾರೋ, ಗೋಪಾಲಕರಿರ್ಬಹುದು, ಗೋಗಳನ್ನು ರಕ್ಷಣೆ ಮಾಡುವಂತಹ ಬೇರೆ ಬೇರೆ ಜಾತಿಯವರು ಇರಬಹುದು, ಎಲ್ಲರನ್ನೂ ಕೂಡ ನಾವು ಸಂಹಾರ ಮಾಡಬೇಕು. ಎಲ್ಲಿ ವೇದಗಳು ವೇದಾರ್ಥಗಳು ಅದು ಎಲ್ಲಿ ಸರಿಯಾಗಿ ನಡೀತಾ ಇರುತ್ತೋ ಅದನ್ನು ಹೋಗಿ ನಾವು ಧ್ವಂಸ ಮಾಡಬೇಕು. ಆಮೇಲೆ ಬ್ರಾಹ್ಮಣ, ಆಮೇಲೆ ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಹೇಳಿ ಈ ರೀತಿಯಾಗಿ ವರ್ಣಾಶ್ರಮದವರು ಇರ್ತಾರೆ. ಅವರು ತಮಗೆ ತಕ್ಕಂತೆ ತಮಗೆ ಯೋಗ್ಯವಾದಂತಹ ಕರ್ಮಗಳನ್ನು ಮಾಡ್ತಾ ಇರ್ತಾರೆ. ಆ ಕರ್ಮಗಳನ್ನು ನಾವು ಬಿಡಿಸ್ಬೇಕು. ಹೀಗೆ
ಎಲ್ಲ ಕಡೆ ಹೋಗಿ ನಾವು ಧ್ವಂಸವನ್ನು ಮಾಡಬೇಕು ಅಂತ ಹೇಳಿ ತಮ್ಮ ಭೃತ್ಯರಿಗೆ ಮೊದಲು ಹೇಳ್ತಾನೆ. ಹೇಳಿದ ಮೇಲೆ ತನ್ನ ತಾಯಿ ಹಾಗೂ ಆ ತಮ್ಮ ಅಥವಾ ಅಣ್ಣ, ಅವನ ಹೆಂಡತಿ ವೃಷದ್ಭಾನು ಮತ್ತು ಅವರ ಮಕ್ಕಳು 9 ಜನ ಮಕ್ಕಳು, ಶಕುನಿ, ಶಂಬರ, ದೃಷ್ಟ, ಭೂತ ಸಂತಾಪನ, ವೃಕ, ಕಾಲ್ನೇಮಿ, ಮಹಾನಾಭ, ಹರಿಶ್ಮಶ್ರು ಅಂತ ಉಲ್ಕಲ ಅಂತ ಒಟ್ಟು 9 ಜನ ಮಕ್ಕಳು. ಈ 9 ಜನ ಮತ್ತು ತನ್ನ ತಾಯಿ ಎಲ್ಲರನ್ನೂ ಸೇರಿ ಅವನು ಉಪದೇಶ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ. ಇಷ್ಟೋ ತನಕ ಹಿರಣ್ಯಕಶಿಪುವಿನ ಅವತಾರ ಆಯಿತು. ಈಗ ಹಿರಣ್ಯಕಶಿಪುವಿನಲ್ಲಿರುವಂತಹ ಜಯ ಅವನು ಮಾತಾಡ್ತಾ ಇದ್ದಾನೆ. ಅಂಬಾಂಬ ಹೇವದು ಪುತ್ರ ವೀರಂ ಮಾರ್ಹತ ಚೋಚಿತುಂ. ಆ ಹಿರಣ್ಯಕಶಿಪು ಹೇಳ್ತಾನಂತೆ, ಯಾಕೆ ದುಃಖ ಪಡ್ತಾ ಇದ್ದೀರಿ? ಅವನೇನು ಯಾವುದೋ ಆ್ಯಕ್ಸಿಡೆಂಟಲ್ಲಿಯೋ ಅಥವಾ ಯಾರೋ ಕೊಂದರು ಅಂತ ಅವನು ಸತ್ತಿಲ್ಲ. ಅವನು ಯುದ್ಧದಲ್ಲಿ ಮರಣವನ್ನು ಹೊಂದಿದರೆ ಅದು ವೀರಸ್ವರ್ಗ ಅವನಿಗೆ ಆಗತ್ತೆ. ಅಂತಹ ವೀರ ಮರಣವನ್ನು ಅವನು ಹೊಂದಿದ್ದಾನೆ. ಹಾಗಾಗಿ ಅವನ ಸಲುವಾಗಿ ನಾವು ದುಃಖವನ್ನು ಯಾಕೆ ಪಡಬೇಕು? ನಾವು ದುಃಖವನ್ನು ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಬಹಳವಾಗಿ ಹೇಳ್ತಾನೆ. ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಹುಟ್ಟಿದ ಮೇಲೆ ಸಾಯೋದು ನಿಶ್ಚಿತ. ಅವನು ಸತ್ತಿದ್ದಾನೆ ಅಂತಂದು ನಾವು ಮುಂದಿನ ಕೆಲಸವನ್ನು ನಾವು ಮಾಡದೇ ಹೋದರೆ ಅದು ಕೂಡ ವ್ಯರ್ಥ ಅಂತ ಆಗತ್ತೆ. ಈಗ ಇಷ್ಟು ದಿವಸ ಅವನು ಬದುಕಿದ್ದಾಗ ಅವನ ಪ್ರೀತಿಯನ್ನು ಎಲ್ಲವನ್ನು ಮಾಡಾಗಿದೆ, ಅವನಿಗೆ ಪ್ರೀತಿ ತೋರಿಸಾಗಿದೆ, ಎಲ್ಲ ಆಗಿದೆ. ಈಗ ಅವನು ಸತ್ತ ಮೇಲೂ ಕೂಡ ಅವನನ್ನು ನೆನೆಸ್ಕೊಂಡು ಅಳೋದು, ದುಃಖ ಪಡೋದು ಇದ್ಯಾವುದೂ ಕೂಡ ಬೇಡ, ಶೋಚನೆ ಮಾಡೋದು ಬೇಡ ಅಂತ ಆ ಹಿರಣ್ಯಕಶಿಪು ಎಲ್ಲರಿಗೂ ಹೇಳ್ತಾ ಇದ್ದಾನೆ. ಇದಕ್ಕೆ ನಾನೊಂದು ಇತಿಹಾಸವನ್ನು ಹೇಳ್ತೇನೆ ಕೇಳ್ರಿ ಅಂತ ಹಿರಣ್ಯಕಶಿಪು ಹೇಳ್ತಾನೆ. ಉಶೀನರ ಅಂತನ್ನುವಂತಹ ಒಂದು ರಾಜ್ಯ, ಅಲ್ಲಿ ಸುಯಜ್ಞ ಅಂತನ್ನುವಂತಹ ಒಬ್ಬ ರಾಜ. ಅವನು ಬೇಕಾದಷ್ಟು ಪತ್ನಿಯರಿದ್ದರು ಮತ್ತು ಎಲ್ಲರೂ ಕೂಡ ಇದ್ದರು. ಅವನು ಹೀಗೆ ಒಂದು ಸತೆ ಯುದ್ಧಕ್ಕೆ ಅಂತ ಹೋದಾಗ ಯುದ್ಧದಲ್ಲಿ ಮರಣವನ್ನು ಹೊಂದ್ತಾನೆ. ಮರಣವನ್ನು ಹೊಂದಿದ ತಕ್ಷಣ ಅವನ ದೇಹವನ್ನು ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಎಷ್ಟೊತ್ತಾದರೂ ಆ ದೇಹವನ್ನು ಸುಡ್ತಾ ಇಲ್ಲ, ಸುಟ್ಟು ಈ ಕಡೆ ಅವರು ಕ್ರಿಯೆಗಳನ್ನು ಮಾಡ್ತಾ ಇಲ್ಲ. ಆವಾಗ ಅಳ್ಕೋಂತ ಕೂತಿದ್ದಾರೆ. ಆವಾಗ ಅದನ್ನು ನೋಡಿ ಯಮದೇವರು ಬಾಲಕ ವೇಷದಲ್ಲಿ ಬರ್ತಾರೆ. ಬಾಲಕ ವೇಷದಲ್ಲಿ ಬಂದು ಅಲ್ಲಿದ್ದಂತಹ ಪ್ರಜೆಗಳಿಗೆ, ಎಲ್ಲ ರಾಣಿಯರಿಗೆ ಅವರಿಗೆ ಉಪದೇಶವನ್ನು ಮಾಡ್ತಾನೆ. ಅಹೋಮೀಶಾಂ ವಯಸಾಧಿಕಾನಾಂ ವಿಪಶ್ಯತಾಂ ಲೋಕವಿಧಿಂ ವಿಮೋಹ ಯತ್ರೋದ್ಭವಸ್ತತ್ರ ಗತಂ ಮನುಷ್ಯಂ ಸ್ವಯಂ ಸಧರ್ಮ ಅನುಶೋಚಯಂತೆ ಪಾರ್ಥಂ. ಇವರು ನನಗಿಂತ ತಿಳಿದವರು, ನನಗಿಂತ ದೊಡ್ಡವರು ಅಂತಹ ತಿಳಿದಂತಹ ಈ ವ್ಯಕ್ತಿಗಳು ಈ ಶೋಕಾಚರಣೆಯಲ್ಲಿ ಕುಳಿತಿದ್ದಾರೆ, ದುಃಖದಲ್ಲಿ ತಪ್ತರಾಗಿ ಹೋಗಿದ್ದಾರೆ. ಇವರಿಗೆ ಸರಿಯಾದ ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿ ಆ ಯಮದೇವರು ಬಾಲಕ ರೂಪದಲ್ಲಿ ಅಲ್ಲಿ ಹೋಗ್ತಾರೆ. ಹೋದ ಮೇಲೆ ಯಾಕೆ ಅಳ್ತಾ ಇದ್ದೀರಿ? ಹೋದ ಜೀವ ಏನಾದ್ರು ಮತ್ತೆ ಮರಳಿ ಬರುತ್ತಾ? ಅಥವಾ ಭಗವಂತನ ಸಂಕಲ್ಪ ಏನಾದರೂ ಹೋಗಬೇಕು ಅಂತ ಇತ್ತು ಅಂತಂದ್ರೆ ಅವನು ಏನು ಮಾಡಿದ್ರೂ ಹೋಗ್ತಾನೆ. ಭಗವಂತನ ಸಂಕಲ್ಪ ಹೋಗಬಾರ್ದು ಅಂತ ಇದ್ದರೆ ಅವನು ಹೇಗಿದ್ರೂ ಅವನು ರಕ್ಷಣೆ ಆಗ್ತಾನೆ. ಈಗ ನೀವು ಕೂತು ಅಳ್ತಾ ಇದ್ದೀರಿ, ಅಳ್ತಾ ಇರೋದು ಅವನಿಗೆ ಏನಾದರೂ ಕೇಳಿಸತ್ತಾ? ಆದರೆ ಒಳಗೆ ಕೂತು ಆ ಸುಯಜ್ಞ ಅಂತನ್ನುವಂಥ ರಾಜ ಕೇಳಿಸ್ಕೊತಾ ಇದ್ದಾನ, ಇವರು ನನ್ನ ಸಲುವಾಗಿ ಅಳ್ತಾ ಇದ್ದಾರಪ್ಪ, ಒಂದು ಸತಿ ಎದ್ದು ಬಂದುಬಿಡೋಣ ಅಂತ ಏನಾರ ಎದ್ದು ಬರ್ತಾನ? ಹಾಗೆ ಯಾವುದೂ ಆಗೋದಿಲ್ಲ. ಹಾಗಿದ್ದಾಗ ಮತ್ತ್ಯಾಕೆ ನೀವು ದುಃಖವನ್ನು ಪಡ್ತಾ ಇದ್ದೀರಿ? ಅಹೋ ವಯಂ ಧನ್ಯತಮಾಯ ದತ್ರ ತ್ಯಕ್ತಾ ಪಿತೃಭ್ಯಾಂ ನ ವಿಚಿಂತಯಾಮಃ ಅಭಕ್ಷ್ಯಮಾಣ ಅಬಲಾವೃಕಾದಿಭಿ ಸರಕ್ಷಿತ ರಕ್ಷತಿ ಯೋಗಿ ಗರ್ಭೆ. ನೋಡ್ರಿ ನಾ ಸಣ್ಣ ಹುಡುಗ. ಆ ಸಣ್ಣ ಹುಡುಗನಿಗೆ ಅಂದರೆ ನನಗೆ ಯಾರೂ ಕೂಡ ರಕ್ಷಣೆ ಮಾಡೋರಿಲ್ಲ. ಹಾಗಂತೇಳಿ ನಾನು ಅಳ್ತಾ ಕೂತಿದ್ದೀನ? ನಾನು ಕಾಡಿನಲ್ಲೇ ಓಡಾಡ್ತಾ ಇರ್ತೀನಿ. ಆ ಕಾಡಿನಲ್ಲಿ ಓಡಾಡ್ಬೇಕಾದ್ರೆ ನಮಗೆ ತೋಳ ಬಂದು ಕಚ್ಚತ್ತೆ ಅಂತಾಗಲಿ ಅಥವಾ ಸಿಂಹ ಬಂದು ಕಚ್ಚತ್ತೆ ಅಂತಾಗಲಿ ನನಗೇನಾದ್ರು ಭಯ ಇದೆಯಾ? ಸ್ವಲ್ಪವೂ ಭಯ ಇಲ್ಲ. ಯಾಕೆ? ನನ್ನನ್ನು ಯಾರು ಗರ್ಭದಲ್ಲಿ ರಕ್ಷಣೆಯನ್ನು ಮಾಡಿದ್ದಾನೋ ಅವನು ಈಗಲೂ ಕೂಡ ರಕ್ಷಣೆಯನ್ನು ಮಾಡೇ ಮಾಡ್ತಾನೆ ಅಂತನ್ನುವಂತಹ ವಿಶ್ವಾಸ ನನಗಿದೆ. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ.
ಗರ್ಭದಲ್ಲಿ ರಕ್ಷಣೆ ಮಾಡಿದಂತಹ ಭಗವಂತನಿಗೆ ಹೊರಗಡೆ ಬಂದ ಮೇಲೆ ರಕ್ಷಣೆ ಮಾಡಬೇಕು ಅಂತ ಅನ್ನೋದು ಅವನಿಗೆ ಗೊತ್ತಿಲ್ವಾ? ಮಾಡೇ ಮಾಡ್ತಾನೆ. ಹಾಗಾದರೆ ಅದನ್ನು ವಿಚಾರ ಯಾಕೆ ಮಾಡಬೇಕು? ನಾನು ಸುಖವಾಗಿ ಇದ್ದೇನೆ. ಅದೇ ರೀತಿಯಾಗಿ ನೀವು ಕೂಡ ಇವನ ಕಾರ್ಯಗಳನ್ನು ಮುಗಿಸಿ ನೀವು ಕೂಡ ಸುಖವಾಗಿ ಇರ್ರಿ ಅಂತ ಯಮದೇವರು ಹೇಳ್ತಾರೆ. ಪದಿಚ್ಯುತಂ ತಿಷ್ಠತಿ ದಿಷ್ಟರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ ಜೀವತ್ಯನಾಥೋಪಿ ತದೀಕ್ಷಿತೋ ವನೆ ಗೃಹೇಪಿ ಗುಪ್ತೋಸ್ಯ ಹತೋ ನ ಜೀವತಿ. ದಾರಿಯಲ್ಲಿ ಎಷ್ಟೋ ಜನ ಮರಣವನ್ನು ಹೊಂದ್ತಾ ಇರ್ತಾರೆ. ಆ ಮರಣವನ್ನು ಹೊಂದಬೇಕಾದ್ರೆ ಒಂದು ದೊಡ್ಡ ಬಸ್ಸು, ಆ ಬಸ್ಸು ಏನೋ ಪ್ರಮಾದ ಆಗ್ತದೆ, ಅದು ಆಕ್ಸಿಡೆಂಟ್ ಆಗ್ತದೆ. ಆ ಆಕ್ಸಿಡೆಂಟ್ ಆದಾಗ ಅದರಲ್ಲಿದ್ದಂತಹ ಅನೇಕ ಜನರು ಮರಣವನ್ನು ಹೊಂದ್ತಾರೆ. ಆದರೆ ಒಂದು ಯಾವುದೋ ಒಂದು ಶಿಶುನೋ ಅಥವಾ ಯಾವುದೋ ಒಂದು ಮನುಷ್ಯ, ಇನ್ನೊಬ್ಬ ಯಾವನೋ ಮನುಷ್ಯನೋ ಅವನು ಉಳಿತಾನೆ. ಯಾಕೆ? ಎಲ್ಲರೂ ಸತ್ರು ಅವನು ಸಾಯ್ಬೇಕಾಯ್ತಲ್ಲ ಅಂತಂದರೆ ಅಲ್ಲಿ ಇವಂದು ಏನೂ ಇರೋದಿಲ್ಲ. ಭಗವಂತನ ತಪಸ್ಸು, ಭಗವಂತನ ಇಚ್ಛಾ, ಆ ಭಗವಂತನ ಸಂಕಲ್ಪ ಆಗಿರುತ್ತೆ. ಈ ಶಿಶು ಅವನಿಗೆ ಏನೂ ಆಗೋದು ಬೇಡ ಅಂತ, ಅಥವಾ ನಾವು ನನಗೆ ರಕ್ಷಣೆ ಆಗಬೇಕಪ್ಪ, ನಾನು ಮನೆಗೆ ಅಷ್ಟು ದಿಗ್ಬಂಧನ ಮಾಡಿಕೊಂಡು ಎಲ್ಲೂ ಹೋಗ್ಲಾರ್ದೆ ನಾನು ಮನೆಯಲ್ಲೇ ಕೂಡ್ತೀನಿ, ನನಗೆ ಏನೂ ಆಗೋದಿಲ್ಲ ಅಂತ ಹೇಳಿ ಮನೆಗೆ ಕೂತ್ರೆ ಇದ್ದಕ್ಕಿದ್ದಂಗೆ ಏನಾಗುತ್ತೋ ಗೊತ್ತಿಲ್ಲ. ಆ ಮನೆಯಲ್ಲಿ ಅವನಿಗೆ ಯಾವುದೋ ಒಂದು ರೋಗ ಬರುತ್ತೋ ಅಥವಾ ಏನೋ ಒಂದಾಗಿ ಅವನು ಮರಣವನ್ನು ಹೊಂದ್ತಾನೆ. ಭಗವಂತನ ಸಂಕಲ್ಪ, ಭಗವಂತನ ಇಚ್ಛಾ, ಆ ಭಗವಂತನ ಅನುಗ್ರಹ ಇತ್ತು ಅಂತಂದರೆ ಎಷ್ಟೇ ಮೈ ಮೇಲೆ ಲಾರಿ ಹೋಗಲಿ, ಬಸ್ ಹೋಗಲಿ, ಆ ಬಸ್ ಹೋದರೂ ಅವನು ಉಳಿತಾನೆ. ಯಾಕೆ ಅಂತಂದರೆ ಭಗವಂತನ ಸಂಕಲ್ಪ, ಭಗವಂತನ ಇಚ್ಛಾ. ಆ ಭಗವಂತನ ಇಚ್ಛೆ ಇಲ್ಲದೇನೆ ಮನೆಯಲ್ಲಿ ನಾವು ಕುಳಿತು ಎಲ್ಲ ಬಾಗಿಲು, ಹಿಂದಿನ ಬಾಗಿಲು, ಮುಂದಿನ ಬಾಗಿಲು, ಮೇಲಿನ ಬಾಗಿಲು, ಎಲ್ಲ ಬಾಗಿಲು ಹಾಕ್ಕೊಂಡ್ರು ನಮಗೆ ಮರಣ ಅಂತ ಅನ್ನೋದು ತಪ್ಪಿದ್ದಲ್ಲ. ಹೀಗೆ ನಾವು ಎಷ್ಟೋ ಸುದ್ದಿಗಳನ್ನು ನೋಡ್ತೀವಿ. ಆ ಶಿಶು ಒಂದು ಯಾವುದೋ ಕೊಳವಿನಲ್ಲಿ ಹೋಗಿ ಆ ಶಿಶು ಮಾತ್ರ ಬದುಕ್ತು ಅಂತ. ಅದು ಆ ಜೀವ, ಅದರಲ್ಲಿರುವಂತಹ ಯಾರು ಜೀವ, ಆ ಜೀವನ ಸೃಷ್ಟಿ ಆಗಿರುತ್ತೆ. ಭಗವಂತನ ಇಚ್ಛಾ ಪ್ರಕಾರವಾಗಿ ಆ ಜೀವ ಹಾಗೆ ಪುಣ್ಯವನ್ನು ಕೂಡ ಮಾಡಿರುತ್ತೆ. ಅದಕ್ಕೆ ತಕ್ಕ ಹಾಗೆ ಭಗವಂತ ಅದನ್ನು ರಕ್ಷಣೆ ಮಾಡ್ತಾನೆ. ಇದನ್ನು ನಾವು ಯಾವಾಗಲೂ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಯಾಕೆ ಅಂತಂದರೆ ನಾವು ವನಕ್ಕೆ ಹೋಗ್ತಿರ್ತೀವಿ, ಬೇಕಾದಷ್ಟು ಎಲ್ಲೆಲ್ಲೋ ಓಡಾಡ್ತಾ ಇರಬೇಕು. ನಾವು ಭಗವಂತ ರಕ್ಷಣೆ ಮಾಡೇ ಮಾಡ್ತಾನೆ ಅಂತನ್ನುವಂತಹ ದೃಢವಾದಂತಹ ವಿಶ್ವಾಸ ಯಾವಾಗಲೂ ಇಟ್ಕೊಂಡು ಓಡಾಡಬೇಕು. ನಮಗೆ ಸಂದೇಹದಿಂದ ಇತ್ತು ಅಂತಂದರೆ ನಮ್ಮನ್ನು ಕೂಡ ಅಧೋಗತಿಗೆ ನಾವು ಹೋಗ್ತೀವಿ ಅಂತನ್ನೋದನ್ನು ಇಲ್ಲಿ ತಿಳಿಯಬೇಕು. ಹೀಗೆ ಆ ಸುಯಜ್ಞನ ಪತ್ನಿಯರಿಗೆ ಮತ್ತು ಪ್ರಜೆಗಳಿಗೆ ಎಲ್ಲ ರೀತಿಯಾದಂತಹ ಉಪದೇಶವನ್ನು ಬಾಲಕನಾದಂತಹ ಯಮಧರ್ಮ ಅಲ್ಲಿ ಉಪದೇಶವನ್ನು ಮಾಡಿದ್ದಾನೆ. ಉಪದೇಶವನ್ನು ಮಾಡಿದ ಮೇಲೆ ಸರಿ, ಆವಾಗ ಅವರಿಗೆ ತಿಳುವಳಿಕೆ ಅಂತನ್ನೋದು ಬಂದಿದೆ. ಹಾಗಾದರೆ ಈ ಈ ದೇಹ ಆಗಲಿ ಅಥವಾ ಈ ಜೀವ ಅವನು ನಿತ್ಯ, ಆದರೆ ಈ ದೇಹ ಶಾಶ್ವತ ಅಲ್ಲ ಅಂತನ್ನೋದು ಅವರಿಗೂ ಕೂಡ ಗೊತ್ತಾಗಿ ಆಮೇಲೆ ಅವರ ಉತ್ತರ ಕ್ರಿಯೆಗಳನ್ನು ಮಾಡಿದ್ದಾರೆ. ಈ ಕಡೆ ಈ ಹಿರಣ್ಯಕಶಿಪು ಹೀಗೆ ಆ ಉಶೀನರ ದೇಶದ ರಾಜ ಸುಯಜ್ಞ ಅವನು ಯೋಗ್ಯವಾದಂತಹ ಗತಿಯನ್ನು ಹೊಂದಿದ್ದಾನೆ. ಅದೇ ರೀತಿಯಾಗಿ ಹಿರಣ್ಯಾಕ್ಷನು ಕೂಡ ಯೋಗ್ಯವಾದಂತಹ ಗತಿಯನ್ನು ಹೊಂದಾನೆ, ಅದರಲ್ಲಿ ಯಾವ ಸಂದೇಹ ಇಲ್ಲ. ನೀವು ದುಃಖವನ್ನು ಪಡೋದು ಬೇಡ ಅಂತ ಹೇಳಿ ತನ್ನ ತಾಯಿಗೆ ಮತ್ತು ಆ ಅಣ್ಣನ ಪತ್ನಿಗೆ ಎಲ್ಲರಿಗೂ ಕೂಡ ಹೇಳಿದ್ದಾನೆ. ಹೇಳಿದ ಮೇಲೆ ಮತ್ತೆ ಶುರುವಾಯಿತು ಹಿರಣ್ಯಕಶಿಪುವಿನ ರುದ್ರರೂಪ. ಆ ಭಗವಂತನನ್ನು ನಾನು ಕೊಲ್ಲೋದಕ್ಕಾಗಿ ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಹೇಳಿ ಶುರು ಮಾಡಿದ. ಹಿಂದೆ ಅವರು ಎಲ್ಲರನ್ನೂ ಕೂಡ ಕೊಂದು ಬಿಡ್ರಿ ಅಂತ ಹೇಳಿ ಆಜ್ಞೆ ಮಾಡಿದ ತನ್ನ ಭೃತ್ಯರಿಗೆ ಅಷ್ಟೇ ಅಲ್ಲ, ಈಗ ನಾನು ಪ್ರಬಲನಾಗಬೇಕು. ಆ ಶ್ರೀಹರಿಯನ್ನು ನಾನು ಸಂಹಾರ ಮಾಡಬೇಕು ಅಂತಂದರೆ ನಾನು ಪ್ರಬಲ ಆಗಬೇಕು, ಅದಕ್ಕೆ ನಾನು ತಪಸ್ಸನ್ನು ಮಾಡ್ತೀನಿ ಅಂತ ಹೇಳಿ ಅವನು ಮಂದರ ದ್ರೋಣಿ ಅಂತನ್ನುವಂತಹ ಪರ್ವತ, ಆ ಪರ್ವತಕ್ಕೆ ಹೋಗಿ ಊರ್ಧ್ವವಾಹು ಎರಡೂ ಕೈಗಳನ್ನು ಮೇಲೆತ್ತಿದ್ದಾನೆ. ಮೇಲೆತ್ತೋದಷ್ಟೇ ಅಲ್ಲ, ನಭೋ ದೃಷ್ಟಿ, ಆಕಾಶಕ್ಕೆ ಮುಖ ಮಾಡಿ ದೃಷ್ಟಿಯನ್ನು ಅಲ್ಲಿ ಇಟ್ಟಿದ್ದಾನೆ. ಒಂದೇ ಕಾಲಿನ ಆ ಕಾಲಿನ ಒಂದೇ ಉಗುರಿನ ಮೇಲೆ, ಅಂದರೆ ಒಂದು ಹೆಬ್ಬೆರಳಿನ ಮೇಲೆ ಅವನು ನಿಂತು ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸನ್ನು ಮಾಡಬೇಕಾದ್ರೆ ಘೋರವಾದಂತಹ ತಪಸ್ಸು. ಎಷ್ಟೋ ಜನ ಅಪ್ಸರಾ ಸ್ತ್ರೀಯರು ಎಲ್ಲರೂ ಕೂಡ ಅವನಿಗೆ
ತೊಂದರೆ ಕೊಡ್ತಾರೆ, ಯಾವುದಕ್ಕೂ ಅವನು ಜಗ್ಗೋದಿಲ್ಲ. ಅಷ್ಟು ಅವನು ಘೋರವಾದಂತಹ ತಪಸ್ಸನ್ನು ಮಾಡ್ತಾ ಇದ್ದಾನೆ. ತಪಸ್ಸನ್ನು ಮಾಡ್ತಾ ಇರಬೇಕಾದ್ರೆ ಆವಾಗ ಎಲ್ಲ ದೇವತೆಗಳಿಗೂ ಕೂಡ ಅವನು ಮಾಡುವಂತಹ ಉಗ್ರವಾದಂತಹ ತಪಸ್ಸಿನಿಂದ ಆ ದೇವತೆಗಳಿಗೆ ಹಿಂಸೆ ಆಗೋಕ್ಕೆ ಶುರುವಾಯ್ತಂತೆ. ಯಾರು ಯಾಕೆ ಈ ರೀತಿಯಾಗಿ ಯಾಕೆ ಮೇಲಿಂದ ಮೇಲೆ ಆಗತ್ತೆ, ಯಾರು ಸಕಾಮದಿಂದ ತಪಸ್ಸನ್ನು ಮಾಡ್ತಾ ಇರ್ತಾರೋ ಆ ತಪಸ್ಸು ಭಯಂಕರವಾಗಿರುತ್ತೆ. ಅಷ್ಟೇ ಅಲ್ಲ, ಅದು ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದಿರುತ್ತೆ. ಅದಕ್ಕೆ ದೇವತೆಗಳಿಗೆ ಎಲ್ಲ ಲೋಕಕ್ಕೆ ಅವನು ಮಾಡಿದಂತಹ ತಪಸ್ಸಿನಿಂದ ಲೋಕಕ್ಕೆಲ್ಲ ಏನೋ ಬಿಸಿ ಹತ್ತಿದಂಗೆ ಆಗ್ತಾ ಇತ್ತಂತೆ. ಅದಕ್ಕೆ ಹೋಗಿ ಎಲ್ಲರೂ ಕೂಡ ಆ ಬ್ರಹ್ಮದೇವರ ಹತ್ರ ನೀನು ಹೋಗಿ ಬೇಗ ಅವನಿಗೆ ವರ ಕೊಡಪ್ಪ, ನಮಗೆಲ್ಲವೂ ಕೂಡ ತಾಪ ಆಗ್ತಾ ಇದೆ, ಆ ತಾಪವನ್ನು ನೀನು ಶಾಂತ ಮಾಡು ಅಂತ ಎಲ್ಲ ದೇವತೆಗಳು ಬ್ರಹ್ಮದೇವರ ಹತ್ರ ಹೋಗಿ ಹೇಳ್ತಾರೆ. ಅವನು ಬೇರೆ ಏನು ತಪಸ್ಸು ಮಾಡ್ತಾ ಇರಲಿಲ್ಲ, ಬ್ರಹ್ಮದೇವರನ್ನೇ ಕುರಿತು ವಿಶೇಷವಾಗಿ ತಪಸ್ಸನ್ನು ಮಾಡ್ತಾ ಇರ್ತಾನೆ ಅವನು. ತಪಸ್ಸನ್ನು ಮಾಡಬೇಕಾದ್ರೆ ಆಮೇಲೆ 1000 ವರ್ಷಗಳ ಕಾಲ ತಪಸ್ಸನ್ನು ಮುಗಿಸಿದ ಮೇಲೆ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಉತ್ತಿಷ್ಟೋತ್ತಿಷ್ಟ ಭದ್ರಂತೆ ತಪಸ್ಸಿದ್ಧೋಜಿ ಕಾಶ್ಯಪ ವರದೋ ಅವನು ಪ್ರಾಪ್ತೋ ವ್ರೀಯತಾಂ ಈಪ್ಸಿತೋ ವರಹ. ಸಾಕಪ್ಪ, ತಪಸ್ಸನ್ನು ಮಾಡಿದ್ದು ಹೇಳು ಸಾಕು, 1000 ವರ್ಷ ತಪಸ್ಸು ಮಾಡಿದ್ದಿ, ಬೇಕಾದಷ್ಟು ಆಯಿತು, ಸಾಕು ಹೇಳು ಅಂತ ಬ್ರಹ್ಮದೇವರು ಬಂದು ಹೇಳ್ತಾ ಇದ್ದಾರೆ. ಇಷ್ಟು ಹೇಳಬೇಕಾದ್ರೆ ಅವನ ಮೈ ಮೇಲೆ ಏನಂದರೆ ಏನಿರೋದಿಲ್ಲ, ಪೂರ್ಣ ಹುತ್ತ ತುಂಬಿ ಹೋಗಿರುತ್ತೆ. ಆಮೇಲೆ ಎಲ್ಲ ಹುಳಗಳು ಅವನ ಅವಯವಗಳನ್ನು ತಿಂದು ಅದು ಕಳೆದು ಹೋಗಿರುತ್ತೆ. ಅದೆಲ್ಲನೂ ಸರಿಸಿ ಬ್ರಹ್ಮದೇವರು ಹಿರಣ್ಯಕಶಿಪುವಿಗೆ ಅನುಗ್ರಹವನ್ನು ಮಾಡ್ತಾರೆ. ಅವನು ಬ್ರಹ್ಮದೇವರು ಪ್ರತ್ಯಕ್ಷರಾಗಿದ್ದಾರೆ ಅಂತ ಹೇಳಿ ಸ್ತೋತ್ರವನ್ನು ಮಾಡ್ತಾನೆ. ಸ್ತೋತ್ರವನ್ನು ಮಾಡಿದ ಮೇಲೆ ನೀನೇ ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂಥವನು, ಪ್ರಳಯವನ್ನು ಮಾಡುವವನು ನೀನು, ಎಲ್ಲವನ್ನೂ ನೀನೇ ಮಾಡುವವನು ಅಂತಹ ನೀನು ನನಗೆ ವರವನ್ನು ಕೊಡು. ಏನು ವರ ಅಂತಂದರೆ, ನನಗೆ ವರ ಕೊಡೋದಕ್ಕೆ ಬಂದಿದೆಯಲ್ಲ, ಹಾಗಾದರೆ ನಾನು ಕೇಳುವಂತಹ ವರಗಳನ್ನು ನೀನು ಕೊಡು. ಯದಿದಾಸ್ಯಸ್ಯ ಭೀಮತಾನ್ ವರಾನ್ ಮೇ ವರದೋತ್ತಮ ಭೂತೇಭ್ಯಸ್ತ್ವದ್ವಿಸೃಷ್ಟೇಭ್ಯಃ ಮೃತ್ಯುರ್ಮಾಭೂನ್ಮಮ ಪ್ರಭೋ ನಾಂತರ್ಬಹಿರ್ದಿವಾನಕ್ತಂ ಅನ್ಯಸ್ಮಾದಪಿ ಚಾಯುಧೈಃ ನ ಭೂಮೌ ನಾಂಬರೇ ಮೃತ್ಯುರ್ನ ನರೈರ್ನ ಮೃಗೈರಪಿ. ಅವ್ರು ಕೇಳ್ತಾರೆ, ನನಗೆ ಅಭೀಕ್ಷಿತವಾದಂತಹ ವರವನ್ನು ನೀನು ಕೊಡೋದಕ್ಕೆ ಬಂದಿದ್ದಿ ಅಂತ. ಯಾವ ಥರ ವರ ಬೇಕು ಅಂತಂದರೆ, ಭೂತಗಳಿಂದ ನಾನು ಮರಣವನ್ನು ಹೊಂದಬಾರದು. ನೀನು ಸೃಷ್ಟಿ ಮಾಡಿದಂತಹ ಯಾವುದೇ ಪ್ರಾಣಿ ಇರಬಹುದು, ಪಶು ಇರಬಹುದು, ಮನುಷ್ಯ ಇರಬಹುದು, ಅವ್ರು ಯಾರಿಂದನೂ ನಾನು ಮರಣವನ್ನು ಹೊಂದಬಾರದು. ಆಮೇಲೆ ಒಳಗೆ ಸಾಯಬಾರದು, ಹೊರಗೆ ಸಾಯಬಾರದು, ಆಕಾಶದಲ್ಲಿ ಸಾಯಬಾರದು, ಹಗಲಿನಲ್ಲಿ ಸಾಯಬಾರದು, ಭೂಮಿಯಲ್ಲಿ ಸಾಯಬಾರದು, ಆಮೇಲೆ ರಾತ್ರಿಯಲ್ಲಿ ಸಾಯಬಾರದು. ಹೀಗೆ ಯಾವುದೇ ರೀತಿಯಾದಂತಹ ಆಯುಧ ವಿಶೇಷಗಳಿಂದನೂ ನಾನು ಸಾಯಬಾರದು. ನ ಭೂಮೌ ನಾಂಬರೇ ಮೃತ್ಯುರ್ ನರೈರ್ನ ಮೃಗೈರಪಿ. ಯಾವ ಪ್ರಾಣಿಗಳಿಂದ ಎಷ್ಟೇ ಪ್ರಾಣಿಗಳು ಬರಲಿ, ಆ ಎಲ್ಲ ಪ್ರಾಣಿಗಳನ್ನು ಎದುರಿಸುವಂತಹ ಶಕ್ತಿ ನನಗಿರಬೇಕು. ಮತ್ತು ಮನುಷ್ಯರು ಯಾರ್ಯಾರು ಬಂದು ನಾನು ಕೊಲ್ಲೋಕ್ಕೆ ಬಂದರೆ ಅವ್ರು ಯಾರಿಂದನೂ ನಾನು ಸಾಯಬಾರ್ದು. ವಸುಬಿರುವ ಅಸಮುದ್ಬಿರುವ ಸುರಾಸುರ ಮಹೋರಗೈಹಿ. ಪ್ರಾಣ ಇರುವಂತಹ ವಸ್ತುವಿನಿಂದ ಸಾಯಬಾರ್ದು, ಪ್ರಾಣ ಇಲ್ಲದೇ ಇರುವಂತಹ ವಸ್ತುವಿನಿಂದನೂ ಸಾಯಬಾರ್ದು. ಮತ್ತು ದೇವತೆಗಳಿಂದ ನಿನ್ನ ವರದಿಂದ ಯಾರು ಬ್ರಹ್ಮದೇವ ವರ ನಾನು ಮೀರ್ತೀನಿ ಅಂತ ಯಾರಾದರೂ ದೇವತೆಗಳು ಬಂದು ನಾನು ಅವ್ರ ಹತ್ರ ಬಂದರೆ ಅವರಿಂದನೂ ನಾನು ಸಾಯಬಾರ್ದು, ಮತ್ತು ಅಸುರರಿಂದನೂ ನಾನು ಸಾಯಬಾರ್ದು. ಹೀಗೆ ಅವನು ಕೇಳ್ತಾ ಇದ್ದಾನೆ. ಬರೀ ಸಾಯಬಾರ್ದು ಅಂತ ಅಷ್ಟೇ ಕೇಳೋದಿಲ್ಲ, ಜೊತೆಗೆ ಎಲ್ಲ ದೇವತೆಗಳು ಬಂದರೂ ಅವರೆಲ್ಲರೂ ಕೂಡ ನನ್ನ ದಾಸರಾಗಿರಬೇಕು. ಇಡೀ ಏಕಾಧಿಪತ್ಯ ಅಂತ ಅನ್ನೋದು ನನಗೆ ಒಬ್ಬನಿಗೆ ಇರಬೇಕು. ಎಲ್ಲಿ ಹೋದರೂ ನನಗೆ ವಿಶಿಷ್ಟವಾದಂತಹ ಮರ್ಯಾದೆ ನನಗೆ ಸಿಗಬೇಕು. ನಾ ಯಾರಿಂದನೂ ಸಾಯೋದಷ್ಟೇ ಅಲ್ಲ, ಸೋಲೋದು ಬೇಡ, ಅಂತಹವರ ನನಗೆ ಕೊಡು ಅಂತ ಹೇಳ್ತಾ ಇದ್ದಾನೆ. ಸರ್ವೇಷಾಂ ಲೋಕಪಾಲಾನಾಂ ಮಹಿಮಾನಾಂ ತಥಾತ್ಮನಃ ತಪೋಯೋಗ ಪ್ರಭಾವೇನ ಯೋನರಿಷ್ಯತಿ ಕರ್ಹಿಚಿತ.
ಎಲ್ಲ ಲೋಕಪಾಲರು ಅವರು ಮಹಿಮೆಗಳು ಅಂತ ಏನೇನಿದೆಯೋ ಅದೆಲ್ಲವೂ ಕೂಡ ನನಗೆ ಅದನ್ನು ಸಮರ್ಪಣೆ ಮಾಡಬೇಕು ಅವರು ಅಂತ ಅವನು ಕೇಳ್ತಾ ಇದ್ದಾನೆ. ಇಷ್ಟಾದ ಮೇಲೆ ಆವಾಗ ಬ್ರಹ್ಮದೇವರು ಹೇಳ್ತಾರೆ, ತಾತೇ ಮೇ ದುರ್ಲಭ ಪುಂಸೋ ಯಾನ್ ವೃಣೀಶೇ ವರಾನ್ಮಮ. ಇಷ್ಟೆಲ್ಲ ಕೇಳಿದ ನೋಡಿ ಬ್ರಹ್ಮದೇವರಿಗೆ ಆಶ್ಚರ್ಯ ಆಯ್ತಂತೆ. ನಮಗೆ ಆಶ್ಚರ್ಯ ಆಗೋದಲ್ಲ, ಬ್ರಹ್ಮದೇವರಿಗೆ ಆಶ್ಚರ್ಯ ಆಯ್ತಂತೆ. ಈ ರೀತಿಯಾದಂತಹ ವರಗಳನ್ನು ಯಾರೂ ಕೇಳಿಲ್ಲ, ಅಷ್ಟು ದುರ್ಲಭವಾದಂತಹ ವರಗಳನ್ನು ನೀನು ಕೇಳ್ತಾ ಇದ್ದಿ, ಅದಕ್ಕೆ ನಾನು ನಿನಗೆ ಅನುಗ್ರಹವನ್ನು ಮಾಡ್ತೀನಿ ಅಂತೇಳಿ ಕೊಡ್ತಾ ಇದ್ದಾರೆ. ಆ ಬ್ರಹ್ಮದೇವರಿಗೆ ಒಂದು ಕಾನ್ಫಿಡೆಂಟ್, ಬ್ರಹ್ಮದೇವರಿಗೆ ರುದ್ರದೇವರಿಗೆ ಇವರೆಲ್ಲ ವರ ಕೊಡೋದರಲ್ಲಿ ಬ್ರಹ್ಮದೇವರು ರುದ್ರದೇವರು ಎತ್ತಿದ ಕೈ. ಅದರಲ್ಲೂ ಅಸುರರಿಗೆ ಯಾಕೆ ಕೊಡ್ತಾರೆ ಅಂತಂದರೆ, ಏನೇ ಆಗಲಪ್ಪ ನಮ್ಮಪ್ಪ ಒಬ್ಬನಿದ್ದಾನೆ, ಅವನು ಎಲ್ಲ ಎಷ್ಟೇ ವರ ಇರಲಿ ಅವನು ಕೊಲ್ತಾನೆ ಅಂತನೋ ಸಂಹಾರ ಮಾಡ್ತಾನೆ ಅಂತನೋ ಅವನಿಗೆ ಬ್ರಹ್ಮದೇವರಿಗೆ ಮತ್ತು ರುದ್ರದೇವರಿಗೆ ಕಾನ್ಫಿಡೆಂಟ್. ಯಾಕೆಂದರೆ ನಮ್ಮನ್ನು ಮೀರೋವಂಥ ಶಕ್ತಿ ಅವನೊಬ್ಬನಿಗೆ ಇರೋದು. ಹಾಗಾಗಿ ಇಂಥ 100 ವರಗಳು ಕೊಟ್ಟರು ಅವನು ಅದನ್ನು ಸರಿಯಾಗಿ ಮಾಡ್ತಾನೆ ಅವನು ಅಂತನ್ನೋದು ಆ ಭಗವಂತನ ಮೇಲೆ ವಿಶ್ವಾಸದಿಂದ ಇವರು ಬ್ರಹ್ಮದೇವರು ವರವನ್ನು ಕೊಟ್ಟಿದ್ದಾರೆ. ಸರಿ, ವರ ಸಿಕ್ಕಿದ್ದೇ ತಡ, ಸೀದಾ ಇಂದ್ರಪಟ್ಟಣ ಹತ್ರ ಹೋಗ್ತಾರೆ. ಇಂದ್ರನ ಪಟ್ಟಣಕ್ಕೆ ಹೋಗಿ ಅಲ್ಲಿ ಇನ್ನೇನು ಹಿರಣ್ಯಕಶಿಪು ಬರ್ತಾ ಇದ್ದಾನೆ ಗೊತ್ತಾದ ತಕ್ಷಣ ಎಲ್ಲ ದೇವತೆಗಳು ತಮ್ಮ ತಮ್ಮ ಸ್ಥಾನಗಳನ್ನು ಬಿಟ್ಟು ಅವರು ಓಡೋಗ್ಬಿಡ್ತಾರಂತೆ. ಯಾಕೆ ಅಂತಂದರೆ ಆ ಹಿರಣ್ಯಕಶಿಪು ಬರ್ತಾ ಇದ್ದಾನೆ, ಅವನು ಎಲ್ಲ ವರಗಳನ್ನು ಪಡೆದೇ ಬರ್ತಾ ಇದ್ದಾನೆ, ನಮ್ಮ ಸ್ಥಾನಕ್ಕೆ ಇನ್ನು ಗತಿನೇ ಇಲ್ಲ, ಇನ್ನು ಅವನೇ ಇಂದ್ರ ಚಂದ್ರ ಎಲ್ಲನೂ ಅವನೇ ಅಂಥೇಳಿ ಎಲ್ಲ ಇಂದ್ರಾದಿ ದೇವತೆಗಳು ಓಡೋಗ್ತಾ ಇದ್ದಾರೆ. ಅಷ್ಟಾದ ಮೇಲೆ ಇಷ್ಟೆಲ್ಲ ತಪಸ್ಸಾಯಿತು. ತಪಸ್ಸಾದ್ಮೇಲೆ ವರವನ್ನು ಪಡೆದಾದ್ಮೇಲೆ ಅವಾಗ ಸಿಕ್ಕಾಪಟ್ಟೆ ತೊಂದರೆ ಕೊಡೋದಕ್ಕೆ ಪ್ರಾರಂಭ ಮಾಡಿದ. ದೇವತೆಗಳಿಗೆ ಎಲ್ಲರಿಗೂ ಕೂಡ ತೊಂದರೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ ಹಿರಣ್ಯಕಶಿಪು. ಹೆಂಗಿದ್ರು ಯಾರೂ ನನ್ನನ್ನು ಗೆಲ್ಲೋದಿಲ್ಲ, ಜಯಿಸೋದಕ್ಕಾಗೋದಿಲ್ಲ ಅಂದಮೇಲೆ ನಾನೇ ರಾಜ ಅಂತನ್ನುವಂತಹ ಅಹಂಕಾರ ಎಲ್ಲವೂ ಕೂಡ ಅವನಿಗೆ ಬಂದಾಗಿದೆ. ಬಂದಾದ ಮೇಲೆ ಅದೇ ಮತ್ತೆ ದೇವತೆಗಳು ಬ್ರಹ್ಮದೇವರನ್ನು ಹೊರ ಹೋಗ್ತಾರೆ, ಬ್ರಹ್ಮದೇವರು ಭಗವಂತನನ್ನು ಹೊರ ಹೋಗ್ತಾರೆ. ಇವನು ಮಾಡಿದಂತಹ ಕರ್ಮಗಳು ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕ್ರಿಯೆಗಳು ನಮಗೆ ಯಾವ ರೀತಿಯಿಂದನೂ ನಮಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಭಾಳ ತೊಂದರೆ ಕೊಡ್ತಾ ಇದೆ ನೀನು. ಆವಾಗ ಭಗವಂತ ಹೇಳ್ತಾನೆ, ಮಾ ಭೈಷ್ಟ ವಿಭುಧ ಶ್ರೇಷ್ಠ ಸರ್ವೇಷಾಂ ಭದ್ರಮಸ್ತುವಃ, ಎಲ್ಲರಿಗೂ ಕೂಡ ಮಂಗಳವಾಗಲಿ, ಯಾರೂ ಕೂಡ ಹೆದರೋದು ಬೇಡ. ತಸ್ಯ ಶಾಂತಿಂ ಕರಿಷ್ಯಾಮಿ ಕಾಲಸ್ತಾವತ್ ಪ್ರತೀಕ್ಷತಾಂ, ಅವನ ನಾಶವನ್ನು ನಾನು ಅವಶ್ಯವಾಗಿ ಮಾಡ್ತೀನಿ, ಆದರೆ ಸ್ವಲ್ಪ ದಿವಸ ಅವನ ಕಾಲ ಇನ್ನೂ ಬಂದಿಲ್ಲ, ಆ ಕಾಲ ಬಂದ ಮೇಲೆ ನಾನು ಅವಶ್ಯವಾಗಿ ಅವನನ್ನು ಸಂಹಾರ ಮಾಡ್ತೀನಿ ಅಂತ ಹೇಳ್ತಾನೆ. ಯಾವಾಗ ಆ ಕಾಲ ಯಾವಾಗ ಬರುತ್ತೆ ಅಂತಂದರೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ. ಯಾವಾಗ ಅವನು ದೇವತೆಗಳಲ್ಲಿ, ವೇದಗಳಲ್ಲಿ ಅಂದರೆ ವೇದ ಹೇಳಿದಂತಹ ವಾಕ್ಯಗಳಲ್ಲಿ, ಆಮೇಲೆ ಗೋವುಗಳಲ್ಲಿ, ಬ್ರಾಹ್ಮಣರಲ್ಲಿ, ಸಜ್ಜನರಲ್ಲಿ ಅವನು ಯಾವಾಗ ದ್ವೇಷವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೋ ಆವಾಗ ಅವನ ಮರಣವನ್ನು ಹೊಂದ್ತಾನೆ. ಮತ್ತು ಧರ್ಮದಲ್ಲಿ ನನ್ನಲ್ಲಿ ಈಗ ದ್ವೇಷವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದಾನೆ, ಇನ್ನಷ್ಟು ದ್ವೇಷ ಅವನಲ್ಲಿ ಜಾಸ್ತಿ ಆಗತ್ತೆ, ಆವಾಗ ಅವನು ಬೇಗ ಮರಣವನ್ನು ಹೊಂದ್ತಾನೆ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾದೃಶ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಯಾವುದೇ ರೀತಿಯಾದಂತಹ ವೈರ ಅಂದರೆ ಶತ್ರು ಅಂತಂದರೆ ಏನು ಅಂತಲೇ ಗೊತ್ತಿಲ್ಲ ಅಂತಹ ಪ್ರಶಾಂತ ಮನಸ್ಕನಾದಂತಹ ತನ್ನ ಮಗನಾದಂತಹ ಪ್ರಹ್ಲಾದ, ಆ ಪ್ರಹ್ಲಾದನಲ್ಲಿ ಯಾವಾಗ ಅವನು ದೇಶವನ್ನು ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೋ ಆವಾಗ ಹನಿಷ್ಯೇಪಿ, ಎಷ್ಟೇ ವರ ಇರಲಿ ಏನೇ ಇರಲಿ ಅದೆಲ್ಲನೂ ಮೀರಿ ನಾನು ಅವನನ್ನು ಸಂಹಾರ ಮಾಡ್ತೀನಿ. ಏನು ಆ ಭಗವಂತನ ಕಾರುಣ್ಯ. ಮೊದಲು ಸಾಮಾನ್ಯವಾಗಿ ಹೇಳ್ದ, ನನ್ನನ್ನು ದ್ವೇಷ ಮಾಡಿದ್ರೆ ಅವನು ಕೊಲ್ತೀನಿ ಅಂತ. ಆದರೆ ಪ್ರಹ್ಲಾದನನ್ನು ಭಗವದ್ಭಕ್ತ, ಅವನು ಅಂತಹ ಭಕ್ತ ಇನ್ನೊಬ್ಬ ಇಲ್ಲ ಅಂತನೋ ಹಂಗೆ ಮಾರ್ಗದರ್ಶಕ ಅವನು ಪ್ರಹ್ಲಾದ. ಅಂತಹ ಪ್ರಹ್ಲಾದನ ವಿಷಯಕ್ಕೆ ಎಷ್ಟೇ ವರ ಇದ್ದರೂ ಅವನನ್ನು ಕೊಲ್ತೀನಿ ಅಂತಂದು ಆ ಭಗವಂತ ಹೇಳ್ತಾ ಇದ್ದಾನೆ. ಇಷ್ಟಾದ ಮೇಲೆ ಸರಿ ಆಯಿತು ಅಂಥೇಳಿ ಎಲ್ಲ ದೇವತೆಗಳು ಕೂಡ ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಅಲ್ಲಿಂದ ತಮ್ಮ ತಮ್ಮ ಲೋಕಕ್ಕೆ ಹೋಗಿದ್ದಾರೆ. ಆಮೇಲೆ ಈ ಸಪ್ತಮ ಸ್ಕಂದದಲ್ಲಿ ಒಂದು ವಿಶೇಷ ಏನು ಅಂತಂದರೆ,
ನೋಡ್ತಾ ಇರೋ ನರಸಿಂಹಾವತಾರ ವಿಶೇಷ ಸರಿ, ಆದರೆ ಯಾವಾಗ ಪ್ರಹ್ಲಾದನ ಮಹಿಮೆಗಳನ್ನು ನಾರದರು ಧರ್ಮರಾಜನಿಗೆ ಹೇಳ್ತಾ ಇರ್ತಾರೋ ಆ ಸಮಯದಲ್ಲಿ ಆ ಪ್ರಹ್ಲಾದ ಅಂತ ಒಂದೇ ಶಬ್ದದಿಂದ ಹೇಳೋದಿಲ್ಲ. ಆ ಪ್ರಹ್ಲಾದ ಅವನು ಸಾತ್ವಿಕ ಅಥವಾ ಅವನು ಭಗವಂತನ ಭಕ್ತ ಅಂತನ್ನುವಂತಹ ಅನೇಕ ವಿಶೇಷಣಗಳನ್ನು ಕೊಟ್ಟು ಪ್ರಹ್ಲಾದನ ಬಗ್ಗೆ ಹೇಳ್ತಾರೆ. ಅಷ್ಟು ಆ ನಾರದರಿಗೂ ಕೂಡ ಪ್ರಹ್ಲಾದನ ಮೇಲೆ ಅಷ್ಟು ಭಕ್ತಿ ಪ್ರೀತಿ, ಅದಕ್ಕೋಸ್ಕರ ಅಲ್ಲಿ ಹೇಳ್ತಾ ಇರ್ತಾರೆ. ಸರಿ, ಆ ಹಿರಣ್ಯಕಶಿಪುವಿಗೆ 4 ಜನ ಮಕ್ಕಳು, ಪ್ರಹ್ಲಾದ, ಸಲ್ಲಾದ, ಅನುಲ್ಲಾದ, ಆಹ್ಲಾದ ಅಂತ ಹೇಳಿ 4 ಜನ ಮಕ್ಕಳು. ಅದರಲ್ಲಿ ಪ್ರಹ್ಲಾದ ಅನ್ನೋನು ಅವನು ಮೊದಲನೇ ಮಗ. ಆ ಮೊದಲನೇ ಮಗನಾದರೆ ಅವನಿಗೆ ಎಷ್ಟು ಭಗವಂತನಲ್ಲಿ ಭಕ್ತಿ, ಅವನು ಸಣ್ಣ ವಯಸ್ಸಿನಲ್ಲೇ ಭಗವಂತನಲ್ಲಿ ಭಕ್ತಿ ಅಂತನ್ನೋದು ತುಂಬಿ ಇತ್ತು ಅಂತನ್ನೋದು ನಾರದರು ಧರ್ಮರಾಜನಿಗೆ ಹೇಳ್ತಾ ಇದ್ದಾರೆ. ನೋದ್ವಿಗ್ನ ಚಿತ್ತೋ ವ್ಯಸನೇಶು ನಿಸ್ಪೃಹ ಶ್ರುತೇಶು ದೃಷ್ಟೇಶು ಗುಣೇಶು ವಸ್ತದೃಕ್ ದಾಂತೇಂದ್ರಿಯ ಪ್ರಾಣ ಶರೀರದಿ ಸದಾ ಪ್ರಶಾಂತ ಕಾಮೋ ರಹಿತಾಸುರೋಸುರ. ಆ ಪ್ರಹ್ಲಾದ ಹೇಗಿದ್ದ ಅಂತಂದರೆ ಯಾವುದೇ ರೀತಿಯಂತಹ ಉದ್ವಿಗ್ನ ಮನಸ್ಸಿರಲಿಲ್ಲ. ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ, ಸ್ನೇಹಿತರೆಲ್ಲರೂ ಕೂಡ ಕರಿಬೇಕು, ಆಟಾಡಕ್ಕೆ ಬಾ ಆಟ ಆಡೋದ್ರಲ್ಲಿ ಆಸಕ್ತಿ ಅಂತ ಅನ್ನೋದಿರಲಿಲ್ಲ ಅವನಿಗೆ, ಯಾವುದೂ ಕೂಡ ಇರ್ತಾ ಇರಲಿಲ್ಲ. ಮತ್ತು ಇನ್ನೊಬ್ಬರಲ್ಲಿ ದ್ವೇಷ ಮಾಡೋದಾಗಲಿ ಅಥವಾ ಇನ್ನೊಬ್ಬರನ್ನ ತೊಂದರೆ ಕೊಡೋದಾಗಲಿ ಇರ್ತಂಥ ಯಾವುದೂ ಅವನಲ್ಲಿ ಗುಣ ಅಂತ ಅನ್ನೋದು ಇರಲಿಲ್ಲ, ಇದು ದೋಷ ಅಂತ ಅನ್ನೋದು ಇರಲಿಲ್ಲ. ಎಲ್ಲವೂ ಕೂಡ ಸದ್ಗುಣಗಳೇ ಅವನಲ್ಲಿ ಇತ್ತು. ವಾಸುದೇವೇ ಭಗವತಿ ಯಸ್ಯ ನೈಸರ್ಗಿಕೀ ರತಿ. ಅವನಲ್ಲಿ ಆ ಭಗವಂತನಲ್ಲಿ ಆ ಪ್ರಹ್ಲಾದ ಹೇಗೆ ಭಕ್ತಿ ಮಾಡ್ತಾ ಇದ್ದ ಅಂತಂದರೆ ಅದು ಸ್ವಾಭಾವಿಕವಾದಂತಹ ಭಕ್ತಿ ಅಂತ ಅನ್ನೋದು ಅವನಲ್ಲಿ ಇರ್ತಿತ್ತು. ಕೆಲವೊಬ್ಬರು ಆಡಂಬರಕ್ಕೆ ತೋರಿಸ್ಕೊತಾ ಇರ್ತಾರೆ, ಭಾರೀ ಭಕ್ತಿ ಇದೆ ಅಂತಂದು, ಆದರೆ ಆ ರೀತಿಯಾದಂತಹ ಭಕ್ತಿಗಳು ಅವನಲ್ಲಿ ಕಾಣಿಸಲಿಲ್ಲ, ಭಕ್ತಿಯ ಲಕ್ಷಣಗಳು ಅವನಲ್ಲಿ ಕಾಣಿಸಲಿಲ್ಲ. ಅಷ್ಟು ಸ್ವಾಭಾವಿಕವಾಗಿ ಅವನಲ್ಲಿ ಇದೆ ಅಂತನ್ನೋದು ಗೊತ್ತಾಗ್ತಿತ್ತು. ನೆಸ್ತಕ್ರೀಡನಕೋ ಬಾಲೋ ಜಡವತ್ ತನ್ಮನಾಸದ ಕೃಷ್ಣಗ್ರಹ ಗೃಹೀತಾತ್ಮ ನವೇದ ಜಗದೀದೃಶಂ. ಆಟಕ್ಕೆ ಹೋಗ್ತಾ ಇರಲಿಲ್ಲ. ಆಟವನ್ನು ಅವನು 5 ವರ್ಷ ಇದ್ದಾಗೆ ಆಟವನ್ನು ಎಲ್ಲ ಆಟಗಳನ್ನು ಬಿಟ್ಟಿದ್ದ. ಮತ್ತು ತನ್ನ ಮನಸ್ಸನ್ನು ಒಂದು ಜಡದಂತೆ ಇಟ್ಕೊಂಡಿರ್ತಿದ್ದ. ಅಂದರೆ ಬೇರೆ ಯಾವುದರಲ್ಲೂ ಆಸಕ್ತಿಯಾಗಿರೋಂಗೆ ಇರ್ತಾ ಇರಲಿಲ್ಲ ಅವನು. ನಗುವಾರೋ, ರೋಧಿಸುವಾರೋ, ನಾಟ್ಯವಾಡುವರೋ, ಕೆಲವೊಮ್ಮೆ ಅವನು ಭಾರೀ ಭಗವಂತನ ವಿಷಯ, ಭಗವಂತನ ಮಹಿಮೆ ಅಂತ ತಿಳಿದು ಅವನು ಜೋರಾಗಿ ನಗ್ತಾ ಇದ್ದಂತೆ. ಕೆಲವೊಮ್ಮೆ ಜೋರಾಗಿ ಅಳೋದು, ಭಗವಂತ ಕಾಣಿಸ್ತಾ ಇಲ್ಲ ಅಂತಂದು ಜೋರಾಗಿ ಅಳೋದು. ಆಮೇಲೆ ಒಂದೊಂದ್ಸತಿ ಜೋರಾಗಿ ಕುಣಿಯೋದು, ಹೆಂಗೆ ಬೇಕೋ ಹಾಗೆ ಕುಣಿಯೋದು, ನರ್ತನ ಮಾಡೋದು, ನೃತ್ಯ ಮಾಡೋದು, ಒಂದೊಂದ್ಸತಿ ಹಾಡೋದು, ಭಗವಂತನನ್ನು ಗಾಯನ ಮಾಡೋದು, ಹೀಗೆ ಅವನು ಮಾಡ್ತಾ ಇರ್ತಾನೆ. ಇದು ಭಗವದ್ಭಕ್ತರ ಲಕ್ಷಣ. ಹಸತ್ಯತೋ ರೋದತಿ ರೋತಿ ಗಾಯತಿ ಅಂತೇಳಿ ಮುಂದೆ ಶ್ಲೋಕ ಬರುತ್ತೆ. ಹಾಗೆ ಈ ಪ್ರಹ್ಲಾದರಾಜರು ಕೂಡ ಭಗವಂತನಲ್ಲಿ ಮನಸ್ಸನ್ನು ಇಟ್ಟರೆ ಹೀಗಿರ್ತಾರೆ ಭಗವದ್ಭಕ್ತರು ಅಂತ ಅನ್ನೋದನ್ನು ಪ್ರಹ್ಲಾದರಾಜರು ತೋರಿಸ್ತಾ ಇದ್ದಾರೆ. ಅವನಿಗೆ, ಆ ಪ್ರಹ್ಲಾದನಿಗೆ ಎಂಥ ಗ್ರಹ ಹಿಡಿದಿತ್ತು ಅಂತಂದರೆ, ಕೆಲವರೆಲ್ಲ ಹೇಳ್ತಿರ್ತಾರಲ್ಲ, ಅವನಿಗೆ ಒಂದು ಯಾವುದೋ ಗ್ರಹ ಹಿಡಿದಿರಬೇಕಪ್ಪ, ಅದಕ್ಕೆ ಹಿಂಗೆ ಹುಚ್ಚುಚ್ಚರಂಗೆ ಆಡ್ತಾ ಇದ್ದಾನೆ. ಅವನಿಗೆ ಎಂಥ ಗ್ರಹ ಹಿಡಿದಿತ್ತು ಅಂತಂದರೆ ಕೃಷ್ಣ ಗ್ರಹ ಗೃಹೀತಾತ್ಮ. ಅವನಿಗೆ ಕೃಷ್ಣ ಗ್ರಹ, ಆ ಕೃಷ್ಣ ಅಂತನ್ನುವಂತಹ ಗ್ರಹ, ಆ ಗ್ರಹ ಅವನಿಗೆ ಮನಸ್ಸಿನಲ್ಲಿ ಪೂರ್ಣವಾಗಿ ಹಿಡಿದೋಗಿತ್ತು. ಅದಕ್ಕೆ ಅವನು ಹೀಗೆ ಮಾಡ್ತಾ ಇದ್ದ ಅಂತ ಅನ್ನೋದನ್ನು ಕೂಡ ಇಲ್ಲಿ ತಿಳಿಸ್ತಾರೆ. ಆಸೀನ ಪರ್ಯಟನ್ ನಕ್ಷನ್ ಶಯಾನ ಪ್ರಪಿಬನ್ ಭುರ್ವನ್ ನಾನು ಸಂದದ ಏತಾನಿ ಗೋವಿಂದ ಪರಿರಂಭಿತ. ಕೂತಾಗ, ನಿಂತಾಗ, ಓಡಾಡಬೇಕಾದ್ರೆ ಎಲ್ಲ ಸಮಯದಲ್ಲೂ ಆ ಭಗವಂತನನ್ನು ವಿಶೇಷವಾಗಿ ಸ್ಮರಣೆ ಮಾಡ್ತಾ ಇರೋದು. ಇದನ್ನು 1 ಸೆಕೆಂಡು ಕೂಡ ಭಗವಂತನ ಸ್ಮರಣೆ ಮಾಡದೇನೆ ಇರ್ತಾ ಇರಲಿಲ್ಲ ಅವನು ಅಂತನ್ನೋದನ್ನು ಇಲ್ಲಿ ತಿಳಿಸ್ತಾರೆ. ಆಮೇಲೆ ಒಂದು ಸಲ ತಮ್ಮ ಮನೆ ಹತ್ರನೇ ಗುರುಕುಲ, ಚಂಡಾಮರ್ಕರು ಅಂತ ಅವರು ಶುಕ್ರಾಚಾರ್ಯರ ಮಕ್ಕಳು. ಆ ಗುರುಕುಲಕ್ಕೆ ಈ ಪ್ರಹ್ಲಾದನನ್ನು ಕಳಿಸಿದ್ದಾರೆ. ಸರಿ, ಸಣ್ಣ ಹುಡುಗ ಹೋಗಿ ಒಂದು ಸತೆ ಮನೆಗೆ ಕರ್ಕೊಂಡ್ಬಂದಿದ್ದಾನೆ. ಕರೆದುಕೊಂಡು ಬಂದಾಗ ನಿಮ್ಮ ಮಗ ಏನು ಕಲ್ತಿದ್ದಾನೆ ಅದನ್ನು ಒಂದು ಸತೆ ಬೇಕಾದ್ರೆ ಪರೀಕ್ಷೆ ಮಾಡ್ತಿದ್ರು ಮಾಡಿರಿ ಅನ್ನೋ ಹಂಗೆ ಆ ಗುರುಗಳು ಹೇಳಿದರು.
ಆವಾಗ ಆ ಹಿರಣ್ಯಕಶಿಪು ತನ್ನ ಮಗನನ್ನು ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಕೇಳ್ತಾನೆ, ಪ್ರಪ್ರಚ್ಚ ಕಥಿತಾಂ ವತ್ಸ ಮನ್ಯತೆ ಸಾಧುಯದ್ ಭವಾನ್. ನನಗೆ ಒಂದು ಸಾಧುವಾದಂತಹ ಮಾತನ್ನು, ಯೋಗ್ಯವಾದಂತಹ ಮಾತನ್ನು ಹೇಳು. ಇಲ್ಲಿ ಮೊದಲನೇ ಸತಿ ಅವನು ಗುರುಗಳೇನು ಹೇಳಿಕೊಟ್ರು ಅದನ್ನು ಹೇಳು ಅಂತ ಹೇಳಿಲ್ಲ. ಸಾಧುವಾದಂತಹ ಒಂದು ಮಾತನ್ನು ನನಗೆ ಹೇಳು. ಅದಕ್ಕೆ ಪ್ರಹ್ಲಾದರಾಜರು ಹೇಳ್ತಾರೆ, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಮ ಸದ್ಗೃಹಾತ್ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂಗತೋ ಯದ್ಧರಿಮಾಶ್ರಯೇತ. ಸಾಧುವಾದಂತಹ ಮಾತನ್ನು ಹೇಳಬೇಕಾಗೋದಿಲ್ಲ, ಸಾಧುವಾದಂತಹ ಮಾತನ್ನೇ ಹೇಳ್ತೀನಿ. ಏನು, ನೀ ಏನು ಅಸುರ ಜಾತಿಯಲ್ಲಿ ಹುಟ್ಟಿದೆಯಲ್ಲ, ನೀನು ಈ ಅಸುರ ಜಾತಿಯಲ್ಲಿ ಹುಟ್ಟಿ ಬೇರೆ ಬೇರೆ ದೇವತೆಗಳಿಗೆ ತೊಂದರೆ ಕೊಡೋದು ಅದೆಲ್ಲವನ್ನು ಬಿಟ್ಟುಬಿಡು. ಬಿಟ್ಟು ಯಾವಾಗಲೂ ಆ ಉದ್ವಿಗ್ನ ಮನಸ್ಸಿನಲ್ಲಿ ಏನು ಇಟ್ಕೊಂಡಿರ್ತೀಯಲ್ಲ ಆ ಮನಸ್ಸನ್ನು ಬಿಟ್ಟಾಕು. ಬಿಟ್ಟಾಕಿ ಹಾಗಾದರೆ ಏನು ಮಾಡಬೇಕು? ವನಕ್ಕೆ ಹೋಗಬೇಕು. ಎಲ್ಲ ಪಾಪವನ್ನು ಕಳ್ಕೋಬೇಕು ಅಂತಂದರೆ ವನಕ್ಕೆ ಹೋಗ್ಬೇಕು. ವನಕ್ಕೆ ಹೋಗಿ ಸರಿ, ಆ ಹಿರಣ್ಯಕಶಿಪಿಗೆ ಇಷ್ಟೋ ತನಕ ಸಮಾಧಾನ ಇತ್ತು, ವನಕ್ಕೆ ಹೋಗಬೇಕು ಅನ್ನೋ ತನಕ ಸಮಾಧಾನ ಇತ್ತು. ಆದರೆ ವನಕ್ಕೆ ಹೋಗಿ ಮುಂದೇನು ಮಾಡಬೇಕು ಅಂತಂದರೆ ವನಂಗತೋ ಯದ್ಧರಿಮಾಶ್ರಯೇತ. ವನಕ್ಕೆ ಹೋಗಿ ನೀ ಬೇರೇನು ಮಾಡಬೇಡ, ಭಗವಂತನನ್ನು ಸ್ಮರಣೆ ಮಾಡು. ಸಿಟ್ಟು ಬಂತು ನೋಡ್ರಿ ಅವನಿಗೆ. ಆವಾಗ ಸಿಟ್ಟು ಬಂದ ತಕ್ಷಣ ಇವನಿಗೆ ಯಾರೋ ಏನೋ ಕಲಿಸ್ಕೊಟ್ಟಿದ್ದಾರೆ ಅಂಥೇಳಿ ಮೊದಲು ಚಂಡಾಮರ್ಕರಿಗೆ ಬೈತಾರೆ. ಇವನಿಗೆ ಅಲ್ಲಿ ಯಾರಾದರೂ ಬ್ರಾಹ್ಮಣರು ಬಂದಿದ್ದಾರಾ, ಯಾರಾದರೂ ಋಷಿಗಳು ಬಂದಿದ್ದಾರಾ, ಜ್ಞಾನಿಗಳು ಬಂದಿದ್ದಾರಾ, ಇವನಿಗೆ ಯಾರ್ಯಾರು ಏನೇನೋ ತಲೆ ತುಂಬ್ತಾ ಇದ್ದಾರೆ, ಇದನ್ನು ಎಷ್ಟೋ ತಲೆಯಿಂದ ತೆಗೆದು ನೀವು ಧರ್ಮ ಅರ್ಥ ಕಾಮ ಇವು ಮೂರುಗಳನ್ನು ಮಾತ್ರ ಉಪದೇಶ ಮಾಡಿರಿ ಅಂತ ಹೇಳಿ ಆ ಪ್ರಹ್ಲಾದನನ್ನು ಸಿಟ್ಟಿನಿಂದ ಕಳಿಸ್ತಾನೆ. ಕಳಿಸಿದ ಮೇಲೆ ಅವಾಗ ಆ ಚಂಡಾಮರ್ಕರು ಪ್ರಹ್ಲಾದನ ಹತ್ರ ಹೇಳ್ತಾರೆ, ನೀವೆಲ್ಲ ಇಂಥವೆಲ್ಲ ನೀನು ಹೇಳೋಂಗಿಲ್ಲ, ನಾವು ಹೇಳಿಕೊಟ್ಟದ್ದನ್ನೇ ಹೇಳಬೇಕು. ಹಿರಣ್ಯಕಶಿಪು ಸರ್ವೋತ್ತಮ, ಹಿರಣ್ಯಕಶಿಪು ಅದು ಹಿರಣ್ಯಕಶಿಪುವೇ ನಿಮಗೆ ಎಲ್ಲವನ್ನು ಕೊಡೋದು, ಹಾಗೆ ಹೀಗೆ ಅಂತೆಲ್ಲನೂ ಹೇಳ್ತಾರೆ. ಏನು ಹೇಳಿದ್ರು ಅವನು ಕೇಳೋದಿಲ್ಲ, ಏನೂ ಕೇಳೋದಿಲ್ಲ. ಆಮೇಲೆ ಹಾಗೆ ನೀವೇನು ಹೇಳ್ತೀರೋ ಹೇಳ್ರಿ, ಅದು ನಂಗೆ ಯಾವುದೂ ಕೇಳಿಸ್ತಾನೇ ಇಲ್ಲ ಅನ್ನೋ ಹಂಗೆ ನಾ ಕೂಡ್ತೀನಿ ಅಂತ ಹೇಳಿ ಅವನು ಪ್ರಹ್ಲಾದರಾಜರು ಸುಮ್ಮನೆ ಇರ್ತಾರೆ. ಸರಿ, ಒಂದು ಸಲ ಹೀಗೆ ಮತ್ತೊಮ್ಮೆ ಅವನು ಕರ್ಕೊಂಡು ಹೋಗ್ತಾರೆ, ಚಂಡಾಮರ್ಕರೇ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಈಗ ಅವನು ಕಲ್ತಿದ್ದಾನೆ, ನೋಡ್ಕೋಬೇಕಾದ್ರೆ ಪರೀಕ್ಷೆ ಮಾಡು ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗಾದರೆ ಈ ಸತೆ ಅವನು ನನ್ನ ಬಗ್ಗೆ ಹೇಳ್ಬೋದು, ನನ್ನ ಮಹಿಮೆಗಳನ್ನೇ ಹೇಳ್ಬೋದು ಅಂತ ಅವನು ಭಾಳ ಖುಷಿಯಿಂದ ತನ್ನ ಮಗನನ್ನು ಕರೀತಾನೆ. ಈಗ ಕೇಳಬೇಕಾದ್ರೆ ನಿನ್ನ ಗುರುಗಳು ಏನು ಹೇಳಿಕೊಟ್ರು ಅದನ್ನು ಹೇಳು ಅಂತ ಹೇಳ್ತಾನೆ. ನಿನಗೆ ಕಾಲೈನೇತಾವತಾಪ್ಯುಷ್ಮನ್ ಯದದೀಕ್ಷತ್ ಗುರೋರ್ಭವಾನ್. ನಿನಗೆ ಗುರುಗಳು ಏನು ಹೇಳಿಕೊಟ್ಟಿದ್ದಾರೋ ಅದರಲ್ಲಿ ನೀನು ಯಾವುದನ್ನು ಅಧ್ಯಯನ ಮಾಡಿದ್ದೀಯೋ ಅದನ್ನು ಪೂರ್ಣವಾಗಿ ನೀನು ನನಗೆ ಹೇಳಬೇಕು. ಸರಿ ಆಯಿತು ಅಂತ ಹೇಳ್ತೀನಿ ಅಂತ ಅವನು ಹೇಳ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ಯಾವಾಗಲೂ ಭಗವಂತನ ಶ್ರವಣವನ್ನು ಮಾಡಬೇಕು, ಭಗವಂತನ ಮಹಿಮೆಗಳನ್ನು ಶ್ರವಣ ಮಾಡ್ತಾ ಇರಬೇಕು. ಮತ್ತು ಆ ಶ್ರವಣ ಮಾಡಿದ್ದನ್ನು ಒಂದು ಸತಿ ಶ್ರವಣ ಮಾಡಿದರೆ ಸಾಕಾ? ಇಲ್ಲ, ಕೀರ್ತನೆ ಮಾಡಬೇಕು. ಮತ್ತೆ ಮತ್ತೆ ಆ ಭಗವಂತನ ಸ್ಮರಣೆಯನ್ನು ಆಚಾರ್ಯ ಒಂದು ಸತಿ ಪಾಠ ಹೇಳ್ಕೊಟ್ಟಿರ್ತಾರೆ. ಆ ಪಾಠ ಹೇಳ್ಕೊಟ್ಟಿದಂತಹ ವಿಷಯವನ್ನು ನಾವು ಮನೆಗೆ ಹೋಗಿ ಒಂದು 10 ಸತಿ ಅದನ್ನು ಓದ್ಕೊಂಡ್ರೆ ನಮಗೆ ಮತ್ತೆ ಬರುತ್ತೆ, ಇಲ್ಲದೇ ಇದ್ದರೆ ಅದು ಬರೋದೇ ಇಲ್ಲ. ಹಾಗೆ ಕೀರ್ತನವನ್ನು ಮಾಡಬೇಕು. ಆಮೇಲೆ ಸ್ಮರಣೆ ಮಾಡಬೇಕು. ಬರೀ ಅದನ್ನು ಕೀರ್ತನೆ ಮಾಡಿದ್ರೆ ಒಂದು 10 ಸತಿ ನಮಗೆ ಹೇಳಿದ ತಕ್ಷಣ ಬಂದ್ಬಿಡತ್ತಾ? ಇಲ್ಲ, ಬೆಳಗ್ಗೆ ಎದ್ದು ಭಗವಂತನ ಮಹಿಮೆ ಹೀಗಿದೆ, ನಮಗೆ ನಿನ್ನೆ ಆಚಾರ್ಯರು ಈ ರೀತಿಯಾಗಿ ಪಾಠವನ್ನು ಹೇಳಿದರು, ಆ ಪಾಠವನ್ನು ಹೇಳಿದ್ದು ನಾನು ನಿನ್ನೆ 10 ಸತಿ ಕಟ್ ಮಾಡಿದೆ, ಬರೀ ಕಟ್ ಮಾಡಿದ್ರೆ ಸಾಲದು, ಅದು ಭಗವಂತನ ಮಹಿಮೆ ಇದು, ಈ ರೀತಿಯಾಗಿ ಸ್ಮರಣೆಯನ್ನು ಮಾಡಬೇಕು. ಪ್ರಾತಃ ಕಾಲದಲ್ಲಿ ಆ ಭಗವಂತನ ಸ್ಮರಣೆ ಒಂದೇ ಅಲ್ಲ, ಪ್ರಾತಃ ಕಾಲದಲ್ಲಿ ಒಂದೇ ಅಲ್ಲ, ಎಲ್ಲ ಕಾಲದಲ್ಲೂ ಆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಮತ್ತು ಪಾದಸೇವನಂ, ವಿಷ್ಣೋ ಅಂತ ಅನ್ನೋದನ್ನು ಎಲ್ಲ ಕಡೆ ಹಚ್ಕೊಂಡು ಹೋಗಬೇಕು. ಆ ವಿಷ್ಣೋ ಶ್ರವಣಂ ವಿಷ್ಣೋ ಕೀರ್ತನಂ ಅಂಥೇಳಿ ಪಾದಸೇವನಂ, ಆ ಭಗವಂತನ ಪಾದದ ಸೇವೆಯನ್ನು ನಾವು ಯಾವಾಗಲೂ ಮಾಡ್ತಾ ಇರಬೇಕು.
ಭಗವಂತನ ಅಥವಾ ಭಗವದ್ಭಕ್ತರ ಪಾದ ಸೇವೆಯನ್ನು ಕೂಡ ನಾವು ಮಾಡ್ತಾ ಇರಬೇಕು. ಯಾವಾಗಲೂ ಆ ಭಗವಂತನನ್ನು ನಾವು ಪೂಜೆಯನ್ನು ಮಾಡಬೇಕು. ಅರ್ಚನಂ, ನಮಸ್ಕಾರವನ್ನು ಮಾಡಬೇಕು. ವಂದನಂ, ನಾವು ಭಗವಂತನಿಗೆ ಪೂಜೆಯನ್ನು ಮಾಡಿ ಪೂಜೆಯನ್ನು ಎಲ್ಲ ಆದಮೇಲೆ ನಾವು ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು. ಅವನ ಅನುಚರರಿಗೂ ಕೂಡ ತಾರತಮ್ಯಯುಕ್ತವಾಗಿ ಆ ದೇವತೆಗಳಿಗೂ ಕೂಡ ನಮಸ್ಕಾರವನ್ನು ಮಾಡಬೇಕು. ಅದಾದ ಮೇಲೆ ಆ ದಾಸ್ಯ, ನೀನು ನನ್ನ ಸ್ವಾಮಿ, ನಾನು ನಿನ್ನ ಭೃತ್ಯ ಅಂತಂದು ಯಾವಾಗಲೂ ನಾವು ಚಿಂತನೆಯನ್ನು ಮಾಡಬೇಕು. ಆಮೇಲೆ ಆ ಭಗವಂತನ ಹತ್ರ ಸಖ್ಯ, ಗೆಳೆತನದಿಂದ ಇರಬೇಕಂತ. ಅಂತಂದರೆ ನಾವು ಬಹಳ ಆತ್ಮೀಯ ಸ್ನೇಹಿತರ ಹತ್ರ ನಾವು ಎಲ್ಲವನ್ನು ಕೂಡ ಹೇಳ್ಕೊತಾ ಇರ್ತೀವಿ. ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರು ಯಾರು ಅಂತಂದರೆ ಭಗವಂತ. ಆ ಭಗವಂತನಿಗೆ ಎಲ್ಲವೂ ಗೊತ್ತಿರುತ್ತೆ, ಆದರೆ ನಾವು ಅದನ್ನು ಹೇಳ್ತಾ ಇರಬೇಕಂತ. ಅಂದರೆ ಅವಾಗ ನಮ್ಮನ್ನ ರಕ್ಷಣೆ ಮಾಡ್ತಾ ಇರು ಅಂತಂದು ಆ ಭಗವಂತನ ಹತ್ರ ಹೇಳ್ತಾ ಇರಬೇಕು. ಹೀಗೆ ಸಖ್ಯ. ಮತ್ತು ಆತ್ಮನಿವೇದನಂ. ಆ ಆತ್ಮನಿವೇದನಂ ಅಂತಂದರೆ ತನ್ನನ್ನು ತಾನು ಪೂರ್ಣವಾಗಿ ಆ ಭಗವಂತನಿಗೆ ಅರ್ಪಣೆ ಮಾಡೋದು. ಅಥವಾ ಮೋಕ್ಷದಲ್ಲಿಯೂ ಕೂಡ ಭಗವಂತ ನಮ್ಮನ್ನು ನಿಯಾಮನೆ ಮಾಡ್ತಾನೆ ಅಂತನ್ನುವಂತಹ ಅನುಸಂಧಾನದಿಂದ ಅಲ್ಲಿ ಹೇಳಬೇಕು. ಆತ್ಮಸ್ತತ್ವೇನ ವೇದನಂ ಆತ್ಮನಿವೇದನಂ. ಪೂರ್ಣವಾಗಿ ನನ್ನ ಮನಸ್ಸಿನಲ್ಲಿ ಇರುವಂತಹ ಪರಮಾತ್ಮನಿಗೆ ನನ್ನ ಈ ದೇಹದಿಂದ ಮಾಡುವಂತಹ ಎಲ್ಲ ಕಾರ್ಯಗಳು ಆ ಭಗವಂತನಿಗೆ ಸಮರ್ಪಣ ಅಂತ ಅನ್ನೋದು ಒಂದು, ಸಮರ್ಪಣೆ ಮಾಡೋದು ಒಂದು. ಅಥವಾ ಮುಕ್ತಸ್ಯಾಪಿ ಮಮಾಂತಸ್ಥೋ ನಿಯಂತೇವ ಹರಿಸ್ಸದಾ. ಆ ಮುಕ್ತಿ ಆದಮೇಲೂ ಕೂಡ ನನ್ನಂಥ ಅನೇಕ ಜೀವರಾಶಿಗಳನ್ನು ನೀನು ನಿಯಮನೆ ಮಾಡೋವನು ನೀನು. ಮುಕ್ತಿಗೆ ಹೋದ ತಕ್ಷಣ ನಾವು ಅಲ್ಲಿ ಹೋಗಿ ಸ್ವತಂತ್ರರಾಗಿರ್ತೀವಿ ಅಂತಿಲ್ಲ. ಆ ಮುಕ್ತಿಯಲ್ಲೂ ಕೂಡ ಹಿಂದಾದು ಹೋದಂತಹ ಅನೇಕ ಬ್ರಹ್ಮದೇವರು ಇರ್ತಾರೆ. ಆ ಬ್ರಹ್ಮದೇವರನ್ನು ನಿಯಾಮಕನ ಮಾಡೋನು ಆ ಭಗವಂತ. ಅಷ್ಟೇ ಅಲ್ಲ, ಜೀವರಾಶಿಗಳು ಬೇಕಾದಷ್ಟು ಜನ ಇರ್ತಾನೆ. ಆ ಎಲ್ಲ ಜೀವರಾಶಿಗಳನ್ನು ನಿಯಾಮನೆ ಮಾಡೋನು ಆ ಭಗವಂತ. ಈ ರೀತಿಯಾಗಿ ತಿಳಿಬೇಕು ಅಂತ ಹೇಳಿದ ತಕ್ಷಣ ಅವಾಗ ಇಷ್ಟೋ ತನಕ ಅವನು ಸುಮ್ಮನೆ ಇರ್ತಿದ್ದ. ಒಂದು ಸತೆ ಅವಾಗ ಸ್ವಲ್ಪ ಕೋಪ ಬಂದಿತ್ತು. ಈಗ ಪೂರ್ಣವಾಗಿ ಅವನಿಗೆ ಕೋಪ ಅಂತ ಅನ್ನೋದು ಬಂದಿದೆ ಆ ಹಿರಣ್ಯಕಶಿಪುವಿಗೆ. ಕೋಪ ಬಂದ ತಕ್ಷಣ ಇವನನ್ನು ತನ್ನ ತೊಡೆ ಮೇಲೆ ಕುಡಿಸ್ಕೊಂಡಿದ್ದ, ಎತ್ತಿ ಆ ಕಡೆ ಒಗಿತಾನೆ. ತನ್ನ ಮಗ ಅಂತಲೂ ನೋಡೋದಿಲ್ಲ, ಹಾಗೆ ಒಗಿತಾನೆ. ಒಗೆದು ಇವನಿಗೆ ಏನೇನು ಶಿಕ್ಷೆ ಅಂತಿದೆಯೋ ಆ ಶಿಕ್ಷೆ ಎಲ್ಲವನ್ನು ಕೂಡ ಕೊಡ್ರಿ ನೀವು. ಅವಾಗ ಹೇಳ್ತಾನೆ. ತಕ್ಷಣ ಈ ಹಿರಣ್ಯಕಶಿಪು ಪ್ರಹ್ಲಾದನ ಒಗೆದ ತಕ್ಷಣ ಈ ಚಂಡಾಮರ್ಕರನ್ನು ನೋಡ್ತಾನಂತ. ಚಂಡಾಮರ್ಕರ ತಕ್ಷಣ ನೋಡಿದ ತಕ್ಷಣ ನಿಮಗೆ ಏನು ಹೇಳ್ಕೊಡ್ರಿ ಅಂತ ಹೇಳಿದ್ದೆ, ನೀವೇನು ಹೇಳ್ಕೊಡ್ತಾ ಇದ್ದೀರಿ, ನಿಮಗೆ ಗೊತ್ತಾಗಲ್ವಾ ಅಂತಂದು ಆ ಹಿರಣ್ಯಕಶಿಪು ಬಯ್ಯೋ ಹಾಗೆ ನೋಡ್ತಾನೆ. ನೋಡಿದ ತಕ್ಷಣ ಅವಾಗ ಗುರುಪುತ್ರರು ಹೇಳ್ತಾರಂತೆ, ನಮತ್ ಪ್ರಣೀತಂ ನ ಪರಪ್ರಣೀತಂ ಸುತೋ ವದತ್ತೇಶ ತವೇಂದ್ರ ಶತ್ರು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ನಿಯಚ್ಯ ಮನ್ಯಂ ಕ್ವತದಾತ್ಮನಾತ್ಮನಃ. ಇವನಿಗೆ ಯಾವುದನ್ನು ನಾ ಕಲಿಸೇ ಇಲ್ಲ. ನಾವು ಹೇಗಿದ್ದೀವಿ ಅಂತ ಅನ್ನೋದು ನಿಮಗೆ ಗೊತ್ತಿದೆ. ನಾನು ಹತ್ರ ಹಿರಣ್ಯಕಶಿಪುನೇ ಸರ್ವೋತ್ತಮ ಅಂತ ಅನ್ನೋದಿರುತ್ತೆ. ಮತ್ತು ಧರ್ಮ ಅರ್ಥ ಕಾಮ ಇದಷ್ಟೇ ನಾವು ಹೇಳ್ಕೊಡೋದು. ಬೇರೆ ಮೋಕ್ಷ ಗೀಕ್ಷ ಇವೆಲ್ಲ ನಮ್ಗೆ ಗೊತ್ತೇ ಇಲ್ಲ. ನಮಗೆ ಗೊತ್ತಿಲ್ಲ ಅಂತಂದರೆ ಅವನಿಗೆ ನಾ ಎಲ್ಲಿಂದ ಹೇಳ್ಕೊಳ್ಳಿ. ಮತ್ತು ಹಾಗಾದರೆ ಇಲ್ಲಿ ಯಾರು ಬಂದು ಹೇಳ್ಕೊಟ್ಟಿದ್ದಾರಾ? ಬೇರೆ ಯಾರೂ ಹೇಳ್ಕೊಟ್ಟಿಲ್ಲ. ಯಾಕಂದರೆ ಯಾರೂ ಬರೋದಿಲ್ಲ. ಎಲ್ಲರೂ ಕೂಡ ನಿನ್ನ ಭಯದಿಂದ ಇಲ್ಲಿ ರಕ್ಷಣೆಗೆ ಅಂತೇಳಿ ನಾವೆಲ್ಲ ಯೋಚನೆ ಮಾಡಿದಾಗ ಯಾರೂ ಕೂಡ ಬರೋದೇ ಸಾಧ್ಯ ಇಲ್ಲ. ಹಾಗಾದರೆ ಇವನಿಗೆ ಹೆಂಗೆ ಬಂತು? ಅದು ನೈಸರ್ಗಿಕೀಯಂ ಮತಿ. ಇವನಿಗೆ ಸ್ವಾಭಾವಿಕವಾಗಿ ಇವನಿಗೆ ಹೆಂಗೆ ಬಂದೇ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಮತಿರ್ನ ಕೃಷ್ಣೇ ಪರತಸ್ವತೋಪಿ ವಾ ಮಿತೋ ವಿಪದ್ಯೇತ ಗೃಹವ್ರತಾನಾಂ ಅದಾಂತ ಗೋಭೈರ್ವಿಶತಾಂ ತಮಿಸ್ರಂ ಪುನಃ ಪುನಶ್ಚರ್ವಿತ ಚರ್ವಣಾನಾಂ. ನನಗೆ ಈ ಬುದ್ಧಿಯನ್ನು ಯಾರ್ಯಾರು ಹೇಳ್ಕೊಟ್ಟಿಲ್ಲ. ಈ ಚಂಡಾಮರ್ಕರಾಗಲಿ ಈ ಗುರುಗಳಂತೂ ಸರ್ವತಾ ಹೇಳ್ಕೊಟ್ಟಿಲ್ಲ. ನನಗೆ ಅದು ಸ್ವಾಭಾವಿಕವಾಗಿ ಬಂದಿದೆ. ಆದರೆ ಅದನ್ನು ಈ ಭಗವಂತನನ್ನೇ ನಾನು ಆಶ್ರಯಿಸ್ತೀನಿ. ಯಾಕೆ ಅಂತಂದರೆ ಈ ಸಂಸಾರದಲ್ಲಿ ನಾನು ಮತ್ತೆ ಬೀಳೋದಿಲ್ಲ. ಅಗೆದ ಅನ್ನವನ್ನು ಮತ್ತೆ ಅಗೆಯೋದಕ್ಕಾಗತ್ತಾ? ಒಂದು ಸತಿ ಅದನ್ನು ಅಗದಾಗಿರ್ತದೆ. ಅಗದ ಮೇಲೆ ಮತ್ತೆ ಅದನ್ನು ಅಗದ್ರೆ ಅದು ಸುಮ್ಮನೆ ವ್ಯರ್ಥ ಅಂತ ಆಗುತ್ತೆ ಅಷ್ಟೇ. ಅದು ಅಗೆಯೋದಕ್ಕೆ ಅನ್ನನೂ ಇರಲ್ಲ. ಅಲ್ಲಿ ಆ ಹಲ್ಲು ಅಲ್ಲಾಡಿಸ್ಕೊಂಡು ಕೊಡಬೇಕು.
ಹಾಗಾಗತ್ತೆ. ಪುನಃ ಪುನಶ್ಚರಿತ ಚರ್ವಣಾನಾಂ. ಈ ನಾ ಏನಾದರೂ ನೀವು ಹೇಳ್ಕೊಟ್ಟಂತಹ ವಿದ್ಯೆಯನ್ನು ನಾನು ಕಲಿತ್ರೆ ಮತ್ತೆ ಈ ಸಂಸಾರದಲ್ಲೇ ಬೀಳಬೇಕಾಗತ್ತೆ. ಹಾಗಾಗಿ ನಾನು ಈ ವಿದ್ಯೆಯನ್ನು ನಾನು ಸರ್ವತಾ ಕಲಿಯೋದಿಲ್ಲ. ನೈಷಾಮತಿಸ್ತಾವದ ದುರುಕ್ರಮಾಂಗ್ರಿಂ ಅನರ್ಥಾಪಗಮೋ ಯದುತ್ತಃ ಮಹೀಯಸಾಂ ಪಾದ ರಜೋಭಿಷೇಕಂ ನಿಷ್ಕಿಂಚನಾನಾಂ ನ ವೃಣೀತ ಯಾವತ್. ಈ ಭಗವಂತನ ಮಹಿಮೆಯನ್ನು, ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅದು ಸಾಮಾನ್ಯದವರಿಗೆಲ್ಲ ಬರೋದಿಲ್ಲ. ಅದಕ್ಕೆ ಶ್ರಮವನ್ನು ಪಡಬೇಕು. ಆ ಶ್ರಮವನ್ನು ಪಟ್ಟು ಮತ್ತು ಭಗವಂತನ ಪಾದಗಳ ಸೇವೆಯನ್ನು, ಭಗವಂತನ ಸೇವಕರ ಸೇವೆಯನ್ನು ಮಾಡಿದ್ರೆ ಮಾತ್ರ ನಮಗೆ ಈ ಬುದ್ಧಿ ಅಂತ ಅನ್ನೋದು ಬರೋಕ್ಕೆ ಸಾಧ್ಯ. ಅಂತಹ ಮಹತ್ ಜನರ ಪಾದ ರಜೋಭಿಷೇಕ ಇರೋದರಿಂದ ನನಗೆ ಯಾವುದೇ ರೀತಿಯಾದಂತಹ ಭಯ ಅಂತ ಅನ್ನೋದಿಲ್ಲ. ಮತ್ತು ಇಂತಹ ಅಪೇಕ್ಷೆಯನ್ನು ಕೂಡ ನಾನು ಪಡೋದಿಲ್ಲ ಅಂತಂದು ಆ ಪ್ರಹ್ಲಾದರಾಜ ಹೇಳ್ತಾ ಇದ್ದಾರೆ. ಹೇಳಿದಾಗ ಆವಾಗ ಹಿರಣ್ಯಕಶಿಪುವಿಗೆ ಸಿಟ್ಟು ಬಂದು ಹೇಳ್ತಾ ಇದ್ದಾನೆ, ವದಿತಾಮಶ್ವಯಂ ವದ್ಯ, ಇವನಿಗೆ ಏನೇನು ಶಿಕ್ಷೆ ಇದೆಯೋ ಅದನ್ನೆಲ್ಲವನ್ನು ಕೊಡ್ರಿ. ಆ ಹಿರಣ್ಯಕಶಿಪುವಿನ ಭೃತ್ಯರಿಗೆ ಶಿಕ್ಷೆ ಕೊಡಬೇಕು, ಇವನನ್ನು ಸಾಯಿಸಬೇಕು ಅಂತಂದರೆ ಕಾಯ್ತಾ ಇರ್ತಾರಂಥವ್ರು. ಯಾರೇ ಇರಲಿ, ಮಗ ಅಂತಲೂ ನೋಡೋದಿಲ್ಲ, ಹಾಗೆ ಕಾಯ್ತಾ ಇರ್ತಾರೆ ಅವರು. ಅವ್ರಿಗೆ ಖುಷಿ, ಎಲ್ಲಿಲ್ಲದ ಖುಷಿ ಅವರಿಗೆ. ನಮಗೆ ಇವತ್ತೊಂದು ಬೇಟೆ ಆಡೋಕ್ಕೊಂದು ಇದು ಸಿಕ್ತು ಅಂತ ಹೇಳಿ ಖುಷಿಯಿಂದ ಅವರು ಆ ಪ್ರಹ್ಲಾದನನ್ನು ಎಳ್ಕೊಂಡು ಹೋಗಿ ಬೆಟ್ಟದ ಮೇಲಿಂದ ಹಾಕ್ತಾರೆ. ಏನು ಹಾಕಿದ್ರೂ ಅವನು ಸಾಯೋದಿಲ್ಲ. ದೊಡ್ಡದಾದಂಥ ಆನೆ, ಆ ಆನೆಯನ್ನು ಇವನು ಮಧ್ಯ ದಾರಿಯಲ್ಲಿ ಮಲಗಿಸಿ ತುಳಿಸಿದ್ರೂ ಅದು ಏನಾಗೋದಿಲ್ಲ. ಆ ಆನೆನೇ ಈ ಪ್ರಹ್ಲಾದರಾಜನಿಗೆ ನಮಸ್ಕಾರ ಮಾಡ್ತದಂತೆ. ಆಮೇಲೆ ಬೆಟ್ಟದಿಂದ ಹಾಕ್ತಾರೆ. ಬೆಟ್ಟದಿಂದ ಹಾಕಿದ್ರೂ ಏನಾಗಲ್ಲ. ಜೋರಾದಂತಹ ಪ್ರಪಾತ, ಆ ಪ್ರಪಾತದಲ್ಲಿ ಹಾಕಿದ್ರೂ ಅವನಿಗೆ ಏನಾಗೋದಿಲ್ಲ. ಮತ್ತು ಅಗ್ನಿ ಒಂದು ಸ್ವಲ್ಪ ನಾವು ಹಿಂದೆ ಎಲ್ಲೋ ನಮ್ಮ ಪಕ್ಕದಲ್ಲೋ ಅಥವಾ ಮುಂದೋ ಬೆಂಕಿ ಇಟ್ಟಿರ್ತಾರೆ, ಅಗ್ನಿ ಕೊಂಡ ಇಟ್ಟಿರ್ತಾರೆ. ಅದು ಒಂದು ಚೂರು ಅಗ್ನಿ ಇದೆಪ್ಪ ಅಂತ ನಾವು ಅಂತೀವಿ. ಅಂತಹ ಜೋರಾದಂತಹ ಅಗ್ನಿ, ಉರಿಯುವಂತಹ ಜ್ವಾಲೆ, ಆ ಜ್ವಾಲೆಯಲ್ಲಿ ಅವನಿಗೆ ಹಾಕಿದ್ರೂ ಕೂಡ ಏನಾಗೋದಿಲ್ಲ. ಆಮೇಲೆ ಚಿರತೆ, ಹಿಂಸೆ, ಈ ರೀತಿಯಾದಂಥ ಪ್ರಾಣಿಗಳಿಂದ ತೊಂದರೆ ಕೊಡಿಸ್ತಾರೆ. ಆಮೇಲೆ ಹಾವಿನಿಂದ ಭಾರೀ ಘೋರವಾದಂತಹ ವಿಷ, ಅಂತಹ ಹಾವನ್ನು ತರಿಸಿ ಅವನಿಗೆ ವಿಷವನ್ನು ಕೊಡಿಸ್ತಾರೆ. ಅದು ಏನೂ ಆಗೋದಿಲ್ಲ. ಆವಾಗ ಹಿರಣ್ಯಕಶಿಪುವಿಗೆ ಭಯ ಆಗತ್ತಂತೆ. ಭಯ ಆಗ್ತಾ ಒಂದು ಮಾತು ಹೇಳ್ತಾನಂತೆ, ಇವನು ದೈತ್ಯ ಎಂಬಂತಹ ಗಂಧದ ವನದಲ್ಲಿ ಇವನು ಮುಳ್ಳಿನ ಕಂಟೆ ಅಂತ ಇವನು ಹುಟ್ಟಿದ್ದಾನೆ. ಇವನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅಂತ ಅವನ ತಲೆ ಯೋಚನೆ ಮಾಡ್ತಾ ಕೂರ್ತಾನಂತ. ವರವನ್ನು ನಾನು ಪಡೆದಿದ್ದೀನೋ ಅಥವಾ ನನ್ನ ಮಗನಿಗೆ ಪಡೆದಿದ್ದೀನೋ ಗೊತ್ತಾಗ್ತಾ ಇಲ್ಲ. ಕೇಳಿದ್ದು ನಾನು ಅಲ್ಲಿ ಸಾಯಬಾರ್ದು ಇಲ್ಲಿ ಸಾಯಬಾರ್ದು ನಾನು ಕೇಳಿದೆ, ಆದರೆ ನೋಡಿದ್ರೆ ಇವನಿಗೆ ಆಗ್ತಾ ಇದೆಯಲ್ಲ ಅಂತಂದು ಅವನಿಗೆ ಆಶ್ಚರ್ಯ ಆಗ್ತಾ ಇದೆ. ಆವಾಗ ಆ ಗುರುಪುತ್ರರಾದಂತಹ ಚಂಡಾಮರ್ಕರು ಹೇಳ್ತಾರೆ, ಇವನಿಗೆ ಈ ರೀತಿ ಶಿಕ್ಷೆ ಕೊಡೋದು ಬೇಡ, ನಮ್ಮ ಗುರುಗಳು ಬರೋ ತನಕ, ಅಂದರೆ ನಮ್ಮ ತಂದೆ ಬರೋ ತನಕ ಇವನನ್ನು ವರ್ಣಪಾಶದಿಂದ ಕಟ್ಟ ಹಾಕೋಣ ಅಂತ ಹೇಳಿ ಅಲ್ಲಿ ಕಟ್ಟ ಹಾಕ್ತಾರೆ. ಸರಿ, ಕಟ್ಟ ಹಾಕಿದ ಮೇಲೆ ಮತ್ತೆ ಸ್ವಲ್ಪ ದಿವಸ ಆಯಿತು, ಅದನ್ನು ಬಿಚ್ಚಿ ಅವನ್ನ ಅಲ್ಲೇ ಗುರುಕುಲದಲ್ಲೇ ಇಡ್ತಾರೆ. ಗುರುಕುಲದಲ್ಲೇ ಇಟ್ಟಾಗ ಒಂದು ಸಲ ಎಲ್ಲರೂ ಕೂಡ ಈ ಚಂಡಾಮರ್ಕರು ಎಲ್ಲರೂ ಕೂಡ ಒಂದು ಕಡೆ ಹೊರಗೆ ಹೋಗಿರ್ತಾರೆ. ಹೊರಗೆ ಹೋದಾಗ ಎಲ್ಲ ಬಾಲಕರನ್ನು ಕರೀತಾನೆ. ಯಾಕೆ ಆಟ ಆಡ್ತಾಯಿದ್ದೀರಿ? ಆಟ ಆಡೋ ವಯಸ್ಸ ನಿಮ್ಮದು? ಅವ್ರು ಸಣ್ಣ ಹುಡುಗರು. ಇನ್ನು ಆ ಸಣ್ಣ ಹುಡುಗರು ಎಲ್ಲರೂ ಪ್ರಹ್ಲಾದನ 1 ವರ್ಷ 2 ವರ್ಷ, ದೊಡ್ಡವರು ಸಣ್ಣವರು ಹೀಗೆ. ಆ ಸಮಯದಲ್ಲಿ ಎಲ್ಲರನ್ನೂ ಕರೀತಾನೆ. ಏನು ಆಟ ಆಡ್ತಾಯಿದ್ದೀರಿ? ಆಟ ಆಡೋವಂಥ ವಯಸ್ಸ ನಿಮ್ಮದು? ಕೂತು ಭಗವಂತನ ಧ್ಯಾನ ಮಾಡಬೇಕು, ಅದನ್ನು ಬಿಟ್ಟು ಆಟ ಆಡ್ತಾ ಕೂತ್ರೆ ಅದರಾಗೆ ಕಾಲ ಕಳೀತೀರಿ ನೀವು ಅಂಥೇಳಿ ಉಪದೇಶವನ್ನು ಪ್ರಾರಂಭ ಮಾಡ್ತಾರೆ. ಕೌಮಾರ ಆಚರೇತ್ ಪ್ರಾಜ್ಞಃ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಈ ಮನುಷ್ಯ ಜನ್ಮ ಅಂತ ಅನ್ನೋದೇ ಬಹಳ ದುರ್ಲಭ. ಎಷ್ಟೋ ಜನ್ಮಗಳಾದ ಮೇಲೆ ಕೊನೆಗೆ ಮನುಷ್ಯ ಜನ್ಮ ಅಂತ ಅನ್ನೋದು ಬರುತ್ತೆ. ಆ ಮನುಷ್ಯ ಜನ್ಮದಲ್ಲೂ ಕೂಡ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕೆ ವೈಷ್ಣವ ಜನ್ಮ ಬರೋದು ಬಹಳ ಕಷ್ಟ. ಆ ವೈಷ್ಣವ ಜನ್ಮದಲ್ಲೂ ಈ ಥರ ಮಾಧ್ವ ಜನ್ಮ ಅದರ ಪಡೆಯೋದು ಇನ್ನೂ ಕಷ್ಟ ನಮಗೆ. ಇವೆಲ್ಲ
ಅದನ್ನು ಬಂದಾಗ ಅದನ್ನು ನಾವು ಉಪಯೋಗ ಪಡ್ಕೋಬೇಕು ಅಂತ ಅನ್ನೋದು ಪ್ರಹ್ಲಾದರಾಜರು ತಿಳಿಸ್ತಾರೆ. ಕೌಮಾರ ಆಚರೇತ್ ಪ್ರಾಜ್ಞಃ. ನಾವು ಸಣ್ಣ ವಯಸ್ಸಿನಿಂದಲೇ ಧರ್ಮವಾದ ಆಚರಣೆಯನ್ನು ನಾವು ಮಾಡಬೇಕು. ಯಾಕೆ ಅಂತಂದರೆ ಮನುಷ್ಯ ಜನ್ಮ ಅಂತ ಅನ್ನೋದು ಬರೋದೇ ದುರ್ಲಭ. ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಅರ್ಧ ನಿದ್ದೆಯೊಳಗೆ ಕಳಿತೀವಿ. ಇನ್ನು 20 ವರ್ಷ ಬಾಲ್ಯಾವಸ್ಥೆಯಲ್ಲಿ ಅವ್ರ ಜೊತೆ ಆಟ ಆಡೋದು, ಇವ್ರ ಜೊತೆ ಆಟ ಆಡೋದು. ಆಮೇಲೆ ಕೌಮಾರದಲ್ಲಿ ಅದರಲ್ಲಿ 20 ವರ್ಷ ಯುವಕರಾಗಿದ್ದಾಗ ಸಂಪಾದನೆ ಮಾಡೋದು, ಹೆಂಡತಿಯರಲ್ಲಿ ಆಸಕ್ತಿಯನ್ನು ಹೊಂದೋದು. ಈ ರೀತಿಯಾಗಿ ನಾವು 20 ವರ್ಷವನ್ನು ಕಳಿತೀವಿ. ಆಮೇಲೆ ಕೊನೆಗೆ ಮುಪ್ಪಿನ ಸಂದರ್ಭದಲ್ಲಿ ಅವಾಗ ಒಂದು 20-25 ವರ್ಷ ಹೋಗುತ್ತೆ. ಹೀಗೆ ನಾವು ಆಯುಷ್ಯವನ್ನು ಕಳ್ಕೊತೀವಿ. ಭಗವಂತನ ಸ್ಮರಣೆಯನ್ನು ನಾವು ಮಾಡೋದೇ ಇಲ್ಲ. ಭಗವಂತನ ಸ್ಮರಣೆ ಮಾಡೋದಕ್ಕೆ ನಾವು ಇದೇ ಕಾಲದಲ್ಲಿ ಮಾಡಬೇಕು, ಅದೇ ಕಾಲದಲ್ಲಿ ಮಾಡಬೇಕು ಅಂತನ್ನುವಂತಹ ನಿಯಮ ಇಲ್ಲ. ನಾವು ಯಾವಾಗ ನಮಗೆ ತಿಳುವಳಿಕೆ ಬರುತ್ತೋ ಆ ತಿಳುವಳಿಕೆ ಬಂದಾಗಿಂದಲೇ ನಾವು ಭಗವಂತನ ಸ್ಮರಣೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಆ ಸ್ಮರಣೆ ಮಾಡೋದನ್ನು ಬಿಟ್ಟು ನಾವು ಆಟ ಆಡ್ತಾ ಕೂತ್ರೆ ಏನು ಉಪಯೋಗ ಅಂತ ಆ ದೈತ್ಯ ಬಾಲಕರಿಗೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಯಾವ ಮನುಷ್ಯರಿಗೆ ಅತೀ ಪ್ರಿಯನಾಗಿರ್ತಾನೆ ಹೆಂಡತಿ ಮಕ್ಕಳು, ಇವರೆಲ್ಲರೂ ಕೂಡ ಅತ್ಯಂತ ಪ್ರಿಯರಾಗಿರ್ತಾರೆ. ಯಾಕೆ ಅಂತಂದರೆ ಆ ಮಗು ಆಡುವಂತಹ ಲಾಲನೆ ಪಾಲನೆ, ಮಗು ಕರೆಯುವಂತಹ ರೀತಿ, ಅಪ್ಪ ಅಂತ ಕರೆಯೋದಿರ್ಬೋದು, ಅಥವಾ ಏನೋ ಒಂದು ಆ ಮಗು ಮಾಡುವಂತಹ ಚೇಷ್ಟೆಗಳಿರ್ಬೋದು, ಅದೆಲ್ಲ ನೋಡ್ತಾ ಅದರಲ್ಲಿ ಆಸಕ್ತರಾಗಿದ್ದಾಗ ಅದು ಹೀಗೆ ಇರಲಿ, ನಮ್ಮ ಜೀವನ ಹೀಗೆ ಇರಲಿ ಅಂತ ಅನಿಸ್ಬಿಡತ್ತೆ. ಆದರೆ ಅದನ್ನು ಬಿಟ್ಟು ನಾವು ಭಗವಂತನ ಹತ್ರ ಹೊಂದಬೇಕು ಅಂತ ಅನ್ನೋದನ್ನು ವಿಚಾರಣೆ ಮಾಡೋದಿಲ್ಲ. ಕಥಂ ಪ್ರಿಯಾಯ ಅನುಕಂಪಿತಾಯ ಸಂಗಂ ರಹಸ್ಯಂ ರುಚಿರಾಂಶ ಮಂತ್ರಾನ್ ಸುರುಚಿತ ಸ್ನೇಹವಶ ಶಿಶೂನಾಂ ಕಲಾಕ್ಷರಾಣ ಅನುರಕ್ತ ಚಿತ್ತ. ಅಷ್ಟು ಆಸಕ್ತಿ ಆಯದವರಿಗೆ ಅದನ್ನು ಬಿಡೋದಕ್ಕೆ ಆಗೋದಿಲ್ಲ. ಆಮೇಲೆ ಹೀಗೆ ಉಪದೇಶವನ್ನು ಮಾಡ್ತಾರೆ. ಆ ಭಗವಂತನನ್ನು ನಾವು ಪ್ರೀತಿಯನ್ನು ಮಾಡದೇ ಹೋದರೆ, ಈ ಸಂಸಾರದಲ್ಲಿ ನಾವೇನು ಪ್ರೀತಿಯನ್ನು ಮಾಡ್ತೀವೋ, ಪ್ರೀತಿ ವಾತ್ಸಲ್ಯಗಳನ್ನು ನಾವು ತೋರಿಸ್ತೀವೋ, ಅದನ್ನು ನಾವು ಭಗವಂತನಲ್ಲಿ ಮಾಡಬೇಕು. ಆ ಭಗವಂತನಲ್ಲಿ ನಾವೇನಾದರೂ ಮಾಡದೇ ಹೋದರೆ ನಾವು ಮತ್ತೆ ಈ ಸಂಸಾರದಲ್ಲಿ ಬೀಳ್ತಾ ಹೋಗ್ತೀವಿ ಅಂತ ಉಪದೇಶವನ್ನು ಅವ್ರು ಮಾಡ್ತಾರೆ. ಎಲ್ಲ ಜೀವರಾಶಿಗಳಲ್ಲಿ, ಎಲ್ಲ ಜಡವಾದಂತಹ ವಸ್ತುಗಳಲ್ಲಿ, ಎಲ್ಲ ಕಡೆ ಕೂಡ ಭಗವಂತ ಇದ್ದಾನೆ. ಆ ಭಗವಂತ ನಮಗೆ ಸುಲಭವಾಗಿ ಸಿಗೋದಿಲ್ಲ. ಸಿಗಬೇಕು ಅಂತಂದರೆ ಅನೇಕ ಪ್ರಯತ್ನಗಳನ್ನು ಮಾಡಬೇಕು. ಆ ಪ್ರಯತ್ನ ಮಾಡೋದಕ್ಕೆ ನಮಗೆ ಒಂದು ವರ್ಷದಲ್ಲಿ ನಾವು ಅಷ್ಟೇ ಭಗವಂತನನ್ನು ಒಲಿಸ್ಕೊತೀವಿ ಅಂತಂದರೂ ಆಗೋದಿಲ್ಲ. ಅದಕ್ಕೆ ಅನೇಕ ರೀತಿಯಾದಂತಹ ಪ್ರಯತ್ನವನ್ನು ಮಾಡಬೇಕು. ಆ ಪ್ರಯತ್ನವನ್ನು ನಾವು ಮೊದಲಿಂದ ಮಾಡ್ಕೊತ ಬಂದರೆ ಆವಾಗ ಕೊನೆಗೆ ಒಮ್ಮೆ ಭಗವಂತನ ಅನುಗ್ರಹ ಆಗಿ ಆ ಭಗವಂತನ ದರ್ಶನ ಅಂತನ್ನೋದಾಗತ್ತೆ. ಹಾಗಾಗಿ ನಾವು ಭಗವಂತನ ಸೇವೆಯನ್ನು ಮಾಡಬೇಕು ಅಂತಂದು ಇಷ್ಟು ಹೇಳ್ತಾರೆ. ಹೇಳಿದ ಮೇಲೆ, ಅಲ್ಲ ಪ್ರಹ್ಲಾದ, ನೀನು ನಮ್ಮ ಜೊತೆಗೆ ಇದ್ದಿದ್ದಾನೆ, ನೀವು ಎಲ್ಲ ಒಟ್ಟಿಗೆ ವಿದ್ಯಾಪೀಠಕ್ಕೆ ಸೇರಿದವರು, ಗುರುಕುಲಕ್ಕೆ ಸೇರಿದವರು ಅಂತ ನೀನು ಇವೆಲ್ಲ ಎಲ್ಲಿಂದ ಕಲ್ತೇಪ್ಪ ನೀನು? ನಮಗೆ ಇವು ಯಾವ ಹೇಳೇ ಕೊಟ್ಟಿಲ್ಲ ಇವರು ಅಂತ ಆ ಪ್ರಹ್ಲಾದನಿಗೆ ಹೇಳಿದಾಗ, ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಹಿಂದೆ ನಮ್ಮ ತಂದೆ ತಪಸ್ಸಿಗೆ ಹೋಗಿದ್ದರು. ಮಂದರ ದ್ರೋಣಿ ಅನ್ನೋ ಪರ್ವತಕ್ಕೆ ಅವರು ತಪಸ್ಸಿಗೆ ಹೋಗಿದ್ದರು. ತಪಸ್ಸಿಗೆ ಹೋದಾಗ ಆವಾಗ ನನ್ನ ತಾಯಿ ಗರ್ಭವತಿ ಇದ್ಲು. ಗರ್ಭಿಣಿ ಆದಾಗ ಇಂದ್ರದೇವರು ಬರ್ತಾರೆ. ಇಂದ್ರದೇವರು ಬಂದು ನನ್ನ ತಾಯಿಯನ್ನು ಮತ್ತು ನನ್ನನ್ನು ಸಂಹಾರ ಮಾಡೋದಕ್ಕೆ ಅಂತ ಹೋಗ್ತಾರೆ. ಹೋದಾಗ ಅವಾಗ ನಾರದರು ಬರ್ತಾರೆ. ನಾರದರು ಬಂದು, ಯಾಕೆ ಸಂಹಾರ ಮಾಡ್ತಾಯಿದ್ದಿ? ಇವಳನ್ನು ಸಂಹಾರ ಮಾಡಬೇಡ ನೀನು. ಅಲ್ಲ, ಇವಳಲ್ಲಿ ಆ ದೈತ್ಯ ಕುಲನಾದಂತಹ ಒಬ್ಬ ಹುಡ್ತಾ ಇದ್ದಾನೆ, ಅವನನ್ನು ನಾನು ಸಂಹಾರ ಮಾಡಬೇಕು ಅಂತ. ಇಲ್ಲ, ನೀನು ತಪ್ಪಾಗಿ ತಿಳ್ಕೊಂಡಿದ್ದೀಯ. ನೀನು ಇವಳಲ್ಲಿ ಹುಡ್ತಾ ಇರುವಂತಹ ಮಹಾಭಕ್ತ, ಅವನು ಭಕ್ತಾಗ್ರೇಸ್ಕರ ಅಂತಂದು ಅನ್ಸ್ಕೊಂಡ್ರೂ ತಪ್ಪಿಲ್ಲ. ಅಷ್ಟು ಯೋಗ್ಯನಾದಂತಹ ಭಕ್ತ ಇವಳಲ್ಲಿ ಹುಡ್ತಾ ಇದ್ದಾನೆ. ಹಾಗಾಗಿ ನೀನು ಇವಳನ್ನು ಮತ್ತು ಈ ಶಿಶುವನ್ನು ನೀನು ಕೊಲ್ಲೋದು ಬೇಡ ಅಂತ ನಾರದರು ಇಂದ್ರದೇವರಿಗೆ ಹೇಳ್ತಾರಂತೆ. ಹೇಳಿದಾಗ ಸರಿ ಅಂತೇಳಿ ಇಂದ್ರದೇವರು ತಕ್ಷಣ ಕೈಯಾದುವನ್ನು ಬಿಟ್ಟು ಪ್ರದಕ್ಷಿಣೆ ಹಾಕಿ ಭಗವದ್ಭಕ್ತರಿಗೆ ನಮಸ್ಕಾರ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಅವರು ಇಂದ್ರದೇವರು ಅಲ್ಲಿಂದ ಹೋಗ್ತಾರೆ. ಅದಾದ ಮೇಲೆ ಮತ್ತೆ ಈ ರೀತಿಯಾದಂತಹ ತೊಂದರೆಗಳಾಗೋದು ಬೇಡ ಅಂತ ಹೇಳಿ ನಾರದರು ತಮ್ಮ ಆಶ್ರಮದಲ್ಲಿ ಕೂಡಿಸ್ಕೊಂಡಿರ್ತಾರೆ. ನನ್ನ ತಾಯಿಯನ್ನು ನೀನೇ ಇಲ್ಲಿ ಇದ್ದು ಆಮೇಲೆ ನೀನು ನಿನ್ನ ಇದಕ್ಕೆ ಹೋಗು ಅಂತ. ಆವಾಗ ನಾರದರು ಉಪದೇಶವನ್ನು ಮಾಡ್ತಾ ಇರ್ತಾರೆ ದಿವಸ.
ನನ್ನ ತಾಯಿಗೆ ಉಪದೇಶವನ್ನು ಮಾಡ್ತಾ ಇರ್ತಾರೆ. ಆದರೆ ತಾಯಿಗೆ ಉಪದೇಶ ಮಾಡುವಂತಹ ಸಮಯದಲ್ಲಿ ಅವಳು ಸ್ತ್ರೀ ಸ್ವಭಾವ ಮತ್ತು ಬಹಳ ಸುಸ್ತಾಗಿರೋ ಕಾರಣದಿಂದ ಅವಳು ಮಲಗ್ತಾಳೆ. ಅವಳು ನಿದ್ರೆ ಹೋದಾಗ ನಾರದರು ಎದ್ದು ಹೋಗ್ತಾ ಇದ್ದರು. ಆವಾಗ ನಾರದರು ನನಗೆ ಉಪದೇಶ ಮಾಡಿರಿ ಅಂತ ಹೇಳಿ ನಾನು ಕೇಳಿ ಉಪದೇಶವನ್ನು ಪಡೆದೆ ನಾನು. ಹಾಗಾಗಿ ನಾರದರು ನನಗೆ ಉಪದೇಶವನ್ನು ಮಾಡಿದ್ದಾರೆ. ಆ ನಾರದ ಉಪದೇಶ ಮಾಡಿದ್ದನ್ನೇ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇನೆ ಅಂತ ಹೇಳಿ ಇಷ್ಟೆಲ್ಲವನ್ನು ಕೂಡ ಹೇಳ್ತಾರೆ. ಹಾಗಾದರೆ ಇನ್ನೇನು ಮಾಡಬೇಕು? ಅವರು ಉಪದೇಶವನ್ನು ಇನ್ನೂ ಮುಗಿಸಿಲ್ಲ, ಮಧ್ಯದಲ್ಲಿ ಇದನ್ನು ತಮ್ಮ ವೃತ್ತಾಂತವನ್ನು ಹೇಳಿದ ಮೇಲೆ ಮತ್ತೆ ಹೇಳ್ತಾರೆ, ಭಗವಂತನನ್ನು ಪಡಿಬೇಕು ಅಂತಂದರೆ ನಾವು ಏನೋ ಸುಮ್ಮನೆ ಜಪ ತಪಾದಿಗಳನ್ನು ಮಾಡಿದ್ರೆ ಸಾಲದು. ಆ ಜಪಗಳನ್ನು ಗುರುಗಳ ಮುಖಾಂತರವನ್ನು ಉಪದೇಶ ಪಡಬೇಕು. ಆ ಗುರುಗಳನ್ನು ಹೊಂದಬೇಕು ಅಂತಂದರೆ ಅವರ ಸೇವೆಯನ್ನು ಮಾಡಬೇಕು. ಗುರು ಶುಶ್ರೂಷೆಯ ಭಕ್ತ್ಯ ಸರ್ವ ಲಾಭಾರ್ಪಣೆಯನ್ನು ಚ. ಆ ಗುರುಗಳ ಸೇವೆಯನ್ನು ಮಾಡೋದರಿಂದ ನಮಗೆ ಎಲ್ಲ ರೀತಿಯಾದಂತಹ ಸಿದ್ಧಿಗಳು ಕೂಡ ಆಗುತ್ತೆ. ಎಲ್ಲ ನಮಗೇನು ಅಭಿಷ್ಟ ಇರುತ್ತೋ ಅದೆಲ್ಲವೂ ಕೂಡ ನಮಗೆ ಫಲಿಸುತ್ತೆ ಅಂತ ಅನ್ನೋದು ಕೂಡ ಅವನು ಹೇಳ್ತಾನೆ. ಆಮೇಲೆ ಸರ್ವೇಷು ಭೂತೇಷು ಭಗವಾನ್ ಆಸ್ತ ಈಶ್ವರ ಇತಿ ಭೂತಾನಿ ಮನಸ ಕಾಮೈಸ್ತೇ ಸಾಧು ಮಾನಯೇತ್. ಎಲ್ಲ ಭೂತಗಳಲ್ಲಿ, ಆಮೇಲೆ ಎಲ್ಲ ಪ್ರಾಣಿಗಳಲ್ಲಿ, ಎಲ್ಲ ಪಶುಗಳಲ್ಲಿ, ಎಲ್ಲ ಮನುಷ್ಯರಲ್ಲಿ ಆ ಭಗವಂತ ಇದ್ದಾನೆ ಅಂತ ಅನ್ನೋದನ್ನು ನಾವು ತಿಳಿಬೇಕು. ತಿಳಿದು ಆ ಭಗವಂತನನ್ನು ಕ್ರಮವಾಗಿ ನಾವು ಉಪಾಸನೆಯನ್ನು ಮಾಡಬೇಕು ಅಂತ ಈ ರೀತಿಯಾಗಿ ಉಪದೇಶವನ್ನು ಮಾಡಿದ್ದಾನೆ. ಉಪದೇಶವನ್ನು ಮಾಡಿದ ಮೇಲೆ ಎಲ್ಲ ಅಲ್ಲಿದ್ದಂತಹ ದೈತ್ಯ ಬಾಲಕರು, ಬೇರೆ ಬೇರೆ ಬಾಲಕರು ಎಲ್ಲರೂ ಸೇರಿ ಭಗವಂತನ ಸ್ಮರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ತಥೋ ಹರೋ ಭಗವತಿ ಭಕ್ತಿಂ ಕುರುತ ದಾನವಾಹ. ಆ ಭಗವಂತನ ಹರಿಯಲ್ಲಿ ಭಕ್ತಿಯನ್ನು ಮಾಡ್ರಿ ಅಂತ ಇಷ್ಟು ಹೇಳಿದ್ದೆ ತಡ ಎಲ್ಲರೂ ಕೂಡ ಭಗವಂತನನ್ನು ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಕಡೆ ಇವರು ಬರ್ತಾರೆ, ಈ ಚಂಡಾಮರ್ಕರು ಬರ್ತಾರೆ. ಏನಪ್ಪ ಇದು, ಇವನು ಕೆಡೋದಲ್ಲದೆ ಇಡೀ ಎಲ್ಲರನ್ನೂ ಕೆಡಿಸೋದ್ನಲ್ಲ, ಕೋತಿ ತಾನು ಕೆಡೋದಲ್ಲದೆ ಇಡೀ ವನ ಎಲ್ಲ ಕೆಡಿಸ್ತು ಅಂತ. ಹಾಗೆ ಇವನು ಮಾತ್ರ ಏನೋ ಕೆಟ್ಟವನು ಅಂತ ಇವನು ಬಿಟ್ಟಿದ್ರೆ, ಇವನು ನೋಡಿದ್ರೆ ಎಲ್ಲರನ್ನೂ ಕೂಡ ಇದನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನೀವೆಲ್ಲರೂ ಪಾಠಕ್ಕೆ ಬರ್ರಿ ಅಂತ ಕರೀತಾರೆ ಆ ಗುರುಗಳು. ಇಲ್ಲ, ನೀವು ಪಾಠ ಸರಿಯಾಗಿ ಹೇಳೋದಿಲ್ಲ, ನೀವೆಲ್ಲ ತಪ್ಪು ಹೇಳ್ತೀರಿ ಅಂತಂದು ನಮಗೆ ಪ್ರಹ್ಲಾದ ಎಲ್ಲ ಹೇಳಾಗಿದ್ದಾನೆ, ನೀವು ಹಾಗಾಗಿ ನಿಮ್ಮ ಹತ್ರ ಪಾಠಕ್ಕೆ ಬರೋದಿಲ್ಲ ಅಂತ ಎಲ್ಲ ಶಿಷ್ಯರು ಹೇಳ್ತಾರೆ. ಹೇಳಿದಾಗ ಆವಾಗ ಅದನ್ನು ನೋಡಿ ಆ ಚಂಡಾಮರ್ಕರಿಗೆ ಬಹಳ ಕೋಪಗೊಂಡು ಏನೂ ಮಾಡೋದಿಲ್ಲ, ಸೀದಾ ಅವರ ತಂದೆ ಹತ್ರ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಇವನು ಈ ರೀತಿಯಾಗಿ ಗುರುಕುಲದಲ್ಲಿ ಎಲ್ಲರನ್ನೂ ಹಿಂಗೆ ಹಾಳು ಮಾಡ್ತಾ ಇದ್ದಾನೆ, ಇವನು ಎಲ್ಲರಿಗೂ ಉಪದೇಶ ಮಾಡೋದಷ್ಟೇ ಅಲ್ಲ, ಎಲ್ಲರಿಂದನೂ ಆ ಭಗವಂತನ ಸ್ಮರಣೆಯನ್ನು ಹೇಳಿಸ್ತಾ ಇದ್ದಾನೆ ಇವನು, ಹಾಗಾಗಿ ನೀನೇ ಇವನಿಗೆ ಶಿಕ್ಷೆ ಕೊಡು ಅಂತ ಹಿರಣ್ಯಕಶಿಪು ಹತ್ರ ಕರೆದುಕೊಂಡು ಹೋಗಿದ್ದಾನೆ. ಕರ್ಕೊಂಡು ಹೋದಾಗ ಅಲ್ಲಿ ಹೇಳ್ತಾನೆ ಹಿರಣ್ಯಕಶಿಪು, ಅವನು ಬಹಳ ಸಿಟ್ಟಿನಿಂದ, ನೀನು ಏನು ಮಾತಾಡ್ತಾ ಇದ್ದೀನಿ ನೀನು? ಇಡೀ ಜಗತ್ತನ್ನು ನಾನು ಗೆದ್ದು ಬಂದವನು, ನಾನು ಆ ಜಗತ್ತನ್ನು ಗೆದ್ದು ಬಂದವನ ಹತ್ರ ನೀನು ನನ್ನ ಹತ್ರ ಆಟ ಆಡ್ತಾ ಇದೆಯಲ್ಲ, ನೀನು ಎಲ್ಲೋ ಇರುವಂತಹ ಭಗವಂತನ ನೀನು ಇಷ್ಟು ನೆನೆಸ್ತಾ ಇದೆಯಲ್ಲ, ನೀನು ಅಷ್ಟು ಗೊತ್ತಾಗಲ್ವ? ಹಾಗೆ ಹೀಗೆ ಅಂತೇಳಿ ಅವನು ಸಿಟ್ಟಿನಿಂದ ಬೈತಾನೆ. ಕ್ರುದ್ಧಸ್ಯ ಯಸ್ಯ ಕಲ್ಪಾಂತೆ ತ್ರಯೋ ಲೋಕ ಸಹೇಶ್ವರ ತಸ್ಯ ಮೇ ವಿಹಿತಂ ಮೂಢ ಶಾಸನಂ ತ್ಯಾಗ. ಇಡೀ ಎಲ್ಲ ಇಂದ್ರಾದಿ ದೇವತೆಗಳೆಲ್ಲರೂ ಕೂಡ ನನ್ನ ಶಾಸನೆಯನ್ನು ಮೀರೋದಿಲ್ಲ, ಅಂಥದ್ದು ನೀನು ಸರಳವಾಗಿ ನನ್ನ ಆಜ್ಞೆಯನ್ನು ಮೀರ್ತಾ ಇದೆಯಲ್ಲ, ನಿನಗೆ ಸ್ವಲ್ಪವೂ ಭಯ ಅಂತ ಅನ್ನೋದಿಲ್ವ ನಿನಗೆ ಅಂತ ಇಷ್ಟು ಕೇಳಿದಾಗ ಅದಕ್ಕೆ ಹೇಳ್ತಾರೆ ಪ್ರಹ್ಲಾದರಾಜರು, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯಿ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ಏನ ಇಡೀ ಜಗತ್ತನ್ನು ಗೆದ್ದು ಬಂದಿ ಅಂತ ಹೇಳಿದೆ ನೀನು? ಯಾವ ಜಗತ್ತು? ಯಾವ ಜಗತ್ತನ್ನು ಗೆದ್ದು ಬಂದಿ ಹೇಳು? ಈ ಇಡೀ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು ಅಷ್ಟೇ ಅಲ್ಲ, ಲಕ್ಷ್ಮೀದೇವಿಯಿಂದ ಹಿಡಿದು ಬ್ರಹ್ಮದೇವರು ಎಲ್ಲ ದೇವತೆಗಳು ಕೂಡ ಯಾರ ವಶದಲ್ಲಿದ್ದಾರೋ ಅಂತಹ ಭಗವಂತನನ್ನು ನೀನು ಗೆಲ್ಲೋದಕ್ಕಾಗತ್ತಾ? ನನಗಷ್ಟೇ ಅವನು ನಿಯಾಮಕನಲ್ಲ, ಅವನು ನನ್ನೊಳಗಷ್ಟೇ ಅವನಿಲ್ಲ, ನಿನ್ನೊಳಗೂ ಇದ್ದಾನೆ, ನಿನಗೂ ನಿಯಾಮಕನ ಅವನೇ. ಈ ರೀತಿಯಾಗಿ ಪ್ರಚೋದನೆ ಮಾಡ್ತಾ ಇರೋದು ಅವನೇ. ಅವನು ಬಿಟ್ಟು ಬೇರೆ ಯಾರೂ ಈ ರೀತಿಯಾಗಿ ಪ್ರಚೋದನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಒಬ್ಬನೇ ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ಎಲ್ಲವನ್ನು ಮಾಡೋವನು ಅವನೊಬ್ಬನೇ.
ಸೃಷ್ಟಿ ಸಂಹಾರ ಮಾಡಿದ್ಮೇಲೆ ಸ್ಥಿತಿಯನ್ನು ಕೂಡ ಮಾಡೋನು ಅವನೇ. ಹಾಗಾಗಿ ಅಂತಹ ಭಗವಂತನನ್ನು ನೀನು ಏನು ಅಂದ್ಕೊಂಡಿದೀಯ ನೀನು ಅಂತ ಈ ಪ್ರಹ್ಲಾದ ದೇವರ ಮೇಲೆ ಅವನು ವಿಶ್ವಾಸದಿಂದ ಹೇಳ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಬೇಕಾದ್ರೆ ನೀನು ಈಗೂ ಕೂಡ ಪ್ರಯತ್ನ ಪಡು. ಈ ಆಸುರ ಸ್ವಭಾವವನ್ನು ಬಿಟ್ಟು ಆ ಭಗವಂತನನ್ನು ಧ್ಯಾನ ಮಾಡು. ಧ್ಯಾನ ಮಾಡಿದ್ರೆ ನಿನಗೂ ಶ್ರೇಷ್ಠವಾದಂಥ ಗತಿಯನ್ನು ಕೊಡ್ತಾನೆ. ಆ ಭಗವಂತನಲ್ಲಿ ಮಾಡುವಂಥ ದ್ವೇಷವನ್ನು ಬಿಡು. ದ್ವೇಷವನ್ನು ಬಿಡೋದ್ರಿಂದ ನಿನಗೆ ಒಳ್ಳೆ ಬುದ್ಧಿನೂ ಬರ್ತದೆ. ಒಳ್ಳೆ ಬುದ್ಧಿ ಬಂದ ಮೇಲೆ ಆ ಭಗವಂತ ನಿನಗೆ ಅನುಗ್ರಹನೂ ಮಾಡ್ತಾನೆ. ಇಷ್ಟು ಹೇಳ್ತಾನೆ. ಹೇಳಿದಾಗ ಅವಾಗ ಕೇಳೋದಿಲ್ಲ. ಮತ್ತೆ ಮತ್ತೆ ಅವನು ಹೇಳ್ತಾನೆ, ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತೀಯಲ್ಲ, ಹಾಗಾದರೆ ಇಲ್ಲಿ ತೋರಿಸ್ತಾ ಇರುವಂತಹ ಕಂಬಗಳಲ್ಲಿ ಇದೆಯಾ? ಆ ಕಂಬದಲ್ಲಿ ಭಗವಂತ ನನಗೆ ಕಾಣಿಸ್ತಾನ? ಎಲ್ಲ ಕಡೆ ಇದ್ದಾನೆ ಅಂತಂದಮೇಲೆ ನನಗೆ ಕಾಣಿಸ್ಬೇಕಾಗಿತ್ತಲ್ಲ, ನನಗೆ ಯಾಕೆ ಕಾಣಿಸ್ತಾ ಇಲ್ಲ? ಕ್ವಾಸೋ ಯದಿ ಸಹ ಸರ್ವತ್ರ ಸ್ತಂಭೆ ಕಸ್ಮಾನ್ ನ ದೃಶ್ಯತೆ. ಅವನು ಎಲ್ಲ ಕಡೆ ಇದ್ದಾನೆ ಅಂತಂದ ಮೇಲೆ ಅವನು ನನಗೆ ಕಾಣಿಸ್ಬೇಕಾಗಿತ್ತಲ್ಲ, ಯಾಕೆ ಕಾಣಿಸ್ತಾ ಇಲ್ಲ? ಈ ಸ್ತಂಭದಲ್ಲಿ ಇದ್ದಾನೆ ಅಂತ ಅನ್ನೋದಾದರೆ ಯಾಕೆ ಕಾಣಿಸ್ತಾ ಇಲ್ಲ ನನಗೆ ಅಂತಂದಾಗ, ಅದಕ್ಕೆ ಹಾಗಾದರೆ ಅವನು ಈ ಕಂಬದಲ್ಲಿ ಇದ್ದಾನೆ ಅಂತ ಅನ್ನೋದು ನಿಜ ಆದರೆ ಈ ಕಂಬವನ್ನು ನಾನು ಹೊಡಿತೀನಿ, ಹೊಡೆದಾಗ ಭಗವಂತ ನನಗೆ ದರ್ಶನ ಕೊಡಲಿ ಹಾಗಾದರೆ ಅಂತ ಹೇಳ್ತಾ ಇದ್ದಾನೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತುಂ ವ್ಯಾಪಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹಂ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಅವನು ಈ ರೀತಿಯಾದಂತಹ ಕೆಟ್ಟ ಮಾತುಗಳಿಂದ ಅವನು ಭಗವಂತನನ್ನು ಬೈತಾ ಜೋರಾಗಿ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದು ಕಾಲಿನಿಂದ ಜೋರಾಗಿ ಕಂಬಕ್ಕೆ ಹೊಡೆದಿದ್ದಾನೆ. ಹೊಡೆದಾಗ ಅಲ್ಲಿ ಘೋರವಾದಂತಹ ಧ್ವನಿ, ಇಡೀ ಬ್ರಹ್ಮಾಂಡ ಕಟಾಹ ಹೊಡೆದಾಗ ಏನು ಧ್ವನಿ ಬರಬೇಕೋ ಆ ಧ್ವನಿ ಜೋರಾಗಿ ಬಂದಿದೆ. ಬರೋದಷ್ಟೇ ಅಲ್ಲ, ಈ ಎಲ್ಲಿ ಶಬ್ದ ಆಗ್ತಾ ಇದೆ ಅಂತಂದ್ರೆ ಇಡೀ ಬ್ರಹ್ಮಾಂಡ ಎಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಇಲ್ಲಿ ಸತ್ಯಧರ್ಮರು ತಿಳಿಸ್ತಾರೆ, ಅಲ್ಲಿ ಸಭೆಯಲ್ಲಿ ಒಂದು ಸ್ತಂಭನೇ ಇರಲಿಲ್ಲ. ಸ್ತಂಭನೇ ಇಲ್ಲ ಅಂತಂದ ಮೇಲೆ ಅಲ್ಲಿ ಸ್ತಂಭ ಹೇಗೆ ಬಂತು, ಆ ಸ್ತಂಭದಲ್ಲಿ ಭಗವಂತ ಹೇಗೆ ಬಂದ ಅಂತ ಒಂದು ಪ್ರಶ್ನೆ. ಅಥವಾ ಸ್ತಂಭ ಇದ್ದ ಮೇಲೆ ಅವನು ಕೈಯಲ್ಲಿ ಖಡ್ಗವನ್ನು ಹಿಡ್ಕೊಂಡು ಕಾಲಿನಿಂದ ಹೇಗೆ ಹೊಡೆದ ಅಂತ ಪ್ರಶ್ನೆ. ಕೈಯಲ್ಲಿ ಖಡ್ಗ ಇಟ್ಕೊಂಡು ಸಮುಷ್ಟಿನ ಅಂತ ಇದೆ ಶ್ಲೋಕದಲ್ಲಿ, ಮುಷ್ಟಿಯಿಂದ ಹೊಡೋದನೋ ಕಾಲಿಂದ ಹೊಡೋದನೋ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಸತ್ಯಧರ್ಮರು ವ್ಯಾಖ್ಯಾನವನ್ನು ಮಾಡಿ ತಿಳಿಸ್ತಾರೆ. ಯಾಕೆ ಅಂತಂದರೆ ಆ ಸಭೆ ಹೇಗಿತ್ತು ಅಂತಂದರೆ, ನಿಸ್ತಂಭಾಂ ಬಹುರಮ್ಯಾಂಚ ಸಭಾ ಅಂಥೇಳಿ ಒಂದು ಕಡೆ ಉಲ್ಲೇಖ ಇದೆ. ಅಂದರೆ ಕೂರ್ಮ ಪುರಾಣದಲ್ಲಿ ಈ ರೀತಿಯಾಗಿ ಉಲ್ಲೇಖ ಇದೆ. ಯಾವುದೇ ರೀತಿಯಾದಂತಹ ಸ್ತಂಭಗಳು ಇರಲಿಲ್ಲ. ಆ ಸ್ತಂಭ ಇಲ್ಲದಂತಹ ಜಾಗದಲ್ಲಿ ಅವನು ಹಿರಣ್ಯಕಶಿಪು ಇದ್ದ ಅಂತ. ಹಾಗಾದರೆ ಸ್ತಂಭಕ್ಕೆ ಹೊಡೆದ ಅಂತ ಹೇಗೆ ಹೇಳೋದು? ಇನ್ನು ಅಥವಾ ಈ ಏನಾದರೂ ನಾವು ಆರಾಧನೆ ಬಂದಾಗ ಚಂದ ಡೆಕೋರೇಷನ್ ಮಾಡಿ ಅದಕ್ಕೆ ಕಂಬಗಳನ್ನು ಕಾಡೋ ಹಾಗೆ ಕಂಬಗಳಂತೆ ಮಾಡಿ ಆ ಕಂಬದಲ್ಲಿ ಭಗವಂತ ಇದ್ದ, ಹಾಗಾಗಿ ಅವನು ಆ ಕಂಬಕ್ಕೆ ಹೊಡೆದ, ಏನೋ ಒಂದು ಹಬ್ಬ, ಆ ಹಬ್ಬಕ್ಕೆ ಅವನು ಕಂಬದಂತೆ ಎಲ್ಲ ಶೃಂಗಾರ ಮಾಡಿಸಿದ್ದ, ಆ ಕಂಬಕ್ಕೆ ಹೊಡೆದ, ಅಲ್ಲಿ ಭಗವಂತ ಬಂದ. ಇದು ಒಂದು ಉತ್ತರ. ಆಮೇಲೆ ಪದಾಸ್ತಂಭಂ ತಥಾಡಾಶು ಅಂತನ್ನುವಂತಹ ಶ್ಲೋಕಗಳು ಬೇರೆ ಬೇರೆ ಪುರಾಣಗಳಲ್ಲಿದೆ. ಆವಾಗ ಮುಷ್ಟಿನ ಅಂತ ಹೇಳಿದ್ದು ಇಲ್ಲಿ ಮುಷ್ಟಿನ ಅಂತ ಹೇಳಿದ್ದಾರೆ, ಸ್ವಮುಷ್ಟಿನ ಅಂತ. ಖಡ್ಗವನ್ನು ಹಿಡಿದು ಸ್ವಮುಷ್ಟಿನ ಅಂತ ಅನ್ನೋದು ಹೇಗಾಗತ್ತೆ? ಒಂದಾಗ ಕೈಯಲ್ಲಿ ಖಡ್ಗವನ್ನು ಹಿಡಿಬೇಕು, ಇಲ್ಲ ಮುಷ್ಟಿ ಮಾಡಿ ಹೊಡಿಬೇಕು. ಎರಡೂ ಕೂಡ ಆಗೋದಿಲ್ಲ. ಕೈಯಲ್ಲಿ ಖಡ್ಗವನ್ನು ಹಿಡಿದು ಕಾಲಿನಿಂದ ಅವನು ಹೊಡೆದ ಅಂತ ಅನ್ನೋದನ್ನು ಇಲ್ಲಿ ನಾವು ತಿಳಿಯಬೇಕು. ಆವಾಗ ನಾವು ಯಾವುದೇ ರೀತಿಯಾದಂತಹ ಪುರಾಣಗಳ ವಿರೋಧವೂ ಕೂಡ ಬರೋದಿಲ್ಲ. ಆಮೇಲೆ ಸಿಂಹಸ್ಯಾರ್ಧಂ ತನುಂ ಕೃತ್ವ ನರಸ್ಯಾರ್ಧಂ ತನುಂ ತದಾ ನೃಸಿಂಹ ಪುರವ್ಯಕ್ತೋ ಹಿರಣ್ಯಕಶಿಪೋ ಪುರಃ ಅಂತ ಕೂರ್ಮ ಪುರಾಣದಲ್ಲೇ
ಭಗವಂತನ ಮಹಿಮೆಯನ್ನು ಈ ರೀತಿಯಾಗಿ ಹೇಳ್ತಾರೆ. ಅರ್ಧ ಸಿಂಹ ಅರ್ಧ ಮೃಗ ಅಂತನ್ನುವಂತಹ ರೂಪದಿಂದ ಅಲ್ಲಿ ಬಂದ ಅಂತನ್ನೋದು ಸರಿ. ಅಲ್ಲಿ ಇನ್ನೊಂದಿಷ್ಟು ಹೇಳ್ತಾರೆ. ಭಗವಾನಪಿ ದೇವೇಶೋ ನಾರಸಿಂಹ ಮತಾಕರೋತ್ ಸ್ತೂಯಮಾನೋ ಮುನಿಗಣೈ ಹಿರಣ್ಯಕಶಿಪೋ ಪುರಂ ತತ್ರಾಗತ್ವ ಅಂತನ್ನುವಂತಹ ಇದೇ ಮೊದಲಾದ ನರಸಿಂಹ ಪುರಾಣದಲ್ಲಿ ಅಲ್ಲಿ ಹೀಗೆ ಹೇಳ್ತಾರೆ. ನರಸಿಂಹದೇವರು ಏನು ಮಾಡಿದ್ರು ಅಂತಂದರೆ ಎಲ್ಲ ಹಿರಣ್ಯಕಶಿಪುವಿನ ಪುರವನ್ನು ಪ್ರವೇಶ ಮಾಡಿದ. ಹೇಗೆ? ಅವನು ಸ್ತಂಭದಲ್ಲಿ ಬರಲಿಲ್ಲ, ಏನಿಲ್ಲ. ಹಾಗೆ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ರು, ಹಾಗೆ ಅವನು ಪ್ರವೇಶ ಮಾಡಿದ ಅಂತಂದು ಅಲ್ಲಿ ನರಸಿಂಹ ಪುರಾಣದಲ್ಲಿ ಈ ರೀತಿಯಾಗಿದೆ. ಹಾಗಾದರೆ ಇದೆಲ್ಲದಕ್ಕೂ ವಿರೋಧ ಬರುತ್ತಲ್ಲ ಅಂತಂದರೆ ಅಲ್ಲಿ ಸ್ತಂಭ ಅಂತನ್ನೋದು ಒಂದು ಅಲಂಕೃತವಾಗಿತ್ತು. ಆ ಅಲಂಕೃತ ಇದ್ದಂತಹ ಸ್ತಂಭದಲ್ಲಿ ಸೃಷ್ಟಿ ಮಾಡೋದಕ್ಕೆ ಹೋದಂತಹ ಭಗವಂತನಿಗೆ ಒಂದು ಸ್ತಂಭ, ಆ ಸ್ತಂಭದಲ್ಲಿ ನಾ ಇದ್ದೀನಿ ಅಂತ ಅನ್ನೋದನ್ನು ತೋರಿಸೋದು ಎಷ್ಟೊತ್ತು ಅವನಿಗೆ ಅಂತ ಈ ರೀತಿಯಾಗಿ ಅನೇಕ ಅರ್ಥಗಳನ್ನು ಅಲ್ಲಿ ಸತ್ಯಧರ್ಮರು ತಿಳಿಸಿ ಹೇಳ್ತಾರೆ. ಆ ಪ್ರಹ್ಲಾದನಿಗೆ ಅನುಗ್ರಹ ಮಾಡಬೇಕಾಯಿತು. ಈ ಕಂಬದಲ್ಲಿ ಇದ್ದಾನ ಭಗವಂತ ಅಂತ ಕೇಳಿದಾಗ ಹೌದು ಈ ಕಂಬದಲ್ಲಿ ಇದ್ದಾನೆ ಅಂತಂದ ಮೇಲೆ ಆ ಕಂಬದಿಂದ ಹೊರಗೆ ಬರಬೇಕಾಗಿತ್ತು. ಅದನ್ನು ಕೂಡ ತೋರಿಸ್ಬೇಕಾಗಿದೆ. ಪ್ರಹ್ಲಾದ ಈ ಕಂಬದಲ್ಲಿ ಇದ್ದಾನೆ ಅಂತ ಹೇಳಿದಾನಪ್ಪ, ಅದನ್ನು ಕಂಬದಿಂದ ಹೊರಗೆ ಬರ್ತೀನಿ. ಆದ್ದರಿಂದ ಭಗವಂತ ಕಂಬದಿಂದ ಹೊರಗೆ ಬಂದ ಅಂತನ್ನೋದನ್ನು ನಾವು ಇಲ್ಲಿ ತಿಳಿಯಬಹುದು. ಆಮೇಲೆ ಸತ್ಯಂ ವಿಧಾತುಂ ನಿಜಭೃತ್ಯ ವಾಚಿತಂ ವ್ಯಾಪ್ತಿಂಚ ಭೂತೆ ಸ್ವಕಿಲೇಶಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮಧ್ವಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ನಿಜಭೃತ್ಯ ವಾಚಿತಂ, ಅನೇಕ ಜನ ನಿಜಭೃತ್ಯರಿದ್ದಾರೆ. ತನ್ನ ಮಾತು ನಿಜ ಅಂತಂದರೆ ಸ್ವ ಅಂತಂದರೆ ತನ್ನ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಅವನು ಭಗವಂತ ಬಂದ. ಮತ್ತು ಬ್ರಹ್ಮದೇವರು ಎಲ್ಲಿಯೋ ಅಂತ ಭೂಮಿ ಅಥವಾ ಹೊರಗೆ ಇದು ಯಾವುದು ಕೂಡ ಇರಬಾರ್ದು. ಹಾಗೆ ಸೃಷ್ಟಿ ಆಗಬೇಕು ಅಂತಂದರೆ ಈ ರೀತಿಯಾದಂತಹ ವಿಚಿತ್ರ ಸೃಷ್ಟಿನೇ ಆಗಬೇಕು, ವಿಚಿತ್ರ ಅವತಾರನೇ ಆಗಬೇಕು. ಅದಕ್ಕಾಗಿ ಬಂದ. ಮತ್ತು ಪ್ರಹ್ಲಾದರಾಜರು ಅವರು ಹೇಳಿದರು ಈ ಕಂಬದಲ್ಲಿದ್ದಾನೆ, ಆ ಕಂಬದಲ್ಲಿದ್ದಾನೆ ಅಂತನ್ನುವಂತಹ ಮಾತನ್ನು ಸತ್ಯ ಮಾಡೋದಕ್ಕಾಗಿ ಭಗವಂತ ಬಂದ. ಮತ್ತು ಹಿರಣ್ಯಕಶಿಪು ದೇವರನ್ನು ಪರೀಕ್ಷೆ ಮಾಡ್ತಾ ಇದ್ದ. ಈ ಕಂಬದಲ್ಲಿ ಇದನೋ ಇಲ್ಲೋ ಅವನು ಪರೀಕ್ಷೆಯನ್ನು ಸತ್ಯ ಮಾಡೋದಕ್ಕೂ ಕೂಡ ಬಂದ. ಅಷ್ಟೇ ಅಲ್ಲ, ಶ್ರೀಮದಾಚಾರ್ಯರು ಅನೇಕ ಗ್ರಂಥಗಳಲ್ಲಿ ಹೇಳಿದ್ದಾರೆ ಭಗವಂತ ಅವನಿಗೆ ಯಾವುದೇ ರೀತಿಯಾದಂತಹ ಶುಕ್ಲ ಶೋಣಿತ ಸಂಬಂಧಗಳಿಲ್ಲ, ಮತ್ತು ರಕ್ತವಾಸಾದಿಗಳು ಯಾವುದು ಕೂಡ ಅವನಿಗಿಲ್ಲ. ಅದನ್ನು ಸತ್ಯ ಮಾಡಬೇಕಾಗಿತ್ತು. ಆ ಸತ್ಯ ಮಾಡೋದಕ್ಕಾಗಿ ಕೂಡ ಇಲ್ಲಿ ಭಗವಂತ ನರಸಿಂಹ ರೂಪಿಯಾಗಿ ಅವತಾರವನ್ನು ಮಾಡಿದ್ದಾನೆ. ಯಾವುದೇ ರೀತಿಯಾದಂತಹ ತಂದೆ ತಾಯಿ, ಆ ಎರಡು ಕಂಬಗಳೇ ತಂದೆ ತಾಯಿ, ಅದು ಕೂಡ ಅವನಿಗಿಲ್ಲ, ಯಾರ ಅಪೇಕ್ಷೆಯೂ ಕೂಡ ಅವನಿಗಿಲ್ಲ ಅಂತನ್ನೋದನ್ನು ತೋರಿಸೋದಕ್ಕೆ ಭಗವಂತ ಅಲ್ಲಿ ಅವತಾರವನ್ನು ಮಾಡಿದ್ದಾನೆ. ಇದನ್ನೇ ರುಕ್ಮಿಣೀಶದಲ್ಲೂ ಕೂಡ ವಾದಿರಾಜರು ಅಲ್ಲಿ ಹೇಳ್ತಾರೆ. ಯದಾ ನೃಸಿಂಹ ಕೃತಿರಾವಿರಾಸೀತ್ ಪದಾಹತ ಸ್ತಂಭ ವರಾದ್ದಿ ಪೂರ್ವಂ ತದಾನುಕಾಸ್ತ್ರಿ ಶುಶುವೇ ಮುಕುಂದಂ ಸಕಸ್ಯ ವೀರ್ಯಾದ ಅಜನಿಷ್ಠ ಕಾಯಃ. ಯಾವುದೇ ನಾವು ಬೇರೆ ಅವತಾರಗಳನ್ನು ನಾವು ನೋಡಿದಾಗ, ಅಂದರೆ ಕೃಷ್ಣ ಇರಬಹುದು ಅಥವಾ ರಾಮ ಇರಬಹುದು, ಅಲ್ಲಿ ದೃಷ್ಟಾಂತ ಕೊಡೋದು ಇದನ್ನೇ. ಅವನಿಗೆ ಶುಕ್ಲಶೋಣಿತ ಸಂಬಂಧ ಇಲ್ಲ ಅಂತ ಅನ್ನೋದಕ್ಕೆ ಯದಾ ನೃಸಿಂಹ ಕೃತಿರಾವಿರಾಸೀತ್. ಶ್ರೀಮದಾಚಾರ್ಯರು ಕೂಡ ತಾತ್ಪರ್ಯ ನಿರ್ಣಯದಲ್ಲಿ ಕೃಷ್ಣ ಅವತಾರ ಮಾಡಿದಾನೆ ಅಂತ ಹೇಳಿದ ತಕ್ಷಣ ಈ ಶ್ಲೋಕ ಯದಾ ನೃಸಿಂಹ ಕೃತಿರಾವಿರಾಸೀತ್. ಯಾಕೆ ಅಂತಂದರೆ ಅವನಿಗೆ ಯಾವುದೇ ರೀತಿಯಾದಂತಹ ಶುಕ್ಲಶೋಣಿತ ಸಂಬಂಧಗಳಿಲ್ಲ ಅಂತ ಅನ್ನೋದನ್ನು ತಿಳಿಸೋದಕ್ಕೆ ಈ ನರಸಿಂಹ ಅವತಾರಿಯಾದಂತಹ ಭಗವಂತನ ಒಂದು ರೂಪ ವಿಶೇಷವಾದದ್ದು ಅಂತ ಅನ್ನೋದನ್ನು ತಿಳಿಸ್ತಾರೆ. ಅತ್ಯದ್ಭುತವಾದಂತಹ ರೂಪ, ಅಂತಹ ರೂಪವನ್ನು ಅಲ್ಲಿ ಸ್ತಂಭದ ಮಧ್ಯದ ಸ್ತಂಭದಿಂದ ಬಂದಿದ್ದಾನೆ. ನ ಮೃಗ ನ ಮಾನುಷ, ಮೃಗನೂ ಅಲ್ಲ ಮಾನುಷನೂ ಅಲ್ಲ, ಅಂತಹ ದಿವ್ಯವಾದಂತಹ ರೂಪವನ್ನು ಅಲ್ಲಿ ಭಗವಂತ ಅಲ್ಲಿ ಪಡೆದಿದ್ದಾನೆ. ಪಡೆದ ಮೇಲೆ ಹಿರಣ್ಯಕಶಿಪು ಇನ್ನು ಎಲ್ಲಿಂದ ಶಬ್ದ ಬಂತು ಅದನ್ನು ನೋಡ್ತಾ ಇದ್ದಾನೆ. ಆ ಹಿರಣ್ಯಕಶಿಪು ನೋಡಿದಾಗ ಅವನಿಗೆ ಹಿಂದೆ ನೋಡ್ತಾನೆ, ಈ ಕಡೆ ಕಾಣಿಸ್ತಾ ಇಲ್ಲ, ಮುಂದೆ ನೋಡ್ತಾನೆ. ಅವಾಗ ತಕ್ಷಣ ಈಗ ಯಾರಿಗಾರ ದೆವ್ವದ್ದು ಇದ್ದರೆ ಅವಾಗ ಗೊತ್ತಾಗತ್ತೆ. ಹಿಂದೇನೋ ಶಬ್ದ ಆಗಿರ್ತದೆ ಅಂತ ನೋಡ್ತಾ ಇರ್ತಾರೆ, ಆ ಶಬ್ದ ಎಲ್ಲೋಯ್ತು ಅಂತ ಕಾಣಿಸ್ತಾ ಇರೋದಿಲ್ಲ. ತಕ್ಷಣ ಎದುರುಗಡೆ ಬಂದರೆ ಅವ್ರಿಗೆ ಭಯ ಆಗುತ್ತೆ.
ಹಾಗೆ ಹಿರಣ್ಯಕಶಿಪುವಿನ ಎದುರುಗಡೆ ಆ ನರಸಿಂಹ ರೂಪಿಯಾದಂತಹ ಪರಮಾತ್ಮ ಬಂದಿದ್ದಾನೆ. ಬಂದ ತಕ್ಷಣ ಅವನಿಗೆ ಭಯ ಆಗಿದೆ. ಭಯ ಆದರೂ ಅವನೇನು ಸುಮ್ಮ ಕೂತಲಿಲ್ಲ, ಮತ್ತೆ ಯುದ್ಧ ಮಾಡೋದಕ್ಕೆ ಅಂತ ಹೊರಟ. ಯುದ್ಧ ಮಾಡೋದಕ್ಕೆ ಅಂತ ನರಸಿಂಹದೇವ ಮೇಲೆ ಜೋರಾಗಿ ದೂರದಿಂದ ಹಾರಿದ್ದಾನೆ. ಹಾರಿದ ತಕ್ಷಣ ಅವನನ್ನು ಎತ್ತಿ ಒಗೆದಿದ್ದಾರೆ. ಆ ಹಿರಣ್ಯಕಶಿಪುನನ್ನು ಎತ್ತಿ ಒಗೆದ ಮೇಲೆ ಅವನ ಸ್ವಲ್ಪ ಹೊತ್ತು ಆಟಾಡಿದ್ದಾರೆ ಆ ನರಸಿಂಹದೇವರು ಹಿರಣ್ಯಕಶಿಪು ಜೊತೆ. ಸ್ವಲ್ಪ ಹೊತ್ತು ಗದಾ ಯುದ್ಧ ಮಾಡ್ತಾರೆ. ಗದಾ ಯುದ್ಧ ಮಾಡಿ ಆ ಗದಾ ಕೆಳಗೆ ಬೀಳಿಸ್ತಾನೆ ಭಗವಂತ ಬೇಕಂತ. ಗದಾ ಬೀಳಿಸಿದ ಮೇಲೆ ಅವನನ್ನು ಹಿಡಿತಾನೆ, ಆ ಹಿರಣ್ಯಕಶಿಪುವನ್ನು ಹಿಡಿತಾನೆ. ಹಿಡಿದ ತಕ್ಷಣ ಈ ಹಾವು ಅದು ಗರುಡನ ಕೈಯಲ್ಲಿ ಸಿಗಬೇಕಾದ್ರೆ ಸ್ವಲ್ಪ ತಪ್ಪಿಸ್ಕೋತಾ ಇರ್ತದೆ, ಬೇಗ ಬೇಗ ಅದು ಓಡೋಗ್ತಾ ಇರ್ತದೆ. ಹಾಗೆ ಇವನು ತಪ್ಪಿಸ್ಕೊಂಡ್ಬಿಡ್ತಾನೆ ಆ ನರಸಿಂಹದೇವ್ರ ಕೈಯಲ್ಲಿ. ತಪ್ಪಿಸ್ಕೊಂಡ್ಮೇಲೆ ಹಾಗಾಗಿ ನಾನೇ ಗೆದ್ದೆ ಅಂತೇಳಿ ಅವನು ಅಲ್ಲಿಂದ ಖುಷಿ ಪಡ್ತಾ ಇರ್ತಾನೆ ಹಿರಣ್ಯಕಶಿಪು. ಆವಾಗ ಆ ಹಿರಣ್ಯಕಶಿಪು ಅಷ್ಟು ಸಂತೋಷ ಪಡುವಷ್ಟರೊಳಗೆ ಅವನನ್ನು ಹಿಡಿದು ಎಳೆದುಕೊಂಡು ಬಂದು ಹೊಸ್ತಿಲ ಮೇಲೆ ಕೂತಿದ್ದಾನೆ. ಕೂಡೋದಷ್ಟೇ ಅಲ್ಲ, ತನ್ನ ಉದರದ ತೊಡೆಯ ಮೇಲೆ ಅವನನ್ನು ಹಾಕ್ಕೊಂಡಿದ್ದಾನೆ. ಹಾಕ್ಕೊಂಡು ತನ್ನ ಭಗವಂತನ ಉಗುರುಗಳಿಂದ ಅವನ ಉದರವನ್ನು ಸೀಳಿದ್ದಾನೆ. ಸೀಳಿ ಅದರಲ್ಲಿರುವಂತಹ ಮಾಲೆಗಳನ್ನು ಅವನು ಹಾಕ್ಕೊಂಡಿದ್ದಾನೆ. ಹಾಕ್ಕೊಳ್ಳೋದಷ್ಟೇ ಅಲ್ಲ, ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ, ಯಾಕೆ ಅವನ ಕರಳನ್ನು ಬಗದ, ಆ ಕರಳಿನ ಮಾಲೆಯನ್ನು ಯಾಕೆ ಹಾಕ್ಕೊಂಡ, ಇಂಥ ಪ್ರಹ್ಲಾದನಂಥ ಮಣಿಗಳು ಇನ್ನೇನಾದ್ರು ಇದೆಯೇನೋ ಅಂತ ಹುಡುಕೋದಕ್ಕೆ ಆ ಭಗವಂತ ಹಾಗೆ ನಟನೆ ಮಾಡದ. ಇನ್ನು ಒಂದು ಮಣಿಯನ್ನೇ ಇಲ್ಲಿ ಹೊರಗಿಟ್ಟಿದ್ದಾನೆ, ಇಂಥ ಮಣಿಯನ್ನು ಇನ್ನೇನಾದರೂ ಇದೆಯಾ ಅಂತ ಮಣಿಯನ್ನು ಹುಡುಕೋದಕ್ಕೆ ಭಗವಂತ ಆ ಉದರವನ್ನು ಸೀಳಿದ. ಅಷ್ಟೇ ಅಲ್ಲ, ಆ ಉದರವನ್ನು ಸೀಳಿದ ಮೇಲೆ ಆವಾಗ ಬ್ರಹ್ಮದೇವರ ವರ ಎಲ್ಲವನ್ನು ಸತ್ಯ ಮಾಡದೇನೂ ಇರಬಹುದಿತ್ತು. ಈ ವರಗಳನ್ನು ಸತ್ಯ ಮಾಡದೇನೂ ಇರಬಹುದಿತ್ತು. ಆದರೆ ಬ್ರಹ್ಮದೇವರು ಕೊಟ್ಟಂತಹ ವರಗಳು ವ್ಯರ್ಥ ಅಂತ ಆಗ್ಬಿಡುತ್ತವೆ. ಅದಕ್ಕೆ ಭಗವಂತ ಏನು ಮಾಡಿದ ಅಂತಂದರೆ, ಒಳಗಲ್ಲ ಹೊರಗಲ್ಲ, ಮೇಲಲ್ಲ ಕೆಳಗಲ್ಲ, ರಾತ್ರಿಯಲ್ಲ ಹಗಲಲ್ಲ, ಸಾಯಂಕಾಲ. ಆ ಸಾಯಂಕಾಲದಲ್ಲಿ ಅದು ಸಾಯನ್ನ ಅಂತಲೇ ಕರೀತಾರೆ. ಸಾಯಂಕಾಲ ಅದು ಒಂದು ವಿಶೇಷ ಬೇರೆ, ರಾತ್ರಿನೂ ಅಲ್ಲ ಹಗಲೂ ಅಲ್ಲ. ಅಂತಹ ಸಾಯಂಕಾಲದಲ್ಲಿ ಆ ಭಗವಂತ ಮತ್ತು ಬೇರೆ ಬೇರೆ ಆಯುಧಗಳಿಂದ ಏನಾದ್ರು ಸಂಹಾರ ಮಾಡೋದನ್ನ ಹಾಗೆ ಅಲ್ಲ. ಇದು ಉಗುರು ಇದು ಬೆಳೆಯುತ್ತೆ ಅಂತಂದು ಜೀವ ಅಂತ ಹೇಳಬೇಕು ಅಥವಾ ಬೆಳೆಯಲ್ಲ ಅಂತನ್ನೋದಕ್ಕೆ ಜಡ ಅಂತ ಹೇಳಬೇಕು ಗೊತ್ತಿಲ್ಲ. ಅಂತಹ ಉಗುರುಗಳಿಂದ ಆ ಭಗವಂತ ಸಂಹಾರವನ್ನು ಮಾಡಿದ್ದಾನೆ. ಸಂಹಾರವನ್ನು ಮಾಡಿದ ಮೇಲೆ ಆ ರಕ್ತ ಎಲ್ಲ ತನ್ನ ಕೇಸರಕ್ಕೆ ಸಿಡಿದಿದೆ. ಸಿಡಿದಾಗ ಅದನ್ನು ನೋಡೋದಕ್ಕೆ ಎಲ್ಲ ಕೆಂಪಾದಂತಹ ಕೇಸರಗಳು, ಅದ್ಭುತವಾದಂತಹ ಭಗವಂತನ ರೂಪ. ಅವನು ಆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ಜೋರಾಗಿ ಒಂದೊಂದೇ ಹೆಜ್ಜೆಯನ್ನು ಇಟ್ಕೊಂಡು ಆ ಹಿರಣ್ಯಕಶಿಪುವಿನ ಆ ಸಿಂಹಾಸನ ಮೇಲೆ ಕುಳಿತಾಗ ಭಗವಂತ ಭಾರೀ ಕಾಣಿಸ್ತಾ ಇದ್ದಾನೆ. ಘೋರ ರೂಪ. ಆ ಘೋರ ರೂಪ ಎಷ್ಟು ನಾವು ಉಗ್ರವಾಗಿ ಚಿಂತನೆ ಮಾಡಿದರೆ ಉಗ್ರವಾಗಿ ಕಾಣಿಸ್ತಾನೆ, ನಾವು ಶಾಂತವಾಗಿ ಚಿಂತನೆ ಮಾಡಿದರೆ ಶಾಂತವಾಗಿ ಕಾಣಿಸ್ತಾನೆ. ಹಾಗೆ ಆ ಭಗವಂತನ ರೂಪ ಅಲ್ಲಿ ಕಾಣಿಸ್ತಾ ಇದೆ. ಅದು ಇಷ್ಟು ದಿವಸ ಬರೀ ಆಸನ ಆಗಿತ್ತು, ಆ ರಾಜನ ಆಸನ ಆಗಿತ್ತು. ಇನ್ನು ಮೇಲೆ ಅದು ನರಸಿಂಹ ರೂಪಿಯಾದಂತಹ ಪರಮಾತ್ಮ ಕೂತ ಮೇಲೆ ಅದಕ್ಕೆ ಸಿಂಹಾಸನ ಅಂತನ್ನುವಂತಹ ಹೆಸರು ಸಾರ್ಥಕ ಆಯಿತು. ಅಂತಹ ಆಸನದ ಶ್ರೇಷ್ಠವಾದಂತಹ ಹಿರಣ್ಯಕಶಿಪುವಿನ ಆಸನದ ಮೇಲೆ ಆ ಭಗವಂತ ಅಲ್ಲಿ ಕೂತಿದ್ದಾನೆ. ಕೂತಾಗ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಸ್ತೋತ್ರ ಮಾಡ್ತಾರೆ. ನತೋಸ್ಮ್ಯನಂತಾಯ ದುರಂತ ಶಕ್ತಯೇ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ವಿಶ್ವಸ್ಯ ಸರ್ಗಸ್ಥಿತಿ ಸಂಯಮಾನ್ ಗುಣೈ ಸ್ವಲೀಲಯ ಸಂದಧತೆ ವೇಯಾತ್ಮನೆ. ಈ ನೀನು ಯಾವಾಗಲೂ ಪವಿತ್ರನಾದವನು, ನೀನು ಅನಂತ ರೂಪವುಳ್ಳವನು. ನೀನು ಏನು ನರಸಿಂಹ ರೂಪಿಯಾದಂತಹ ಪರಮಾತ್ಮ ಇದನ್ನು ಹಿರಣ್ಯಕಶಿಪು ಸಲುವಾಗಿ ಅಥವಾ ಪ್ರಹ್ಲಾದನ ಸಲುವಾಗಿ ಪಡೆದಿದ್ದ ಅಲ್ಲ. ಪ್ರಳಯ ಕಾಲದಲ್ಲಿ ಇಂತಹ ರೂಪಗಳನ್ನು ಅನಂತ ತಗೊಂಡು ಎಲ್ಲರನ್ನ ಸಂಹಾರ ಮಾಡ್ತಾನೆ. ಅದು ಏನು, ಹಿರಣ್ಯಕಶಿಪುನ ಹಿಂಗೆ ಕೊಲ್ಲಬಾರ್ದಾಗಿತ್ತು, ಹಿಂಗೆ ಸಂಹಾರ ಮಾಡಬಾರ್ದಿತ್ತು, ಯಾವ್ದಾರು ಒಂದು ಆಯುಧದಿಂದ ಸಂಹಾರ ಮಾಡಿದ್ರೆ ಆಗ್ತಿತ್ತು, ಅಥವಾ ಯಾರಿಗಾರು ಹೇಳಿ ಅವನನ್ನು ಕೊಲ್ಲಿಸ್ಬೋದಾಗಿತ್ತು, ಇಂತಹ ಪ್ರಶ್ನೆಗಳು ಬರ್ತದೆ. ಅಲ್ಲ, ಹೀಗೆ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಹಾಗೆ ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಕುಟ್ಟಿ ಪುಡಿ ಮಾಡಿ ಹಾಕ್ತಾನೆ. ಎಲ್ಲರನ್ನೂ ಹಿಂಗೆ ಸಂಹಾರ ಮಾಡ್ತಾನೆ ಭಗವಂತ. ಅದು ಯಾವ ರೂಪದಿಂದ? ಇದೇ ನರಸಿಂಹ ರೂಪಿಯಾದಂತಹ ಪರಮಾತ್ಮನಿಂದ.
ಅಂತಹ ಅನಂತ ರೂಪ ನಿನ್ನದು. ಆಮೇಲೆ ಮತ್ತು ಇವರೆಲ್ಲರನ್ನು ಸಂಹಾರ ಮಾಡ್ತೀನಿ ಅಂತ ನೀನೇನಾರು ಅಪವಿತ್ರ ಅಂತ ಕರಿಬೇಕಾ? ಇಲ್ಲ, ಯಾವಾಗಲೂ ಪವಿತ್ರ ತಮ ನೀನು. ನಿನ್ನಷ್ಟು ಪವಿತ್ರ ಇನ್ಯಾರ್ಯಾರು ಇಲ್ಲ, ಅಷ್ಟು ಪವಿತ್ರವುಳ್ಳವನು ನೀನು. ಅದಕ್ಕೆ ಈ ಶ್ಲೋಕದಲ್ಲೂ ಕೂಡ ಹಾಗೆ ಹೇಳ್ತಾರೆ, ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ. ನಿನ್ನ ವ್ಯಾಪಾರ ಸಾಮಾನ್ಯ ಅಲ್ಲ, ವಿಚಿತ್ರವಾಗಿರುತ್ತೆ. ಯಾಕಂದರೆ ನೀ ಮಾಡಿದಂತಹ ವ್ಯಾಪಾರ ಇನ್ಯಾರಿಗೂ ಮಾಡೋದಕ್ಕೆ ಬರೋದಿಲ್ಲ. ಈಗ ನರಸಿಂಹ ರೂಪಿಯನ್ನು ಯಾರು ಬ್ರಹ್ಮದೇವರು ತೊಗೊಂಡು ಅದನ್ನು ಸಂಹಾರ ಮಾಡೋಕ್ಕಾಗ್ತಿತ್ತವನ್ನ? ಇಲ್ಲ, ಆ ರೂಪವನ್ನು ತೊಗೊಳೋದು ನಿನಗೆ ಒಬ್ಬನಿಗೆ ಸಾಮರ್ಥ್ಯ. ಹಾಗೆ ಬ್ರಹ್ಮದೇವರು ಅಲ್ಲಿ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲ ನಿನಗೆ ಅನಾಯಾಸವಾಗಿ ಮಾಡ್ತೀವಿ, ಸ್ವಲೀಲೆಯ ನಿನ್ನ ಅನಾಯಾಸ. ಇದೇನು ನಿನಗೆ ಕಷ್ಟಪಟ್ಟು ಮಾಡಿ ಭಾಳ ಹೈರಾಣ ಆಯ್ತಪ್ಪ, ಯಾವುದೂ ಇಲ್ಲ, ಸಲೀಸಾಗಿ ನೀನು ಮಾಡ್ತೀನಿ. ನೀನು ಅಂತಹ ನಿನಗೆ ನಮೋ ನಮಃ, ಅನಂತ ನಮಸ್ಕಾರಗಳು ಅಂತ ಹೇಳಿ ಅವರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ರುದ್ರದೇವರು ಕೂಡ ಹೇಳ್ತಾರೆ, ಕೋಪ, ಇದೇನು ಕೋಪ ಇದೆಯಲ್ಲ ಇದು ಪ್ರಳಯ ಕಾಲದ ಕೋಪ. ಈ ಕೋಪ ಈಗ ಅಲ್ಪನಾದಂತಹ ಈ ಹಿರಣ್ಯಕಶಿಪು ಆಗಲಿ ಅಥವಾ ಹಿರಣ್ಯಕಶಿಪುವಿನ ಸಂಹಾರ ಅಂತೂ ಆಗೋಗಿದೆ. ಆ ಸಂಹಾರ ಆದಮೇಲೆ ಮತ್ತೆ ಈ ಕೋಪ ಬೇಡ, ಅದನ್ನು ಶಾಂತ ಮಾಡ್ಕೋ. ಹಾಗಾಗಿ ನೀನು ಆ ಕೋಪ, ಇದು ಪ್ರಳಯ ಕಾಲದ ಕೋಪ ಇದ್ದಾಗಿದೆ, ಅದನ್ನು ಕಡಿಮೆ ಮಾಡ್ಕೋ ಅಂತ ರುದ್ರದೇವರು ಹೇಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಇಂದ್ರ ಋಷಿಗಳು, ಪಿತೃದೇವತೆಗಳು ಹೇಳ್ತಾರೆ, ಈ ಮಹಾಶಯ ಇವನೇನು ಮಾಡ್ತಿದ್ದ ಅಂತಂದರೆ, ಯಾರು ಶ್ರಾದ್ದ ಮಾಡಿದ್ರೆ ತಮ್ಮ ತಂದೆ ಹೆಸರೆಲ್ಲ ಶ್ರಾದ್ದ ಮಾಡಿದ್ರೆ ಅದನ್ನು ಆ ತಂದೆಗೆ ಪಿತೃದೇವತೆಗಳು ತೊಗೊಂಡೋಗಿ ಆ ದೇವತೆಗಳು ಸ್ವೀಕಾರ ಮಾಡೋದು. ಆದರೆ ಈ ಹಿರಣ್ಯಕಶಿಪು ಮಹಾಶಯ ಏನು ಮಾಡ್ತಿದ್ದ ಅಂತಂದರೆ, ಯಾರೇ ಪಿಂಡ ಇಟ್ಟರು ಅದು ನನ್ನ ಹೆಸರಲ್ಲೇ ಇಡ್ರಿ ನಿಂತಿದ್ದ. ಇಡೋದಷ್ಟೇ ಅಲ್ಲ, ಅದನ್ನು ಅವನು ತಂದೆಗಳಿಗೆ ಹೋಗ್ತಾನೆ ಇರಲಿಲ್ಲ, ಪಿತೃದೇವತೆಗಳಿಗಂತೂ ಇನ್ನೂ ದೂರ. ಅದೆಲ್ಲ ಅವನೇ ಭಕ್ಷಣೆ ಮಾಡ್ತಾ ಇದ್ದ. ನಮಗೆ ತರ್ಪಣವು ಕೂಡ ನೀರಿನಿಂದ ತರ್ಪಣ ಕೊಟ್ಟರೆ, ಎಳ್ಳಿನಿಂದ ತರ್ಪಣ ಕೊಟ್ಟರೆ ಆ ಪಿತೃದೇವತೆಗಳಿಗೆ ಸ್ವಲ್ಪ ತೃಪ್ತಿ ಆಗುತ್ತೆ. ನಾವು ಶ್ರಾದ್ದಾದಿಗಳನ್ನು ಮಾಡಿದಾಗ ಆ ಶ್ರಾದ್ದದ ನಂತರ ತರ್ಪಣವನ್ನು ಕೊಡಬೇಕು. ತರ್ಪಣ ಕೊಟ್ಟಾಗ ಅದಕ್ಕೆ ಪಿತೃಗಳು ತೃಪ್ತರಾಗ್ತಾರೆ ಅಂತಂದು ತಿಳಿಸ್ತಾರೆ. ಅಂತೆ ಇವನು ನಮಗೆ ತೃಪ್ತಿ ಆಗೋದಕ್ಕೂ ಬಿಡ್ತಾ ಇರಲಿಲ್ಲ. ಅಷ್ಟು ಇವನು ದ್ರೋಹವನ್ನು ಮಾಡಿದ್ದಾನೆ. ಅಂಥವನಿಗೆ ಶಿಕ್ಷೆಯನ್ನು ಕೊಟ್ಟು ನೀನು ಸರಿಯಾದ ಉಪಕಾರವನ್ನೇ ಮಾಡಿದ್ದಿ ಅಂತಂದು ಅವರು ಹೇಳ್ತಾರೆ. ಆಮೇಲೆ ಸಿದ್ಧರು, ವಿದ್ಯಾಧರರು, ನಾಗರು, ಎಲ್ಲ ಮನುಗಳು, ಪ್ರಜಾಪತಿಗಳು, ಗಂಧರ್ವರು, ಚಾರಣರು, ಯಕ್ಷರು, ಕಿಂಪುರುಷರು ಹೇಳ್ತಾರೆ. ಕಿಂಪುರುಷರು ಅವ್ರದ್ದೇನು ಕೆಲಸ ಅಂತಂದರೆ, ಅಲ್ಲಿ ಭಗವಂತನ ಹತ್ರ ಏನೇ ಕೆಲಸ ಇದ್ದರೂ ಅದನ್ನು ತೊಗೊಂಡು ಬಾ ಅಥವಾ ಅದನ್ನು ಮಾಡು, ಅದನ್ನು ಯಾರನ್ನಾರು ಕರ್ಕೊಂಬ ಅಂತಂದ್ರೆ ಆ ಕಿಂಪುರುಷರ ಕೆಲಸ ಅದು. ಇವನೇನು ಮಾಡ್ತಾ ಇದ್ದ ಅಂತಂದರೆ, ನಮಗೆ ವಯಂ ಕಿಂಪುರುಷಾಸ್ತಂ ಅದು ಮಹಾಪುರುಷ ಈಶ್ವರ ಅಯಂ ಕಾಪುರುಷೋ ನಷ್ಟ ಧಿಕ್ಕೃತ ಸಾಧು ವಿರಿತ. ನಾವು ಕಿಂಪುರುಷರು, ನಮಗೆ ಯಾವುದೇ ಪುರುಷ ಅಂತ ಅನ್ನೋದಕ್ಕೆ ಅರ್ಥ ಮಾಡಬೇಕಿಲ್ಲ. ಅರ್ಥ ಅಂತಂದರೆ ನಮಗೆ ಯಾವುದೇ ರೀತಿಯಾದಂತಹ ವೇತನವನ್ನು ಕೊಡಲಿಲ್ಲ ಇವನು. ನಮ್ಮಿಂದ ಕೆಲಸಗಳನ್ನೇನೋ ಬೇಕಾಷ್ಟು ಮಾಡಿಸ್ಕೊಳ್ಳೋದಷ್ಟೇ ಅಲ್ಲ, ಯಾವ ವೇತನವನ್ನು ಕೊಡಲಿಲ್ಲ. ಅಂತಹ ಕಾಪುರುಷ ಅಂತಂದರೆ ಈ ದುಷ್ಟನಾದಂತಹ ಈ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿ ನಮಗೆ ಅನುಗ್ರಹವನ್ನು ಮಾಡಿದಿ ನೀನು ಅಂತ ಹೇಳಿ ಅವರು ಹೇಳ್ತಾರೆ. ಆಮೇಲೆ ವೇತಾಳರು, ಕಿನ್ನರರು, ವಿಷ್ಣು ಪಾರ್ಷದರು ಎಲ್ಲರೂ ಸ್ತೋತ್ರ ಮಾಡ್ತಾರೆ. ಸ್ತೋತ್ರ ಮಾಡಿದ ಮೇಲೆ ಕೊನೆಗೆ ಇವರು ಯಾರ ಸ್ತೋತ್ರದಿಂದನೂ ಕೂಡ ಆ ಭಗವಂತ ಸಮಾಧಾನ ಆಗೋದಿಲ್ಲ, ಶಾಂತ ಆಗೋದಿಲ್ಲ. ಆವಾಗ ಪ್ರಹ್ಲಾದರಾಜರನ್ನು ನಾರದರೇ ಕಳಿಸ್ತಾರಂತ. ನೀನು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಆ ಭಗವಂತ ಶಾಂತಿ ಆಗ್ತಾನೆ. ಯಾಕೆ ಅಂತಂದರೆ ನಿನ್ನ ತಂದೆ ಸಲುವಾಗಿ ಅವನು ಸಂಹಾರ ಮಾಡಿ ಅವನು ನಿನ್ನ ಸಲುವಾಗಿ ಅವತಾರ ಮಾಡಿದ. ಹಾಗಾಗಿ ನೀ ಹೋಗಿ ಪ್ರಾರ್ಥನೆ ಮಾಡಿ. ಲಕ್ಷ್ಮೀದೇವಿ ಬಂದಂತೆ ನಾ ಈ ರೂಪವನ್ನೇ ನೋಡಿಲ್ಲ ಎಂದು ಅಂತ ಹೇಳಿ ಹೆದರಿ ಓಡೋದ್ಲಂತ. ಆದರೆ ಅಲ್ಲಿ ಹಾಗೆ ತಿಳ್ಕೊಬಾರ್ದು. ಲಕ್ಷ್ಮೀದೇವಿ ರೂಪವನ್ನೇ ನೋಡಿಲ್ಲ, ಈ ರೀತಿಯಾದಂತಹ ರೂಪವನ್ನು ಉಗ್ರವಾದಂತಹ ರೂಪ ನೋಡಿಲ್ಲ, ಅದೆಲ್ಲ ಸುಳ್ಳು. ಯಾಕೆ ಅಂತಂದರೆ ಆ ಪ್ರಹ್ಲಾದನಿಗೆ ಒಂದು ಕೀರ್ತಿ ಕೊಡಬೇಕಾಗಿದೆ. ಬ್ರಹ್ಮಾದಿ ದೇವತೆಗಳು ಅವರವರ ಒಂದು ಸಂಕಲ್ಪ, ಒಂದೊಂದು ಸಮಯದಲ್ಲಿ ಒಬ್ಬೊಬ್ಬನಿಗೆ ಕೀರ್ತಿಯನ್ನು ಕೊಡಬೇಕು ಅಂತನ್ನೋದು. ಈಗ ಪ್ರಹ್ಲಾದನಿಗೆ ಕೀರ್ತಿ ಕೊಡಬೇಕು. ಅದಕ್ಕೆ ಯಾಕೆ ಅಂತಂದರೆ ಬ್ರಹ್ಮಾದಿ ದೇವತೆಗಳು, ಲಕ್ಷ್ಮೀದೇವಿ ಅಂತೂ ನಿತ್ಯದಲ್ಲಿಯೂ ಕೂಡ ಭಗವಂತನ ಒಂದೊಂದು ರೂಪಗಳನ್ನು, ಅನಂತ ರೂಪಗಳನ್ನು ನೋಡ್ತಾ ಇರ್ತಾಳೆ. ಆದರೆ ನೋಡಿದ್ರೂ ಅದು ಪೂರ್ಣವಾಗಿ ಏನು ಮುಗಿಯೋದಿಲ್ಲ. ನರಮಾಪಿ ಪದಾಂಗುಲಿ ಲಸನ್ ನಕದೂರಾಜನಂತ ಸದ್ಗುಣಾನ್. ಅದನ್ನು ಎಷ್ಟು ಆ ಗುಣಗಳನ್ನು ಎಣಿಸಿದ್ರೂ ಅದು ಇನ್ನೂ ಮುಗಿದಿರೋದಿಲ್ಲ. ಅಷ್ಟು ಭಗವಂತನ ಗುಣಗಳು ಅನಂತ ಇದೆ. ಅಷ್ಟು ಅನಂತ ಗುಣಗಳು ಇರೋದನ್ನು ಲಕ್ಷ್ಮೀದೇವಿ ಇನ್ನೂ ಎಣಿಸ್ತಾ ಇದ್ದಾಳಂತೆ.
ಅಂಥದ್ದು ಈ ರೂಪ ನೋಡಿಲ್ಲದೆ ಇರ್ತಾಳ? ನೋಡಿರ್ತಾಳೆ. ಮತ್ತು ಅಷ್ಟೇ ಅಲ್ಲ, ಪ್ರಳಯ ಕಾಲದಲ್ಲಿ ಭಗವಂತನ ಜೊತೆಗೆ ಇರೋಳು ಅಂತಂದರೆ ಈ ಲಕ್ಷ್ಮೀದೇವಿ ಒಬ್ಬಳೇ. ಆ ಲಕ್ಷ್ಮೀದೇವಿ ಇಂಥ ರೂಪಗಳನ್ನು ನೋಡಿರ್ತಾಳೆ. ಅದನ್ನು ಕೇವಲ ಅವನ ಪ್ರಹ್ಲಾದರಾಜನ ಕೀರ್ತಿಗಾಗಿ ಅಂತ ಇಲ್ಲಿ ನಾವು ತಿಳಿಯಬೇಕು. ಅದಾದ ಮೇಲೆ ಪ್ರಹ್ಲಾದರಾಜರು ಬರ್ತಾರೆ. ಪ್ರಹ್ಲಾದರಾಜರು ಬಂದು ಆ ಭಗವಂತನಿಗೆ ನಮಸ್ಕಾರ ಮಾಡಿದ ತಕ್ಷಣ ಶಾಂತ ಆಗೋಯ್ತು. ನಮಸ್ಕಾರ ಮಾಡಿದ ತಕ್ಷಣ ಶಾಂತ ಆಗೋಯ್ತು. ಆ ಪ್ರಹ್ಲಾದನ ಎಬ್ಬಿಸಿ ತನ್ನ ತೊಡೆಯ ಮೇಲೆ ಕೂಡಿಸ್ಕೊತಾನಂತೆ ಭಗವಂತ. ಕೂಡಿಸ್ಕೊಂಡ ಮೇಲೆ ಆವಾಗ ಪ್ರಹ್ಲಾದರಾಜ ಸ್ತೋತ್ರವನ್ನು ಮಾಡ್ತಾರೆ. ಸತತ್ಕರ ಸ್ಪರ್ಶ ಧುತಾಕಿಲ ಶುಭ ಸಪದ್ಯಭಿವ್ಯಕ್ತ ಪರಾತ್ಮದರ್ಶನ. ಯಾವಾಗ ಭಗವಂತನ ಪಾದಕ್ಕೆ ಆ ಪ್ರಹ್ಲಾದ ನಮಸ್ಕಾರ ಮಾಡ್ತಾನೆ, ನಮಸ್ಕಾರವನ್ನು ಮಾಡಿದ ತಕ್ಷಣ ಅವನನ್ನು ಎತ್ತುತ್ತಾನೆ. ಎತ್ತಿ ಅವನ ತಲೆ ಮೇಲೆ ಕೈಯಾಡಿಸ್ತಾನೆ, ಬೆನ್ನ ಮೇಲೆ ಕೈಯಾಡಿಸಿದ ತಕ್ಷಣ ಆ ಪ್ರಹ್ಲಾದನಿಗೂ ಆನಂದ, ಆ ನರಸಿಂಹರಿಗೂ ಆನಂದ. ಭಗವದ್ಭಕ್ತರಿದ್ದರೆ ಹಿಂಗಿರಬೇಕು ಅಂತ ಅನ್ನೋದನ್ನು ಆ ನರಸಿಂಹದೇವರು ಹಾಗೂ ಪ್ರಹ್ಲಾದರಾಜರು ತೋರಿಸ್ತಾ ಇದ್ದಾರೆ. ಪ್ರಹ್ಲಾದ ಹೇಳ್ತಾನೆ, ಬ್ರಹ್ಮಾದಯ ಸುರಗುಣ ಮುನಯೋತ ಸಿದ್ಧ ಸತ್ವೈಕತಾ ನಮತಯೋ ವಚಸಾಂ ಪ್ರವಾಹೈ ನಾಂತಂ ಪರಸ್ಯ ಪರತೋಪ್ಯಧುನಾಪಿ ಯಾಂತಿ ಕಿಂ ತೋಷ್ಟುಮರ್ಹತಿ ಸಮೇ ಹರಿರುಗ್ರ ಜಾತೆ. ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾರೆ. ಇಡೀ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಇಲ್ಲಿದ್ದಾರೆ. ಆ ಬ್ರಹ್ಮಾದಿ ದೇವತೆಗಳ ಸ್ತೋತ್ರಕ್ಕೆ ನೀನು ಪ್ರಸನ್ನನಾಗದೇ ಇದ್ದವನು. ನಾನು ಯಾವುದೋ ಒಂದು ಸಾಮಾನ್ಯ ಕುನ್ನಿ, ನಾನು ಅಂತ ನನ್ನಿಂದ ನೀನು ಸ್ತೋತ್ರಕ್ಕೆ ಶಾಂತನಾಗ್ತೀಯ? ನೀನು ಸರ್ವತಃ ಆಗೋದಿಲ್ಲ. ಆದರೆ ಏನೋ ಇವರು ನನಗೆ ಸ್ತೋತ್ರ ಮಾಡೋದಕ್ಕೆ ಬರೋದಿಲ್ಲ ಮೊದಲನೇದು. ಆದರೆ ಇವರೆಲ್ಲರೂ ಕೂಡ ಹೇಳಿ ಕಳಿಸ್ತಾ ಇದ್ದಾರೆ, ಇವರೇ ನನ್ನಲ್ಲಿ ನಿಂತು ನುಡಿಸ್ತಾ ಇದ್ದಾರೆ ಅಂತ ಅನ್ನುವಂತಹ ವಿಚಾರದಿಂದ ನಾನು ಸ್ತೋತ್ರ ಮಾಡ್ತಾಯಿದ್ದೀನಿ, ನಂದೇನೂ ಇಲ್ಲ ಇದರಲ್ಲಿ ಅಂತ ಅವನು ಹೇಳ್ತಾನೆ. ಅಷ್ಟೇ ಅಲ್ಲ, ನಿನಗೆ ಸ್ತೋತ್ರ ಮಾಡಬೇಕು ಅಂತಂದರೆ ಭಾರೀ ಶ್ರೀಮಂತರು, ಭಾರೀ ದುಡ್ಡಿದ್ದವರು, ಗಾಂಭೀರ್ಯ ಇದ್ದವರೇ ಬೇಕು ಅಂತೇನಿಲ್ಲ ನಿನಗೆ. ಅವ್ರು ಯಾರೂ ಕೂಡ ಬೇಡ. ಯಾರಲ್ಲಿ ಭಕ್ತಿ ಅಂತ ಅನ್ನೋದು ಇರ್ತದೋ ಅವರು ಹೇಗೆ ಸ್ತೋತ್ರ ಮಾಡಿದ್ರು ಅದನ್ನು ನೀ ಸ್ವೀಕಾರ ಮಾಡ್ತಿ, ಅದು ನನಗೆ ಗೊತ್ತದ. ಅಂಥ ಭಗವಂತ ನೀನು ಇಲ್ಲಿ ಅವತಾರವನ್ನು ಮಾಡಿ ನನಗೆ ಅನುಗ್ರಹವನ್ನು ಮಾಡ್ತಾ ಇದ್ದಿ, ಎಲ್ಲ ಭಕ್ತರನ್ನು ಸಂತೋಷಪಡಿಸೋದಕ್ಕಾಗಿ ನೀನು ಅವತಾರವನ್ನು ಮಾಡಿದ್ದಿ ಅಂತ ಹೇಳಿ ಅನೇಕ ಶ್ಲೋಕಗಳಿಂದ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ವರ್ಣನೆ ಮಾಡಬೇಕಾದ್ರೆ ಹೇಳ್ತಾನೆ, ನಾನು ನಿನ್ನ ಈ ಘೋರವಾದಂತಹ ರೂಪಕ್ಕೆ ನಾನು ಏನು ಹೆದರೋದಿಲ್ಲ. ಈ ಘೋರ ರೂಪವನ್ನು ನಾನು ನೋಡ್ತೇನೆ, ಅದೇನು ನನಗೆ ಹೆದರಿಕೆ ಆಗೋದಿಲ್ಲ. ಆದರೆ ನಾನು ಹೆದರೋದು ಒಂದೇ ಒಂದು, ಯಾವುದು ಅಂತಂದರೆ ಈ ಸಂಸಾರ. ಈ ಸಂಸಾರದಿಂದ ನನಗೆ ಭಯ ಅಂತ ಅನ್ನೋದಾಗತ್ತೆ. ಯಾವಾಗ ಯಾರಿಗೆ ಬೇಕು ಅಂತನ್ನುವಂತಹ ಒಂದು ಅಪೇಕ್ಷೆ ಅದಕ್ಕೆ ಬೇಕು. ಆ ಬೇಕು ಅನ್ನೋ ಪದಾರ್ಥ ಯಾವಾಗ ಅದು ಮುಗಿಯೋದಿಲ್ವೋ, ಎಲ್ಲಿ ತನಕ ಅದು ಮುಗಿಯೋದಿಲ್ವೋ ಅಲ್ಲಿ ತನಕ ಈ ಸಂಸಾರ ಅಂತ ಅನ್ನೋದು ಇದ್ದೇ ಇರುತ್ತೆ, ಮುಗಿಯೋದು ಇಲ್ಲ. ಅದು ಕೂಡ ಹಾಗೇ ಇರುತ್ತೆ. ಬೇಕು ಅಂತನ್ನುವಂತಹ ಅಪೇಕ್ಷೆಯನ್ನೇ, ಕಾಮವನ್ನೇ ನನ್ನಿಂದ ತೆಗೆದುಬಿಡು ನೀನು ಅಂತ ಹೇಳಿ ಪ್ರಹ್ಲಾದರಾಜರು ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಅದಾದ ಮೇಲೆ ನಾವು ಎಷ್ಟೋ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಕೆಲಸವನ್ನು ಮಾಡಿದಾಗ ಅದರಲ್ಲಿ ಭಗವಂತನ ಸೇವೆಯನ್ನು ಯಾವ್ದು ಮಾಡ್ತೀವಿ ಯಾವ್ದು ಮಾಡೋದಿಲ್ಲ ಗೊತ್ತಿಲ್ಲ. ಹಾಗಾಗೋದು ಬೇಡ. ನಾವು ಮಾಡಿದಂತಹ ಎಲ್ಲ ಕೆಲಸಗಳು ಕೂಡ ನಿನ್ನ ಸೇವೆ ಅಂತ ಆಗಬೇಕು. ಕೈಗಳಿಂದ ಇರ್ಬೋದು, ಮಾತಿಂದ ಇರ್ಬೋದು, ಕಂಠದಿಂದ ಇರ್ಬೋದು, ಒಟ್ಟು ನಮ್ಮ ದೇಹದಲ್ಲಿರುವಂತಹ ಎಲ್ಲ ಅವಯವಗಳಿಂದಲೂ ಕೂಡ ನಾನು ನಿನ್ನ ಸ್ತೋತ್ರ, ನಿನ್ನ ಸೇವೆ, ನಿನ್ನ ಕೆಲಸಗಳನ್ನು ಬಿಟ್ಟು ಬೇರೆ ಯಾವುದನ್ನು ಮಾಡಬಾರ್ದು. ನೀನು ಈ ರೀತಿಯಾಗಿ ನನಗೆ ಅನುಗ್ರಹವನ್ನು ಮಾಡು. ಇಷ್ಟಾದ ಮೇಲೆ ಆವಾಗ ಭಗವಂತ ಕೇಳ್ತಾನೆ. ಕೊನೆಗೆ ಒಂದು ಹೇಳ್ತಾರೆ, ತತ್ವೇ ಮನೋದರ್ಶನೆ ದೃಗಪಿ ಸ್ತುತೌ ಚ ವಾಕ್ ಕರ್ಮಣಿ ಹ್ಯಪಿ ಕರೌ ಶ್ರವಣಂ ಕಥಾಯಾಂ ಸಂಸೇವಯ ತ್ವಯಿ ವಿನೇತಿ ಷಡಂಗಯ ಕಿಂ ಭಕ್ತಿಂ ಜನ ಪರಮಹಂಸ ಗತೋ ಲಭೇತ. ಆ ಪರಮಹಂಸರ ಗತಿಯನ್ನು ಹೊಂದಬೇಕು ಅಂತಂದರೆ ಯಾವಾಗಲೂ ಮನಸ್ಸು ಅದು ನಿನ್ನ ತತ್ವಗಳಲ್ಲಿ ಇರಬೇಕು, ನಿನ್ನ ಮಹಿಮೆಗಳಲ್ಲಿ ಇರಬೇಕು. ಮತ್ತು ನಿನ್ನ ಪ್ರತಿಮೆ, ನಿನ್ನ ಗ್ರಂಥಗಳ ಅವಲೋಕನ, ಇದರಲ್ಲಿ ನಮ್ಮ ದರ್ಶನ ಅಂತ ಅನ್ನೋದಿರಬೇಕು, ನೇತ್ರಗಳ ಅದರಲ್ಲಿ ಇರಬೇಕು. ಆಮೇಲೆ
ನನ್ನ ನಾಲಿಗೆ ಇದು ಯಾವಾಗಲೂ ನಿನ್ನ ಸ್ತೋತ್ರ ಮಾಡೋದಕ್ಕೆ ಇರಬೇಕು. ಆಮೇಲೆ ನಾವು ಕೈಗಳಿರ್ಬೋದು, ಕಾಲುಗಳಿರ್ಬೋದು, ನಿನ್ನ ಪ್ರದಕ್ಷಿಣೆ ಹಾಕೋದಕ್ಕೆ, ನಿನಗೆ ನಮಸ್ಕಾರ ಮಾಡೋದಕ್ಕೆ ಈ ಕೈಗಳಿರಬೇಕು, ನಿನ್ನ ಪೂಜೆ ಮಾಡೋದಕ್ಕೆ ಈ ಕೈಗಳಿರಬೇಕು. ಆಮೇಲೆ ನಿನ್ನ ಕಥೆಗಳನ್ನು ಯಾವಾಗಲೂ ಈ ಕಿವಿಯಲ್ಲಿ ಕೇಳ್ತಾ ಇರಬೇಕು. ಆ ಕಿವಿ ಕೇಳೋದ್ರಿಂದ ನನ್ನ ಮನಸ್ಸು ಪರಿಫುಲ್ಲವಾಗಿ ನಿನ್ನ ದರ್ಶನಕ್ಕೆ, ನಿನ್ನ ಹತ್ರ ಬರೋದಕ್ಕೆ ನನಗೆ ಇದು ಅನುಕೂಲ ಆಗುತ್ತೆ. ಹಾಗಾಗಿ ಇಂಥ ಸೇವೆಯನ್ನು, ಇಂತಹ ಭಾಗ್ಯವನ್ನು ನನಗೆ ಕೊಡು ಅಂತ ಆ ಪ್ರಹ್ಲಾದರಾಜರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಾದ ಮೇಲೆ ನರಸಿಂಹದೇವರು ಹೇಳ್ತಾರೆ, ಏನು ವರ ಬೇಕು ಕೇಳು, ವರ ಏನು ಬೇಕು ಕೇಳು, ಮತ್ತು ಏನೇನು ಹೇಳು. ಆವಾಗ ನರಸಿಂಹದೇವರಿಗೆ ಮತ್ತು ಪ್ರಹ್ಲಾದರಾಜರು ಹೇಳ್ತಾರೆ, ಸ್ವಾಮಿ ಇಷ್ಟ ತನಕ ನಾನು ಪ್ರಾರ್ಥನೆ ಮಾಡಿದ್ದು ಏನು ಸ್ವಾಮಿ, ನನಗೆ ಯಾವುದು ಬೇಡ, ಆ ಕಾಮ ಬೇಕು ಅಂತನ್ನುವಂತಹ ಒಂದೇನಾದ್ರು ಇತ್ತು ಅಂತಂದರೆ ಒಂದಲ್ಲ ಒಂದು ಲೋಭ ಅಂತ ಅನ್ನೋದು ಶುರು ಆಗ್ತದೆ. ಅದ್ರ ಮೇಲೆ ಲೋಭ, ಅದ್ರ ಮೇಲೆ ಮತ್ತೆ ಮದ ಮಾತ್ಸರ್ಯ ಇವೆಲ್ಲವೂ ಕೂಡ ಶುರು ಆಗುತ್ತೆ. ನನಗೆ ಆ ಲೋಭನೇ ಬೇಡ, ನನಗೆ ಬೇಕು ಅಂತನ್ನೋದೇ ಬೇಡ, ಹಾಗೆ ನೀನು ಅನುಗ್ರಹ ಮಾಡು ಅಂತ ಮತ್ತೆ ಆ ಪ್ರಹ್ಲಾದರಾಜರು ಕೇಳ್ತಾ ಇದ್ದಾರೆ. ಸರಿ, ನಾ ಇಷ್ಟೆಲ್ಲ ಆದಮೇಲೆ ನೀವು ವರ ಕೇಳು ಅಂತಂದಿದ್ದಕ್ಕೆ ಒಂದೇ ಒಂದು ವರ ಕೇಳ್ತೀನಿ. ಅದು ಏನು ನನ್ನ ಸಲುವಾಗಲ್ಲ, ನನ್ನ ಸಲುವಾಗಿ ಸರ್ವತಃ ಅಲ್ಲ, ನಮ್ಮ ತಂದೆ ಸಲುವಾಗಿ ನಾನು ಒಂದು ವರ ಕೇಳ್ತೀನಿ. ಏನು ಅಂತಂದರೆ, ಅವನು ನಿನ್ನ ಬೈತಾ ಇದ್ದ, ನಿನ್ನ ದ್ವೇಷ ಮಾಡ್ತಾ ಇದ್ದ, ಇಲ್ಲ ಅಂತಂದಿಲ್ಲ, ಆದರೆ ಅವನಿಗೆ ಸದ್ಗತಿಯನ್ನು ಅವನಿಗೆ ಕೊಡು, ಬೇರೆ ಏನೂ ಕೇಳೋದಿಲ್ಲ, ನಮ್ಮ ತಂದೆಗೆ ಸದ್ಗತಿಯನ್ನು ಕೊಡು ಅಂತ ಹೇಳಿದಾಗ ಅದಕ್ಕೆ ಹೇಳ್ತಾರೆ, ನೀ ಏನೂ ವಿಚಾರ ಮಾಡಬೇಡ. ತ್ರಿಸಪ್ತಭಿ ಪಿತಾಪೂತ ಪಿತೃಭಿಃ ಸಹ ತೇನಘ ಯತ್ ಸಾಧ್ಯೋಸ್ಯ ಗೃಹೇ ಜಾತೋ ಭವಾನ್ ವೈ ಕುಲಪಾವನ. ನೀನು ನಿನ್ನ ತಂದೆ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಾ ಇದ್ದೀನಿ, ನಾನು ನಿನ್ನ ತಂದೆ ಬಗ್ಗೆ ಅಷ್ಟೇ ವಿಚಾರ ಮಾಡಿಲ್ಲ. ನಿನ್ನೊಂದು 21 ಕುಲಗಳು ಅದು ಉದ್ಧಾರವಾಗಿ ಹೋಗುತ್ತೆ, ಏನೂ ವಿಚಾರ ಮಾಡಬೇಡ. ಯಾಕೆ ಅಂತಂದರೆ, ಮದಂಗ ಸ್ಪರ್ಶನೇನಾಂಗ ಲೋಕಾನ್ಯಾಸ್ಯತಿ ಸುಪ್ರಜಾಹ. ನನ್ನ ಅಂಗಸ್ಪರ್ಶದಿಂದ ಎಲ್ಲ ರೀತಿಯಾದಂತಹ ಪುಣ್ಯ ತಮ ಅಂತ ಅನ್ನೋದು ಅದರಲ್ಲಿ ಬಂದು ಹೋಗಿದೆ. ಆ ಹಿರಣ್ಯಕಶಿಪುವಿಗೆ ಅವನು ಪಾಪ ಮಾಡಿದ್ದ ಅದೆಲ್ಲ ಸರಿ, ಆದರೆ ನನ್ನ ಸ್ಪರ್ಶದಿಂದ ಅದೆಲ್ಲವೂ ಕೂಡ ಬಂದು ಹೋಗಿದೆ. ಅದು ಅವನಿಗೆ ಅಷ್ಟೇ ಅಲ್ಲ, ನಿನಗೂ ಕೂಡ ಅನುಗ್ರಹ ಮಾಡಿದ್ದೀನಿ, ನಿನಗೂ ನನ್ನ ಸ್ಪರ್ಶದಿಂದ ನಿನಗೂ ಕೂಡ ಪುಣ್ಯ ಅಂತ ಅನ್ನೋದು ಬಂದಿದೆ. ಹೀಗೆ ನೀನು ವಿಚಾರವನ್ನು ಮಾಡಬೇಡ. ಇಲ್ಲಿ ಪ್ರಶ್ನೆ ಬರುತ್ತೆ, ಇರೋದು ಹಿರಣ್ಯಕಶಿಪು ತಂದೆ ಕಶ್ಯಪ ತಂದೆ ಮರೀಚಿಯ ತಂದೆ ಬ್ರಹ್ಮದೇವರು. ನಾಲ್ಕೇ ಜನ ಆದರೂ ಬ್ರಹ್ಮದೇವ್ರ ತಂದೆ ಮತ್ತು ಭಗವಂತನೇ ಆದ್ನಲ್ಲ, ಅವನದೆಲ್ಲಿ ಉದ್ಧಾರ ಆಗಬೇಕು ಅಂತಂದರೆ ಅದಕ್ಕೆ ಸತ್ಯಧರ್ಮರಂದರು ತ್ರಿಸಪ್ತಮಿ ಅಂತಂದರೆ ಈಗಿನ ಜನ್ಮದ್ದು ಅಷ್ಟೇ ಅಲ್ಲ, ಹಿಂದಾಗುವಂತಹ ಮುಂದಾಗುವಂತಹ ಎಲ್ಲ ಜನ್ಮದ್ದು ಸೇರಿ, ಮುಂದಾಗುವಂತಹ ಇವನ ಸಂತಾನದ್ದು ಎಲ್ಲನೂ ಸೇರಿ 21 ಕುಲ ಅಂತಂದು ಅದಕ್ಕೆ ತಿಳಿಸ್ತಾರೆ. ಅದಾದ ಮೇಲೆ ಎಲ್ಲ ಸ್ತೋತ್ರ ಆಯಿತು, ಆಯ್ತಪ್ಪ ನೀನು ಮುಂದೆ ಹೋಗಿ ತಂದೆ ಕ್ರಿಯೆಗಳನ್ನೆಲ್ಲವನ್ನು ಕೂಡ ನೀನು ಮಾಡು ಅಂತ ಹೇಳಿ ಪ್ರಹ್ಲಾದರಾಜನಿಗೆ ಆಜ್ಞೆ ಮಾಡ್ತಾರೆ. ಆಯಿತು. ಆದಮೇಲೆ ಬ್ರಹ್ಮದೇವರು ಬರ್ತಾರೆ. ಬ್ರಹ್ಮದೇವರು ಬಂದು ಮತ್ತೆ ಸ್ತೋತ್ರ ಮಾಡ್ತಾರೆ. ದೇವದೇವ ಅಖಿಲಾಧ್ಯಕ್ಷ ಭೂತಭಾವನ ಪೂರ್ವಜ ದಿಷ್ಟ್ಯಾತೆ ನಿಹತ ಪಾಪೋ ಲೋಕ ಸಂತಾಪನೋಸುರ. ಈ ಲೋಕವನ್ನು ಯಾರು ತೊಂದರೆ ಕೊಡ್ತಾ ಇದ್ರು ಅಂತಹ ಹಿರಣ್ಯಕಶಿಪುವನ್ನು, ದುಷ್ಟನಾದಂತಹ ಹಿರಣ್ಯಕಶಿಪುವನ್ನು ನೀನು ಸಂಹಾರ ಮಾಡಿದಿ ಅಂತಹ ನಿನಗೆ ನಮಸ್ಕಾರ ಅಂತ ಹೇಳಿದಾಗ ಅದಕ್ಕೆ ಭಗವಂತ ನರಸಿಂಹರೂಪಿಯಾದಂತಹ ಪರಮಾತ್ಮ ಹೇಳ್ತಾರಂತೆ, ಬ್ರಹ್ಮ ಇನ್ನೊಮ್ಮೆ ಇಂತಹ ವರಗಳನ್ನು ಕೊಡಬೇಡ. ಯಾಕಂದರೆ ಯಾವಾಗಲೂ ನಾನು ನರಸಿಂಹರೂಪಿಯನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಇದು ಒಂದು ಸತಿ ಪಡ್ಕೊಂಡಿದ್ದೀನಿ, ಮತ್ತೆ ಇಂಥ ವರಗಳನ್ನು ಸರ್ವತಾ ಕೊಡಬೇಡ. ಮೈವಂ ವಿಧೋ ಸುರಾಣಂತೆ ಪ್ರದೇಯ ಪದ್ಮಸಂಭವ ವರ ಕ್ರೂರ ನಿಸರ್ಗಾಣ ಅಹನೀನಾಂ ಅಮೃತಂ ಯಥಾ. ಇಂತಹ ವರಗಳನ್ನು ನೀನು ಸರ್ವತಾ ಕೊಡಬೇಡ ಅಂತೇಳಿ ಆ ಬ್ರಹ್ಮದೇವರಿಗೂ ಕೂಡ ಭಗವಂತ ಆಜ್ಞೆಯನ್ನು ಮಾಡಿ ಅಲ್ಲಿಂದ ಭಗವಂತ ಅದೃಶ್ಯನಾಗಿದ್ದಾನೆ. ಆಮೇಲೆ ಈ ಪ್ರಹ್ಲಾದ ಅವನು ತಂದೆಯ ಕ್ರಿಯೆಗಳನ್ನು ಮುಗಿಸಿ ಮತ್ತೆ ಎಲ್ಲ ದೇವತೆಗಳು ಸೇರಿ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಆ ಪ್ರಹ್ಲಾದರಾಜನನ್ನೇ ಪಟ್ಟಾಭಿಷೇಕನಾಗಿ ಮಾಡಿ ಕುಳಿಸಿದ್ದಾರೆ. ಇದಾದ ಮೇಲೆ ಧರ್ಮರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ,
ನೀವು ಖಾಲಿ ಇದ್ದೀರಿ, ನಾನು ಖಾಲಿ ಇದ್ದೀನಿ. ಉಪದೇಶ ಹೇಳೋದಕ್ಕೆ ನೀವು ಖಾಲಿ ಇದ್ದೀರಿ, ಉಪದೇಶ ಪಡೆಯೋದಕ್ಕೆ ನಾನು ಖಾಲಿ ಇದ್ದೀನಿ. ಹಾಗಾಗಿ ನನಗೆ ನಾನಾ ವಿಧವಾದಂತಹ ಧರ್ಮಗಳನ್ನು ಉಪದೇಶವನ್ನು ಮಾಡಿರಿ ಅಂತ ಆ ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಪ್ರಶ್ನೆ ಮಾಡಿದಾಗ ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ಧರ್ಮಗಳನ್ನು ಉಪದೇಶ ಮಾಡ್ತಾನೆ. ಇಷ್ಟರ ಮಧ್ಯೆ ಧರ್ಮರಾಜ ಒಂದು ಪ್ರಶ್ನೆ ಮಾಡ್ತಾನೆ. ರುದ್ರದೇವರಿಗೆ ತ್ರಿಪುರಾರಿ ಅಂತ ಕರೀತಾರೆ. ಅಂತಹ ತ್ರಿಪುರಾರಿ ಅಂತ ಅನ್ನೋದು ಯಾಕೆ ಬಂತವನಿಗೆ, ಅದು ಕೂಡ ಹೇಳ್ರಿ ಅಂತಂದಾಗ ಅದಕ್ಕೆ ಹೇಳ್ತಾರೆ ನಾರದರು, ಒಮ್ಮೆ ಈ ಒಬ್ಬ ಮಯ ಎಂಬಂತಹ ಅಸುರ ಅವನೇನು ಮಾಡಿದ ಅಂತಂದರೆ 3 ಪಟ್ಟಣವನ್ನು ಮಾಡಿರ್ತಾನೆ. ಒಂದು ಕಬ್ಬಿಣದ್ದು, ಒಂದು ಬೆಳ್ಳಿದು, ಒಂದು ಬಂಗಾರದ್ದು, 3 ಪಟ್ಟಣವನ್ನು ಮಾಡಿರ್ತಾನೆ. ಆ ಪಟ್ಟಣವನ್ನು ಮಾಡಿರ್ತಾನೆ, ಅದರಲ್ಲಿ ಎಲ್ಲ ದೇವತೆಗಳನ್ನು ಪೀಡಿಸ್ತಾ ಇರ್ತಾನೆ. ಈ ತ್ರಿಪುರ ಅಂತನ್ನುವಂತಹ ಅಸುರ ಮಯನಿಂದ ಅದು ನಿರ್ಮಿತವಾದಂತಹ ಪಟ್ಟಣ, ಅದು 3. ಆ ಪಟ್ಟಣದಲ್ಲಿ ಇದ್ದು ಈ ತ್ರಿಪುರ ಎಲ್ಲರನ್ನೂ ಕೂಡ ದೇವತೆಗಳಿಗೆ ತೊಂದರೆ ಕೊಡೋದು, ಮತ್ತು ಶಿಕ್ಷೆ ಕೊಡೋದು, ಏನೋ ಒಂದು ಮಾಡೋದು. ಆದರೆ ಇವರು ದೇವತೆಗಳೆಲ್ಲರೂ ಕೂಡ ಯುದ್ಧಕ್ಕೆ ಅಂತ ಹೋಗ್ತಾರೆ. ಯುದ್ಧಕ್ಕೆ ಅಂತ ಹೋದಾಗ ಎಲ್ಲರನ್ನೂ ಸಂಹಾರ ಮಾಡಬೇಕು. ಆ ಸಂಹಾರ ಮಾಡಿ ಹೋಗಬೇಕು. ಮತ್ತು ಆ ಎಲ್ಲ ಯಾರ್ಯಾರು ಸಂಹಾರ ಆಗಿರ್ತಾರೋ ಅವ್ರನ್ನ ಮತ್ತೆ ಬದುಕ್ತಿರ್ತೀವಿ. ಹೇಗೆ ಅಂತಂದರೆ ಇವು ಮಯಾಸುರ ಏನು ಮಾಡಿರ್ತಾನೆ, ಆ 3 ಪಟ್ಟಣದಲ್ಲೂ ಒಂದೊಂದು ಬಾವಿಯನ್ನು ಮಾಡಿರ್ತಾನೆ. ಒಂದು ಸಿದ್ಧರಸ ಅಂತನ್ನುವಂತಹ ಒಂದು ಬಾವಿ, ಆ ಬಾವಿಯನ್ನು ಮಾಡಿರ್ತಾನೆ. ಅದರಲ್ಲಿ ಏನು ವಿಶೇಷ ಅಂತಂದರೆ, ಯಾರು ಅದರಲ್ಲಿ ಸತ್ತವ್ರನ್ನ ಅದರಲ್ಲಿ ಹಾಕ್ತಾರಲ್ಲ ಮತ್ತೆ ಬದುಕು ಬರ್ತಾ ಇರ್ತಾರೆ. ಹಾಗಾದರೆ ಸಾಯಿಸಿದವರೆಲ್ಲ ಮತ್ತೆ ಅದರಲ್ಲಿ ಎಲ್ಲರನ್ನೂ ಅದರ ಬಾವಿಯಲ್ಲಿ ಹಾಕೋದು, ಮತ್ತು ಎದ್ದು ಬರೋದು, ಹೀಗೆ ಆಗ್ತಾಯಿದ್ರೆ ಸಾಯಿಸಿದ್ದು ಉಪಯೋಗನೇ ಆಗ್ತಾ ಇರಲಿಲ್ಲ. ಎಲ್ಲ ದೇವತೆಗಳು ಏನು ಮಾಡಿದ್ರು ಅಂದರೆ ರುದ್ರದೇವರ ಹತ್ರ ಹೋಗ್ತಾರೆ. ರುದ್ರದೇವರ ಹತ್ರ ಹೋಗಿ ರುದ್ರದೇವರನ್ನು ಪ್ರಾರ್ಥನೆ ಮಾಡ್ತಾರೆ. ಹೀಗೆ ತ್ರಿಪುರ ನಮಗೆ ಬಹಳ ತೊಂದರೆ ಕೊಡ್ತಾ ಇದ್ದಾನೆ, ಮತ್ತು ಅಷ್ಟೇ ಅಲ್ಲ ಅವನು ಈ ರೀತಿ ಬಾವಿಯನ್ನು ನಿರ್ಮಾಣ ಮಾಡಿ ಅದರಿಂದ ಎಲ್ಲರನ್ನು ಮತ್ತೆ ಬದುಕಿಸ್ತಾ ಇದ್ದಾನೆ. ಸರಿ ಅಂತೇಳಿ ರುದ್ರದೇವರು ಏನು ಮಾಡಿದ್ರು, ಅವರು ಒಂದು ಸತಿ ಯುದ್ಧಕ್ಕೆ ಹೋದರು, ಮತ್ತು ಅವ್ರಿಗೂ ಕೂಡ ಹಾಗೆ ಆಯಿತು. ಎಲ್ಲ ಅಸುರರು ಕೂಡ ಆ ಬಾವಿಯಲ್ಲಿ ಮುಳುಗಿಸೋದು, ಆ ತ್ರಿಪುರನನ್ನು ಕೂಡ ಸಂಹಾರ ಮಾಡಿದ್ರು. ಮತ್ತು ಅವನು ಆ ಬಾವಿಯಲ್ಲಿ ಹಾಕಿದ್ರು ಅವರು ಶಿಷ್ಯರೆಲ್ಲ. ಮತ್ತೆ ತ್ರಿಪುರಾಸುರ ಎದ್ದು ಬಂದಿದ್ದು ನೋಡಿ ಅವಾಗ ಆ ರುದ್ರದೇವರು ಏನು ಮಾಡಿದ್ರು ಅಂತಂದರೆ ಬ್ರಹ್ಮದೇವರು ಮತ್ತು ಭಗವಂತನಿಗೆ ಮೊರೆ ಹೋಗ್ತಾರೆ. ಹೀಗೆ ಆ ತ್ರಿಪುರಾಸುರ ಈ ರೀತಿಯಾದಂತಹ ಬಾವಿಯಿಂದ ಅವನು ನಮ್ಮನ್ನೆಲ್ಲರನ್ನೂ ಕೂಡ ಪೀಡೆ ಕೊಡ್ತಾ ಇದ್ದಾನೆ, ಹಾಗಾಗಿ ನೀವು ಅನುಗ್ರಹವನ್ನು ಮಾಡಬೇಕು. ಸರಿ, ಹಾಗಾದರೆ ಏನು ಮಾಡಬೇಕು ಅಂತಂದರೆ, ನೀವು ಯುದ್ಧಕ್ಕೆ ಹೋಗೋ ಅಷ್ಟರೊಳಗೆ ನಾನು ಒಂದು ಕೆಲಸ ಮಾಡಿರ್ತೀನಿ ಅಂತ ಹೇಳಿ ಆ ಭಗವಂತ ಹಾಗೂ ಬ್ರಹ್ಮದೇವರು ಆಜ್ಞೆ ಮಾಡ್ತಾರೆ. ಭಗವಂತ ಮತ್ತು ಬ್ರಹ್ಮ ಅವರಿಬ್ಬರು ಒಂದು ಎತ್ತು ಮತ್ತು ಕರು ಆ ರೂಪದಲ್ಲಿ ಅಲ್ಲಿ ಹೋಗ್ತಾರೆ. ಅವರು ಯುದ್ಧವನ್ನು ಪ್ರಾರಂಭ ಮಾಡಬೇಕು ಅನ್ನೋಷ್ಟರೊಳಗೆ ಇವರು ಎತ್ತು ಮತ್ತು ಕರು ಆಗಿ ಇದ್ದಂತಹ ಸಿದ್ಧರಸದ ಬಾವಿಯಲ್ಲಿರುವಂತಹ ಎಲ್ಲ ನೀರನ್ನು ಅವರು ಪೂರ್ಣವಾಗಿ ಖಾಲಿ ಮಾಡ್ತಾರೆ. ರುದ್ರದೇವರು ಪೂರ್ಣ ಎಲ್ಲರನ್ನು ಸಂಹಾರ ಮಾಡಿ ಎಲ್ಲರನ್ನು ಬಾವಿಯ ಒಳಗೆ ಹಾಕ್ತಾರೆ. ಯಾರು ಕೂಡ ಮೇಲೆ ಎದ್ದು ಬರೋದಿಲ್ಲ. ಆವಾಗ ಆ ತ್ರಿಪುರನ್ನು ಕೂಡ ಆ ರುದ್ರದೇವರು ಸಂಹಾರ ಮಾಡ್ತಾರೆ. ಆವಾಗ ತ್ರಿಪುರಾರಿ ಅಂತನ್ನುವಂತಹ ಕೀರ್ತಿಯನ್ನು ಆ ರುದ್ರದೇವರಿಗೆ ನರಸಿಂಹದೇವರು ಕೊಡ್ತಾರೆ. ಹೀಗೆ ಆ ರುದ್ರದೇವರಿಗೆ ಮತ್ತು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಭಗವಂತನೇ ಅನುಗ್ರಹವನ್ನು ಮಾಡಿ ಕುದುರೆ, ರಥ, ಧ್ವಜ, ಬಿಲ್ಲು, ಬಾಣ ಇವುಗಳನ್ನು ಎಲ್ಲದನ್ನೂ ಕೂಡ ಕೊಟ್ಟು ಅನುಗ್ರಹವನ್ನು ಮಾಡಿರ್ತಾರೆ. ಅಂತಹ ರುದ್ರದೇವರಿಗೂ ಕೂಡ ಅನುಗ್ರಹ ಮಾಡಿದವರು ಈ ಭಗವಂತ. ಅದಾದ ಮೇಲೆ ಅವಾಗಿನಿಂದ ಅವರಿಗೆ ತ್ರಿಪುರಾರಿ ಅಂತ ನಾಮಕರಣ ಆಯಿತು. ಇದಾದ ಮೇಲೆ ಧರ್ಮದ ವಿಷಯಗಳನ್ನು ಕೇಳ್ತಾರೆ. ಅನೇಕ ವಿಧವಾದಂತಹ ಧರ್ಮಗಳನ್ನು, ಪ್ರಧಾನವಾದಂತಹ 30 ಧರ್ಮ, ಆ 30 ಧರ್ಮದಲ್ಲಿ ಹೇಳ್ತಾರೆ. ಮೊದಲು 9 ಶ್ರವಣ, ಕೀರ್ತನ, ಸ್ಮರಣೆ, ಪಾದಸೇವನ, ಆಮೇಲೆ ಅರ್ಚನಾ, ವಂದನ, ದಾಸ್ಯ, ಸಖ್ಯ, ಆತ್ಮ ನಿವೇದನ, ಇವು 9. ಅದಾದ ಮೇಲೆ ಇನ್ನು 21 ಸತ್ಯ, ಯಾವಾಗಲೂ ಕೂಡ ಬ್ರಾಹ್ಮಣರಿಗೆ, ಗೋವುಗಳಿಗೆ ಹಿತವಾದಂತಹ ಮಾತುಗಳನ್ನು ಆಡೋದು, ಮತ್ತು ಶೌಚ, ಮೃತ್ತಿಕಾದಿಗಳಿಂದ ದೇಹವನ್ನು ಶುದ್ಧಿ ಮಾಡ್ಕೊಳ್ಳೋದು, ಮತ್ತು ದಯ, ಕಷ್ಟದಲ್ಲಿ ಯಾರಿರ್ತಾರೋ ಅವರನ್ನು ನೋಡಿ ಸಹಾಯವನ್ನು ಮಾಡೋದು, ಮತ್ತು ತಪಸ್ಸು, ದೇಹಕ್ಕೆ ಕಷ್ಟವಾದರೂ ಅದನ್ನು ಸಹಿಸಿಕೊಂಡು ಭಗವಂತನಿಗೆ ಪ್ರೀತಿಕರ ಇದು ಅಂತಂದು ನಾವು ತಪಸ್ಸನ್ನು ಮಾಡೋದು. ಆಮೇಲೆ ತಿತಿಕ್ಷಾ,
ಚಳಿ, ಮಳೆ, ಗಾಳಿ, ಬಿಸಿಲು, ಸುಖ ದುಃಖ, ಮಾನ ಅಪಮಾನ, ಜಯ ಅಪಜಯ, ಲಾಭ ನಷ್ಟ ಇವುಗಳಿಂದ ಸ್ತುತಿಗಳನ್ನು, ನಿಂದಾಸ್ತುತಿಗಳನ್ನು ಸಹಿಸ್ಕೊಳ್ಳೋದು. ಮತ್ತು ಇಜ್ಯ, ತಮಗೆ ತಕ್ಕಂತೆ ಯಜ್ಞವನ್ನು ಮಾಡೋದು. ಆಮೇಲೆ ಶಮ, ಭಗವಂತನಲ್ಲಿ ಬುದ್ಧಿಯನ್ನು ನೋಡೋದು. ದಮ, ಇಂದ್ರಿಯ ನಿಗ್ರಹ. ಅಹಿಂಸ, ದೇಹದಿಂದ ಮತ್ತು ಮಾತಿನಿಂದ ಮತ್ತು ಮನಸ್ಸಿನಿಂದ ಯಾರಿಗೂ ಹಿಂಸೆ ಮಾಡದೇ ಇರೋದು. ಮತ್ತು ಬ್ರಹ್ಮಚರ್ಯ, ಎಲ್ಲ ರೀತಿಯಿಂದಲೂ ಕೂಡ ಬ್ರಹ್ಮಚರ್ಯದಿಂದ ಇರೋದು. ಆ ಭಗವಂತನಿಗೋಸ್ಕರ ಕಣ್ಣು, ಕಿವಿ ಮೊದಲಾದಂತಹ ಎಲ್ಲ ಅಂಗಗಳನ್ನು ಉಪಯೋಗ ಮಾಡೋದು. ಮತ್ತು ತ್ಯಾಗ, ತನಗೆ ಯೋಗ್ಯವಾದಂತಹ ಕರ್ಮವನ್ನು ಮಾಡುವಾಗ ಫಲದ ಅಪೇಕ್ಷೆಯನ್ನು ಬಿಡೋದು. ಆಮೇಲೆ ಸಂತೋಷ, ಆರ್ಜವ, ದೇವರು ಕೊಟ್ಟಿದ್ದರಲ್ಲಿ ಯಾವಾಗಲೂ ತೃಪ್ತಿಯಾಗಿರೋದು. ಮತ್ತು ಆರ್ಜವ, ಮನಸ್ಸಿನಲ್ಲಿ ಚಿಂತೆ, ಯಾವುದೇ ರೀತಿಯಾದಂತಹ ಚಿಂತೆಯನ್ನು ಮಾಡದೆ ಮನಸ್ಸಿನಲ್ಲಿ ಹೇಳೋದೊಂದು, ಬಾಯಲ್ಲಿ ಹೇಳೋದೊಂದು, ಹಿಂಗಿರಬಾರ್ದು. ಮನಸ್ಸಿನಲ್ಲಿ ಏನಿರ್ತದೋ ಅದನ್ನೇ ಬಾಯಲ್ಲೂ ಕೂಡ ಇರಬೇಕು. ಆಮೇಲೆ ಅದಕ್ಕೆ ತಕ್ಕಂತೆ ಮತ್ತು ಮನಸ್ಸಿನಲ್ಲಿ ಹೇಳಿದ್ದನ್ನು ಬಾಯಲ್ಲಿ ಹೇಳೋದು ಅಷ್ಟೇ ಅಲ್ಲ, ಅದ್ರ ತಕ್ಕಂಗೆ ನಡ್ಕೊಳ್ಳೋದು, ಇದು ಆರ್ಜವ. ಆಮೇಲೆ ಸ್ವಾಧ್ಯಾಯ, ತನಗೆ ವಿಹಿತವಾದಂತಹ ಅಧ್ಯಯನವನ್ನು ಮಾಡೋದು, ವೇದಾಧ್ಯಯನಗಳನ್ನು ಮಾಡೋದು. ಆಮೇಲೆ ಸಮದರ್ಶಿಗಳ ಸೇವೆ ಅಂದರೆ ಮಹಾತ್ಮರ ಸೇವೆ. ಉಪರತಿ, ಇಂದ್ರಿಯ ಸುಖಗಳನ್ನು ಮೆಲ್ಲನೆ ಬಿಡ್ತಾ ಇರೋದು. ಆಮೇಲೆ ಇಹೇಕ್ಷ ಅಂದರೆ ಜನರು ಕಷ್ಟಕ್ಕೆ ಬಂದಾಗ ಆ ಕಷ್ಟದಲ್ಲಿ ಜನ ಸಿಕ್ಕಾಕೊಂಡಿರ್ತಾರೆ, ಅದನ್ನು ನೋಡಿ ಅವರನ್ನು ಪಾರು ಮಾಡೋದು ಒಂದು, ಪಾರು ಮಾಡಿದ ಮೇಲೆ ನಾನು ಇಂತಹ ಕಷ್ಟಕ್ಕೆ ಸಿಗಲಿಕ್ಬಾರ್ದು ಅಂತಂದು ವಿಚಾರ ಮಾಡಬೇಕು. ಅಂದರೆ ಆ ಕಷ್ಟಕ್ಕೆ ಅವನು ಹೆಂಗೆ ಸಿಕ್ಕಾಕೊಂಡಿದ್ದಾನೆ ಅಂತ ಅನ್ನೋದನ್ನು ವಿಚಾರ ಮಾಡಿ, ಈ ಕಷ್ಟ ನನಗೆ ಬರದೇ ಇರೋ ಹಾಗೆ ನಾನು ನೋಡ್ಕೋಬೇಕು. ಇದು ವಿಪರ್ಯಯ, ಇಹೇಕ್ಷ. ಆಮೇಲೆ ಮೌನ, ವ್ಯರ್ಥವಾದಂತಹ ಮಾತನ್ನು ಆಡದೇ ಇರೋದು. ಆತ್ಮವಿಮರ್ಶನ, ಭಗವಂತನ ವಿಚಾರವನ್ನು ಮಾಡೋದು. ಸಂವಿಭಾಗ, ದೇವರು ನಮಗೆ ಕೊಟ್ಟಿರುವಂತಹ ಅನ್ನ ವಸ್ತ್ರಾದಿಗಳನ್ನು ಎಲ್ಲರಿಗೂ ತಕ್ಕಂತೆ ಅವರವರಿಗೆ ತಕ್ಕಂತೆ ಹಂಚಿಕೊಡೋದು. ಆತ್ಮದೇವತಾ ಬುದ್ಧಿ, ಎಲ್ಲ ಕಡೆಯೂ ಭಗವಂತ ಇದ್ದಾನೆ, ವಿಶೇಷವಾಗಿ ಮನುಷ್ಯರಲ್ಲಿ ಇದ್ದಾನೆ ಅಂತ ಅನ್ನೋದನ್ನು ಯಾವಾಗಲೂ ತಿಳಿಯೋದು. ಈ 30 ಧರ್ಮಗಳು ಅದೇನಿದೆಯೋ ಅದು ಭಗವಂತನ ಭಕ್ತಿಯನ್ನು ಬಯಸುವಂತಹ ಎಲ್ಲರಿಗೂ ಸಾಧಾರಣವಾದಂತಹ ಧರ್ಮಗಳು. ಅದಾದ ಮೇಲೆ ಅನೇಕ ವಿಧವಾದಂತಹ ಬ್ರಹ್ಮಚಾರ್ಯ ಅವಸ್ಥೆಯಲ್ಲಿ ಹೇಗಿರಬೇಕು, ಗೃಹಸ್ಥಾಶ್ರಮಿಗಳೇ ಹೇಗಿರಬೇಕು, ವಾನಪ್ರಸ್ಥಾಶ್ರಮದಲ್ಲಿ ಹೇಗಿರಬೇಕು, ಸನ್ಯಾಸಾಶ್ರಮಿಗಳು ಹೇಗಿರಬೇಕು, ಆಮೇಲೆ ಸ್ತ್ರೀಯರು ಹೇಗಿರಬೇಕು, ಕ್ಷತ್ರಿಯನಾದವನು ಹೇಗಿರಬೇಕು ಅಂತ ಅನ್ನೋದಕ್ಕೆ ಆ ಧರ್ಮರಾಜನಿಗೆ ವಿಶೇಷವಾಗಿ ಉಪದೇಶವನ್ನು ಮಾಡ್ತಾರೆ. ಆಮೇಲೆ ಆ ಕ್ಷತ್ರಿಯನಲ್ಲಿ ಇಂದ್ರಾದಿ ದೇವತೆಗಳ ಸನ್ನಿಧಾನ ಇರುತ್ತೆ, ಅದಕ್ಕೆ ಕ್ಷತ್ರಿಯನೂ ಸಹ ಸ್ವವೃತ್ತಿಯನ್ನು ಮಾಡಬಾರ್ದು. ಆಮೇಲೆ ಕ್ಷತ್ರಿಯರು ಯಾವಾಗಲೂ ಸಜ್ಜನರ ರಕ್ಷಣೆ, ದುರ್ಜನರ ಶಿಕ್ಷಣೆಯನ್ನು ಮಾಡ್ತಾ ಇರಬೇಕು. ವೈಶ್ಯರ ಸಂಪಾದನೆಯಲ್ಲಿ 1/6 ಭಾಗವನ್ನು ಕಪ್ಪವಾಗಿ ಸ್ವೀಕಾರ ಮಾಡಿ ಅದರಿಂದ ಜೀವನವನ್ನು ಮಾಡಬೇಕು. ಹೀಗೆ ಕ್ಷತ್ರಿಯರಿಗೆ ನಿಯಮಗಳಿದೆ. ಇದನ್ನೆಲ್ಲವನ್ನು ಕೂಡ ಧರ್ಮರಾಜನಿಗೆ ತಿಳಿಸ್ತಾರೆ. ಸ್ತ್ರೀ ಧರ್ಮಗಳನ್ನು, ಅನೇಕ ರೀತಿಯಾದಂತಹ ಆಶ್ರಮ ಧರ್ಮಗಳನ್ನು ಎಲ್ಲವನ್ನೂ ಕೂಡ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ. ಅದಾದ ಮೇಲೆ ಪ್ರಹ್ಲಾದರಾಜರು ಒಮ್ಮೆ ಸಂಚಾರವನ್ನು ಮಾಡಬೇಕಾದ್ರೆ ಒಬ್ಬ ಬ್ರಾಹ್ಮಣನನ್ನು ನೋಡ್ತಾರೆ. ಒಬ್ಬ ಬ್ರಾಹ್ಮಣ ನೋಡಿದಾಗ ಅವನು ಒಂದು ಕಡೆ ಒಂದು ಗುಹೆಯಲ್ಲಿ ಮಲಗಿರ್ತಾನೆ. ಅದನ್ನು ನೋಡಿ ಆ ಪ್ರಹ್ಲಾದರಾಜರು ಹೋಗಿ ಅವನ ಹತ್ರ ಹೋಗಿ ಕೇಳ್ತಾರೆ, ಇಲ್ಲೇ ಮಲಗಿದ್ದೀರಲ್ಲ, ನಿಮಗೆ ಆಹಾರ ಆಗಲಿ ಅಥವಾ ಇದು ಯಾವುದು ಕೂಡ ಬೇಕು ಅಂತ ಅನ್ಸಲ್ವಾ ಅಂತಂದರೆ ಆ ಬ್ರಾಹ್ಮಣ ಹೇಳ್ತಾನೆ, ಆ ಬ್ರಾಹ್ಮಣ ಅಂದರೆ ಅಜಗರ ಬ್ರಾಹ್ಮಣ ಅವನು. ಆ ಬ್ರಾಹ್ಮಣ ಹೇಳ್ತಾನೆ, ನೀನು ಇಷ್ಟು ಸುಖವಾಗಿರೋದಕ್ಕೆ ಕಾರಣ ಏನು? ಯಾವುದೇ ಆಹಾರವನ್ನು ಇಲ್ಲದೆ ಇಷ್ಟು ದಷ್ಟಪುಷ್ಟವಾಗಿ ನೀನು ಸುಖವಾಗಿ ಇದ್ದೀಯಲ್ಲ, ಅದು ಹೇಗೆ ಸಾಧ್ಯ? ಅದಕ್ಕೆ ಆ ಬ್ರಾಹ್ಮಣ ಹೇಳ್ತಾನೆ, ದಂಪತಿಗಳು ಸುಖ ಬರಲಿ ದುಃಖ ಹೋಗಲಿ ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ, ಆದರೆ ಅದಕ್ಕೆ ವಿರುದ್ಧವಾಗಿ ದುಃಖವು ಯಾವಾಗಲೂ ಕೂಡ ಬರುತ್ತೆ, ಸುಖ ಹೋಗ್ತದೆ. ಇದನ್ನು ನೋಡಿ ನನಗೆ ದಾಂಪತ್ಯ ಧರ್ಮ ಅಂತ ಅನ್ನೋದು ಬೇಡ ಅಂತ ಅನ್ನೋದಕ್ಕೆ ಸ್ತ್ರೀ ಸಂಘವನ್ನು ಬಿಟ್ಟೆ. ಮತ್ತು ಈ ದುಡ್ಡಿಗೆ ಅರ್ಥ ಅಂತ ಕರೀತಾರೆ, ಆದರೆ ಅದು ಎಲ್ಲ ಅನರ್ಥಗಳಿಗೆ ಸಾಧನ. ಅದು ಅರ್ಥ ಪುರುಷಾರ್ಥಕ್ಕಂತೂ ಉಪಯೋಗ ಇಲ್ಲ, ಆದರೆ ಎಲ್ಲ ಅನರ್ಥಗಳಿಗೆ ಅದು ಕಾರಣ ಆಗುತ್ತೆ. ಅಂತಹ ದುಡ್ಡಿನ ಸಂಘವನ್ನು ನಾನು ಬಿಟ್ಟೆ. ಆಮೇಲೆ ಭಗವಂತನ ಯಾವ ಕಾಲದಲ್ಲಿ ಹೇಗೆ ಇಟ್ಟಿರ್ತಾನೋ ಹಾಗೆ ಇರ್ತೀನಿ. ಬೆಳಗ್ಗೆ ಅಥವಾ ರಾತ್ರಿ
ಅಥವಾ ಸ್ವಲ್ಪನೋ ಅಥವಾ ಜಾಸ್ತಿನೋ, ಅದು ಏನೋ ಮೃಷ್ಟಾನ್ನವೋ ಅಥವಾ ಕದನ್ನವೋ, ಏನೋ ಒಂದು ಸತ್ಕಾರದಿಂದಲೋ ಅಥವಾ ತಿರಸ್ಕಾರದಿಂದ ಏನು ಸಿಗುತ್ತೋ ಅದನ್ನು ನಾನು ಸ್ವೀಕಾರ ಮಾಡಿ ತೃಪ್ತಿಯಲ್ಲಿ ಇರ್ತೀನಿ. ಭಿಕ್ಷೆ ಬೇಡ್ತಾ ಇದ್ದಾಗ ತಂಗಳನ್ನು ಹಾಕಿದ್ರು ಅಂತೇಳಿ ಅದನ್ನು ವಿಸರ್ಜನೆ ಮಾಡೋದಿಲ್ಲ, ಅದನ್ನು ಬಿಡೋದಿಲ್ಲ. ಅಥವಾ ಅವರು ನಿಂದಿಸಿ ಹಾಕಿದ್ರು ಅನ್ನೋದನ್ನು ನಾನು ಬಿಡೋದಿಲ್ಲ. ಅವತ್ತು ನನ್ನ ಪಾಲಿಗೆ ಇಷ್ಟು ಸಿಕ್ಕಿದೆ ಅಂತ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ. ಆಮೇಲೆ ನನಗೇನು ಹಾಸಿಗೆ ಬೇಕು ಅಂತೇನಿಲ್ಲ. ಹಾಸಿಗೆ ಮೇಲೋ ಅಥವಾ ನೆಲದ ಮೇಲೋ ಅಥವಾ ಕಲ್ಲಿನ ಮೇಲೋ ಅಥವಾ ಬೂದಿ ಮೇಲೋ ಎಲ್ಲಿ ಸ್ಥಳ ಸಿಕ್ಕರೆ ಸಾಕು ಅಲ್ಲಿ ನಾನು ವಿಶ್ರಾಂತಿಯನ್ನು ಪಡಿತೀನಿ. ನನಗೆ ಇದೇ ವಸ್ತ್ರ ಬೇಕು, ರೇಷ್ಮೆ ವಸ್ತ್ರನೇ ಬೇಕು ಅಥವಾ ಭಾರೀ ಕಾಟನ್ ವಸ್ತ್ರನೇ ಬೇಕು, ಇಂಥದ್ದು ಯಾವುದೂ ಇಲ್ಲ. ಏನು ಸಿಗುತ್ತೋ ಆ ವಸ್ತ್ರದಿಂದ ಇರ್ತೀನಿ. ಅಥವಾ ವಸ್ತ್ರನೇ ಸಿಗಲಿಲ್ಲ ಅಂತಂದರೆ ದಿಗಂಬರನಾಗಿ ಇರ್ತೀನಿ ನಾನು. ಹೀಗೆ ಆ ಅಜಗರ ಬ್ರಾಹ್ಮಣ ಅಂತ ಅವನು ಹೇಳ್ತಾ ಇದ್ದಾನೆ. ಅಥವಾ ಇದು ಯಾವುದೂ ಕೂಡ ಸಿಗಲಿಲ್ಲ ಅಂತಂದರೆ ನಾನು ಉಪವಾಸದಿಂದನೇ ಇರ್ತೀನಿ. ಭಗವಂತನ ಇವತ್ತು ಉಪಾಸನೆ ಮಾಡಬೇಕು ಅಂತಿತ್ತು, ಆ ಉಪವಾಸದಿಂದನೇ ನಾನು ಇರ್ತೀನಿ. ಹೀಗೆ ಅವನು ಹೇಳ್ತಾ ಇದ್ದಾನೆ. ಯಾರ ಜೊತೆಗೂ ಇರೋದಿಲ್ಲ, ಕಾಡಿನಲ್ಲಿ ಒಬ್ಬೊಬ್ಬನೇ ಓಡಾಡ್ತಾ ಇರ್ತೀನಿ, ಭಗವಂತ ರಕ್ಷಣೆ ಮಾಡ್ತಾನೆ ಅಂತನ್ನುವಂತಹ ವಿಶ್ವಾಸದಿಂದ ಓಡಾಡ್ತಾ ಇರ್ತೀನಿ ಅಂತ ನಾನು ಕಾಡಿನಲ್ಲೇ ಸಂಚಾರವನ್ನು ಮಾಡ್ತೀನಿ. ನನಗೆ ಗುರುಗಳು ಮಾತ್ರ ಇಬ್ಬರಿದ್ದಾರೆ. ಯಾರ್ಯಾರು? ಒಂದು ಹೆಬ್ಬಾವು, ಇನ್ನೊಂದು ಜೇನು ಹುಳ. ಯಾಕೆ ಅಂತಂದರೆ ಈ ಹೆಬ್ಬಾವು ಭಾಳ ಪ್ರಯತ್ನವನ್ನು ಪಡೋದಿಲ್ಲ, ಒಂದು ಕಡೆ ಇರುತ್ತೆ. ಅದು ಏನು ಮಾಡ್ತದೆ ಅಂತಂದರೆ ತನ್ನ ಹತ್ತಿರ ಬಂದಂತಹ ಕಪ್ಪೆನೋ ಅಥವಾ ಒಂದೇನೋ ಒಂದು ತಿಂದು ಎಷ್ಟು ಆಹಾರನೋ ಅದು ಅಷ್ಟೇ ಅದನ್ನು ಸ್ವೀಕಾರ ಮಾಡ್ತದೆ, ಮುಗೀತು. ಮತ್ತು ಅಲ್ಲೇ ಇರ್ತದೆ, ಅದು ಮುಂದೆ ಹೋಗಲ್ಲ, ಹಿಂದೆ ಸರಿಯಲ್ಲ, ಇದ್ದ ಜಾಗದಲ್ಲೇ ಇರುತ್ತೆ. ಹಾಗೆ ನನಗೆ ಎಷ್ಟು ಆಹಾರ ಸಿಗುತ್ತೋ ಅಷ್ಟರಲ್ಲಿ ನಾನು ತೃಪ್ತಿಯಾಗಿರ್ತೀನಿ. ಇನ್ನು ಜೇನುಹುಳ, ಆ ಜೇನುಹುಳ ಅದ್ಯಾಕೆ ನನಗೆ ಗುರುಗಳು ಅಂತಂದರೆ ಅದು ಜೇನಾದರೂ ಬೇಕಾದಷ್ಟು ಕಷ್ಟಪಟ್ಟು ಸಂಗ್ರಹ ಮಾಡಿ ಒಂದು ಕಡೆ ಇಟ್ಟಿರ್ತದೆ ಜೇನು, ಆದರೆ ಅದಕ್ಕೆ ಹೊಗೆ ಹಾಕಿ ಯಾರೋ ತೊಗೊಂಡು ಹೋಗ್ಬಿಡ್ತಾರೆ. ಹಾಗಾಗಿ ನಾವು ಸಂಗ್ರಹ ಮಾಡಿ ಇಡಬಾರದು. ಸಂಗ್ರಹ ಮಾಡಿಟ್ಟರೆ ಅದನ್ನು ನಾವು ಉಪಯೋಗಿಸೋಕ್ಕಾಗಲ್ಲ ಅಂತನ್ನುವಂತಹ ವಿಚಾರದಿಂದ ನಾನು ಅದನ್ನು ಇಬ್ಬರನ್ನು ಗುರುಗಳನ್ನಾಗಿ ಪಡೆದೆ. ಆಮೇಲೆ ಕೂಡಿಟ್ಟಿದ್ದ ಅದೆಲ್ಲವೂ ಕೂಡ ಪರರಿಗೆ, ಆದ್ದರಿಂದ ಸಂಗ್ರಹವನ್ನು ಮಾಡಬಾರ್ದು ಅಂತ ಅನ್ನೋದನ್ನು ಆ ಜೇನುಹುಳದಿಂದ ನಾನು ತಿಳಿದುಕೊಂಡೆ. ಈ ರೀತಿಯಾದಂತಹ ಅವಧೂತನ ಮಾತನ್ನು ಕೇಳಿ ನಮಸ್ಕಾರ ಮಾಡಿ ಪ್ರಹ್ಲಾದರಾಜರು ಅಲ್ಲಿಂದ ಹೊರಡ್ತಾರೆ. ಇಷ್ಟಾದ ಮೇಲೆ ಧರ್ಮರಾಜನಿಗೆ ನಾರದರು ಹೇಳ್ತಾರೆ, ನೀವು ಎಷ್ಟು ಭಾಗ್ಯಶಾಲಿಗಳು. ಯಾಕೆ ಅಂತಂದರೆ ಕೃಷ್ಣ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾನೆ. ನಿಮ್ಮ ಜೊತೆಗೆ ಇರೋದಲ್ಲ, ಅವನು ನಮ್ಮ ಸ್ನೇಹಿತರು ಯಾವಾಗಲೂ ಸಖ್ಯವಾಗಿ ಅವನು ನಿಮ್ಮ ಜೊತೆ ಇರ್ತಾನೆ. ಅಂತಹ ಪುಣ್ಯಶಾಲಿಗಳು ನೀವು, ಪುಣ್ಯತಮರು ನೀವು. ಅದಕ್ಕೆ ಅಂತಹ ಭಗವಂತ, ನಿಮ್ಮ ಜೊತೆ ಇರುವಂತಹ ಭಗವಂತನಿಗೂ ಕೂಡ ನಮಸ್ಕಾರ ಅಂತ ಹೇಳಿ ಆ ನಾರದರು ತಮ್ಮ ವೃತ್ತಾಂತವನ್ನು ಆ ಧರ್ಮರಾಜನಿಗೆ ಹೇಳ್ತಾರೆ. ನಾನು ಉಪಬರಹಣ ಅಂತನ್ನುವಂಥ ಒಬ್ಬ ಗಂಧರ್ವನಾಗಿದ್ದೆ. ಸತ್ರಯಾಗಕ್ಕೆ ನನ್ನನ್ನು ಕರೆದರು, ಆಹ್ವಾನ ಮಾಡಿದ್ರು. ಅಲ್ಲಿಗೆ ನಾನು ಅನೇಕ ಸ್ತ್ರೀಯರ ಜೊತೆಗೆ ನಾನು ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಸ್ತ್ರೀಯರ ಜೊತೆಗೆ ಕೂಡಿಕೊಂಡು ನಾನು ಗಾನವನ್ನು ಮಾಡಿದೆ. ಗಾನವನ್ನು ಮಾಡಿ ಆವಾಗ ಅದು ಎಲ್ಲರೂ ದೇವ ಹೇಳನ ಇದು ನೀವು ಮಾಡಿದ್ದು ಅಂತ ತಿಳಿದು ನನಗೆ ಶಾಪವನ್ನು ಕೊಟ್ಟರು. ಆವಾಗ ಶಾಪ ಕೊಟ್ಟಿದ್ದಕ್ಕೆ ನಾನು ಒಬ್ಬ ಶೂದ್ರ ದಾಸಿಯ ಮಗನಾದೆ. ಆ ದಾಸಿಯ ಮಗನಾಗಿದ್ದಕ್ಕೆ ಮತ್ತು ಅಲ್ಲಿ ಜ್ಞಾನಿಗಳಿಂದ ಉಪದೇಶವನ್ನು ಪಡೆದು ಆಮೇಲೆ ನಾನು ಬ್ರಹ್ಮದೇವರ ಮಗನಾಗಿ ನಾನು ಈಗ ನಾರದರಾಗಿ ಹುಟ್ಟಿದ್ದೇನೆ ಅಂತ ಈಗ ಅವೆಲ್ಲವನ್ನು ಕೂಡ ಹೇಳ್ತಾರೆ. ಹೇಳಿದ ಮೇಲೆ ಧರ್ಮರಾಜ ಮತ್ತು ನಾರದರೇ ಹೇಳ್ತಾರೆ, ಆ ಕೃಷ್ಣನ ನೀವು ಪಡೆದು ಎಷ್ಟು ಅಂತಂದರೆ ನಿಮ್ಮ ಮನೆಯಲ್ಲಿದ್ದಾನೆ ಅವನು. ನಿಮ್ಮ ಮನೆಯಲ್ಲಿದ್ದರೆ ಅವನನ್ನು ವ್ಯರ್ಥವಾಗಿ ನೀವು ಉಪಯೋಗಿಸ್ಕೊಳ್ಳೋದು ಬೇಡ. ಅವನು ಸಾಕ್ಷಾತ್ ಭಗವಂತ. ಅವನು ಆ ಭಗವಂತನಿಂದ ನೀವು ಉಪದೇಶವನ್ನು ಪಡೆದು ಉದ್ಧಾರ ಆಗಿರಿ, ಅವನು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತನ್ನುವಂತಹ ಮಾತುಗಳನ್ನು ನಾರದರು ಧರ್ಮರಾಜನಿಗೆ ತಿಳಿಸ್ತಾರೆ. ದೇವರ್ಷಿಣಾ ಪ್ರೋಕ್ತಂ ನಿಶಮ್ಯ ಭರತರ್ಷಭ ಪೂಜೆಯಾಮಾಸ ಸುಪ್ರೀತ ಕೃಷ್ಣಂ ಚ ಪ್ರೇಮ ವಿಕ್ಫಲಃ. ಹೀಗೆ ನಾರದರಿಂದ ಹೇಳಿಸಿಕೊಂಡಂತಹ ಧರ್ಮರಾಜ
ಅನೇಕ ವಿಧವಾದಂತಹ ಕೃಷ್ಣನ ರಾಜಸೂಯ ಯಾಗ ಪ್ರಸಂಗ ನಡೆದಿತ್ತು. ಅದಾದ ಮೇಲೆ ರಾಜಸೂಯ ಯಾಗ ಆದಮೇಲೆ ಆ ಕೃಷ್ಣನಿಗೆ ಶ್ರೇಷ್ಠವಾದಂತಹ ಪೂಜೆಯನ್ನು ಮಾಡಿ ಕೃಷ್ಣ ಪರಮಾತ್ಮನ ಮತ್ತು ನರಸಿಂಹದೇವರ ಎಲ್ಲ ಚರಿತ್ರೆಯನ್ನು ಸ್ಮರಣೆ ಮಾಡ್ತಾ ಮಾಡ್ತಾ ಆ ಧರ್ಮರಾಜ ವಿಶೇಷವಾಗಿ ಅವನಿಗೆ ಆ ಕೃಷ್ಣ ಪರಮಾತ್ಮನಿಗೆ ಪೂಜೆಯನ್ನು ಮಾಡಿದ್ದಾರೆ. ಪೂಜೆಯನ್ನು ಮಾಡಿದ ಮೇಲೆ ಆವಾಗ ಕೃಷ್ಣನು ಕೂಡ ಧರ್ಮರಾಜನಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಇತಿ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಅಷ್ಟಾದಶಸಹಸ್ರಾಂ ಸಂಹಿತಾಯಾಂ ವೈಯಾಸಕ್ಯಾಂ ಸಪ್ತಮಸ್ಕಂದೆ ಷೋಡಶೋಧ್ಯಾಯ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆಯ ದಿನ ಮುಂದಿನ ಅಷ್ಟಮಸ್ಕಂದದ ಭಾಗವನ್ನು ತಿಳಿಯೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.